ಕಾಲಿಂದಿ ನೀರೆ ರಾಜಹಂಸ ಕೆಲಿ ಕೋರೆ ತಹೆ ಶೋಭೆ ಕನಕ ಕಾಮಾಲ ಕಾಲಿಂದಿ ವೃಂದಾವನ ರಮ್ಯಾಸ್ಥಾನ ದಿವ್ಯ ಚಿಂತಾಮಣಿ ಧಾಮ ರತನ ಮಂದಿರ ಮನೋಹಾರ ತರ ಮಧ್ಯೆ ಹೇಮಾಪೀಠ ಅಷ್ಟದಲೆ ಬೇಷ್ಟಿತ ಅಷ್ಟದಲೆ ಪ್ರಧಾನ ನಾಯಿಕ ತರ ಮಧ್ಯೆ ಹೇಮಾಪೀಠ ಅಷ್ಟದಲೆ ಬೇಷ್ಟಿತ ಅಷ್ಟದಲೆ ಪ್ರಧಾನ ನಾಯಿಕ ತರ ಮಧ್ಯೆ ರತ್ನಾಸಾನೆ ಬೋಸಿಯಾ ಚೆಂದುಯಿ ಜಾನೆ ಶ್ಯಾಮಾ ಸಂಗೆ ಸುಂದರಿ ರಾಧಿಕಾ ತರ ಮಧ್ಯೆ ರತ್ನಾಸಾನೆ ಬೋಸಿಯಾ ಚೆಂದುಯಿ ಜಾನೆ ಶ್ಯಾಮಾ ಸಂಗೆ ಸುಂದರಿ ರಾಧಿಕಾ ವೃಂದಾವನ ರಮ್ಯಾಸ್ಥಾನ ದಿವ್ಯ ಚಿಂತಾಮಣಿ ಧಾಮ ರತನ ಮಂದಿರ ಮನೋಹಾರ ಹೊರೋಪಾಲಾವಣ್ಯ ರಾಶಿ ಅಮಿಯ ಪೋರಿಚೆ ಕಸಿ ಹಸ್ಯ ಪರಿ ಹಸ ಸಂಭಾಷಣೆ ಹೊರೋಪಾಲಾವಣ್ಯ ರಾಶಿ ಅಮಿಯ ಪೋರಿಚೆ ಕಸಿ ಹಸ್ಯ ಪರಿ ಹಸ ಸಂಭಾಷಣೆ ನರೋತ್ತಮ ದಸ ಕೋಯಿ ನಿತ್ಯ ಲೀಲಾ ಸುಖ ಮೋಯಿ ಸದಾಯಿ ಸ್ಫೂರುಖ ಮೋರಾಮ ನರೋತ್ತಮ ದಸ ಕೋಯಿ ನಿತ್ಯ ಲೀಲಾ ಸುಖ ಮೋಯಿ ಸುದಾಯಿ ಸ್ಫೂರುಖ ಮೋರ ಮಾನೆ ವೃಂದಾವನ ರಮ್ಯಾಸ್ಥಾನ ದಿವ್ಯ ಚಿಂತಾಮಣಿ ಧಾಮ ರತನ ಮಂದಿರ ಮನೋಹಾರ ಅವೃತ್ತ ಕಾಲಿಂದಿ ನೀರೆ ರಾಜಹಂಸ ಕೆಲಿ ಕೋರೆ ತಹೆ ಶೋಭೆ ಕನಕ ಕಾಮಾಲ ವೃಂದಾವನ ರಮ್ಯಾಸ್ಥಾನ ದಿವ್ಯ ಚಿಂತಾಮಣಿ ಧಾಮ ರತನ ಮಂದಿರ ಮನೋಹಾರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ, ತಪ್ಪಿದ್ರೆ ಕ್ಷಮೆ ಇರಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಅದ್ಭುತವಾಗಿ ಆಡಿದ್ರಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಅಧಿವೇಶನಕ್ಕೆ ಸ್ವಾಗತ. ಈಗ ನಮ್ಮ ಶೇಷಾದ ಪ್ರಭುಗಳನ್ನ ಅಧಿವೇಶನಕ್ಕೆ ಬರಮಾಡ್ಕೊಳ್ತಾ ಅವರಿಂದ ಮಂಗಳಚರಣ ಮತ್ತು ಅಧಿವೇಶನವನ್ನು ಕೇಳ. ಸೊ ಎಲ್ಲರೂ ಭಕ್ತಿಯಿಂದ ನಮ್ರತೆಯಿಂದ ಗುರುಗಳ ಹಾಗೂ ಕೃಷ್ಣನ ಪ್ರಾರ್ಥನೆಯನ್ನು ಮಾಡ್ತಾ ಮಂಗಳಚರಣವನ್ನು ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶೇಷಾದಿ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಶುಭೋದಯ. ಸೊ ಇವತ್ತು ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಗುರು ಕೃಷ್ಣ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತಿನ ಮಂಗಳಾಚರಣದ ಮೂಲಕ ನಮ್ಮ ಈ ಅಧಿವೇಶನವನ್ನ ಪ್ರಾರಂಭ ಮಾಡ್ತಾ ಇವತ್ತಿನ ಅಧಿವೇಶನಗಳು ತುಂಬಾ ಚೆನ್ನಾಗಾಗ್ಲಿ, ಗುರು ಮತ್ತೆ ಕೃಷ್ಣ ಅನುಗ್ರಹ ಸಿಗಲಿ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಪ್ರಾರ್ಥನೆಯನ್ನ ಮಾಡೋಣ.
अज्ञानतिमिरान्धस्य ज्ञानाञ्जलशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकाम्। वन्देऽहं श्रीगुरो श्रीयुतपदकमलं श्रीगुरोन् वैष्णवांश श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितां च। हे कृष्णकरुणा सिन्धो दीनबन्धो जगत्पते गोपीश गोपिका कान्ता राधाकान्ता नमोऽस्तु ते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वती देवे गौरवाणी प्रचारिणी निर्विशेषा शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधारा श्रीवासादि गौर भक्त वृंदा। हरे कृष्णा 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 हरे 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 राम 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 हरे हरे। मूकं करोति वाचालं पंगुं लङ्घयति गिरिं यत्पातं वन्दे परमानन्दं माधवं। ಶ್ರೀ ಗುರುಭ್ಯೋ ನಮಃ. ಹರೇ ಕೃಷ್ಣ. ಪ್ರಭು ನಾನು ಶೇರ್ ಮಾಡ್ತೀನಿ ಪ್ರಭು. ಮಾಡಿ ಪ್ರಭು ಮಾಡಿ. ಹರೇ ಕೃಷ್ಣ. ಎಲ್ಲರಿಗೂ ಶುಭೋದಯ ಮತ್ತೆ ಸ್ವಾಗತ. ಸೊ ಯಾವುದು ಸ್ಲೈಡ್ ಅನ್ನು ತುಂಬಾ ಜಾಸ್ತಿ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ. ಸುಮಾರು ಆಫೀಸ್ ಕೆಲಸನೇ ಜಾಸ್ತಿ ಆಗೋಯ್ತು. ನಾನು ಲಾಗೌಟ್ ಆಗಿದೆ, ಮತ್ತೆ ಫೋನ್ ಮಾಡಿ ಲಾಗಿನ್ ಮಾಡಿಸ್ಕೊಂಡ್ರು. ಸೊ ತುಂಬಾ ಇದಾಗಿದ್ದರಿಂದ ಸ್ವಲ್ಪ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ನಾವು ತಯಾರು ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಇಲ್ಲೆಲ್ಲ ಕೂತ್ಕೊಂಡು ಕೇಳ್ತಾ ಇರೋದ್ರಿಂದ ಮೂಲತಃ ಕಾರಣವಾಗಿರೋಂಥವ್ರು ನಮ್ಮ ಇಸ್ಕಾನ್ ಸಂಸ್ಥಾಪಕರಾದ ಶ್ರೀಮದ್ ಎ ಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರಿಗೆ ವಂದನೆಯನ್ನು ಮಾಡ್ತಾ, ಅವರಿಗೆ ಈ ಅಧಿವೇಶನವನ್ನು ಸಮರ್ಪಣೆ ಮಾಡ್ತಾ ಶ್ರೀ ಪ್ರಭುಪಾದಕ್ಕೆ ಜೈ. ಹಾಗೆ ನಮ್ಮ ಶಿಕ್ಷಾ ಗುರುಗಳಿಗೆ ವಂದನೆಯನ್ನ ಮಾಡ್ತಾ, ಅವರ ಸ್ಥಾನವನ್ನ ನಮಗೆ ಬಿಟ್ಕೊಟ್ಟಿದ್ದಾರೆ. ಸೊ ಅವರ ಸ್ಥಾನವನ್ನು ಬಿಟ್ಕೊಟ್ಟಿದ್ದಕ್ಕಿಂತ ಸೊ ನಾನು ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಗೌರವನ ಸಮರ್ಪಣೆಯನ್ನು ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಗುರು ಮತ್ತೆ ಕೃಷ್ಣ ಅನುಗ್ರಹವನ್ನು ಮಾಡ್ತಾ ಇವತ್ತಿನ ಅಧಿವೇಶನವನ್ನ ನಾವು ಶುರುವನ್ನ ಮಾಡೋಣ. ಸೊ ಇವತ್ತಿನ ಅಧಿವೇಶನ ಟಾಪಿಕ್ ಬಂದು ಶ್ರೀ ನರಸಿಂಹ ಮತ್ತೆ ರಂಗಸ್ಥಳ ಕ್ಷೇತ್ರ ದರ್ಶನ. ಸೊ ಮೊದಲನೇ ನಾವು ತಿಳ್ಕೊಬೇಕು, ಕ್ಷೇತ್ರ ದರ್ಶನ ಯಾವ ತರ ಮಾಡಬೇಕು. ನಾವು ಕಣ್ಣಿಂದ, ಭೌತಿಕ ಕಣ್ಣಿಂದ ಕೆಲವು ದರ್ಶನಗಳನ್ನ ಮಾಡಕ್ಕಾಗಲ್ಲ. ಇವಾಗ ನಾವು ಎಷ್ಟೊಂದು ಪರಿಕ್ರಮಗಳಿಗೆ ಹೋಗಿರ್ತೀವಿ, ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗಿರ್ತೀವಿ, ಮಾಯಾಪುರ್ ಹೋಗಿರ್ಬೋದು, ಪೂರಿಗೆ ಹೋಗಿರ್ಬೋದು, ಆತರ ಹಲವಾರು ಮತ್ತೆ ದೇವಸ್ಥಾನಗಳಿಗೆ ಹೋದ್ರೂ ಕೂಡ ನಾವು ಭೌತಿಕ ಕಣ್ಣುಗಳಿಂದ ಭಗವಂತನ ನೋಡಕ್ಕೆ ಸಾಧ್ಯವಾಗೋದಿಲ್ಲ. ಸೊ ನಾವು ಇವತ್ತಿನ ಇದ್ರಲ್ಲೂ ಕೂಡ ನೋಡಿದ್ರೆ ಪ್ರಾರ್ಥನೆ ಕೀರ್ತನೆಯಲ್ಲೂ ಕೂಡ ಪ್ರಭುಜಿ ಅವರು ಆಡ್ತಿದ್ರು, ವೃಂದಾವನ ರಮ್ಯ ಸ್ಥಾನ ದಿವ್ಯ ಚಿಂತಾಮಣಿ ಧಾಮ ರತನ ಮಂದಿರ ಮನೋಹಾರ. ಸೊ ರಮ್ಯ ಸ್ಥಾನ ಎಲ್ಲ ವೃಂದಾವನ ರಮ್ಯ ಸ್ಥಾನ. ಸೊ ಇದನ್ನು ಕೇಳಿದಾಗ ಮಾತ್ರ ನಮಗೆ ಎಷ್ಟು ಆನಂದವಾಗಿ ಹೋಗುತ್ತಲ್ವಾ. ಸೊ ಇದನ್ನ ಅದಕ್ಕೆ ಹೇಳುವಂಥದ್ದು ಶ್ರವಣಂ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
ಶ್ರವಣದಿಂದ ಮಾತ್ರ ನಾವು ಭಗವಂತನ ನೋಡಕ್ಕಾಗೋದು. ಆಚಾರ್ಯರು ಅದನ್ನೇ ಹೇಳ್ತಾರೆ ನಮ್ಗೆ. ಪ್ರಭುಪಾದರು ತುಂಬಾ ಸರಿ ತಿಳ್ಕೊಳ್ಳುವಂಥದ್ದು, ಯಾವ್ದಾರ ಸರಿ ಕಣ್ಣಿಂದ ನೋಡಬಾರ್ದು, ನಾವು ಕಿವಿಯಿಂದ ನೋಡ್ಬೇಕು. ಸೊ ಎಲ್ಲರಿಗೂ ಆಶ್ಚರ್ಯ ಆಗೋಗ್ಬಿಡುತ್ತೆ, ಏನಿದು ಕಿವಿಯಿಂದ ನೋಡ್ಬೇಕು ಅಂತ ಹೇಳಿದ್ರೆ, ಕಿವಿಯಿಂದ ಹೆಂಗ್ ನೋಡಕ್ಕಾಗುತ್ತೆ, ಕಣ್ಣಿಂದ ಅಲ್ವಾ ನೋಡಕ್ಕಾಗೋದು ಅಂತ. ಸೊ ಕಿವಿಯಿಂದ ಹೇಗೆ ನೋಡುವಂಥದ್ದು ಅಂದ್ರೆ ಶ್ರವಣದ ಮೂಲಕ. ಶ್ರವಣ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೋ ಒಬ್ರು ಭಕ್ತರು ಹೇಳ್ತಾ ಇದ್ದಾಗ ಅದನ್ನ ನಾವು ಕಣ್ಣು ಮುಂದೆ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನೋಡ್ಬೇಕು ಅಂತ. ಸೊ ಆ ತರ ಇವತ್ತಿನ ಕ್ಷೇತ್ರ ದರ್ಶನಗಳನ್ನು ಕೂಡ ನಾವು ನೋಡೋಣ ಅಂತ ಹೇಳ್ತಾ ಸೊ ಈ ಅಧಿವೇಶನ ನಾವು ಶುರು ಮಾಡೋಣ. ಸೊ ಇದರಲ್ಲಿ ಮೊದಲನೇದಾಗಿ ಇಲ್ಲಿ ಭಗವಂತ ಹೇಗೆ ಪ್ರಕಟನಾಗ್ತಾನೆ ಅನ್ನೋದು ನಾವು ಸಿಂಪಲ್ ಆಗಿ ತಗೊಬೇಕಾಗಿರುತ್ತೆ. ಭಗವಂತನ ಯಾವ ತರ ಪ್ರಕಟನಾಗ್ತಾನೆ? ಸೊ 4ನೇ ಅಧ್ಯಾಯ 11ನೇ ಶ್ಲೋಕ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯೇ ತಾಮಂ ಪ್ರಪದ್ಯಂತೆ ತಂಸ್ತೈವ ಭಜಮ್ಯಹಂ ಮಮಂ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂತ ಹೇಳ್ತಾರೆ. ಅಂದ್ರೆ ಭಗವಂತಂಗೆ ಯಾರು ಶರಣಾಗತಿ ಆಗ್ತಾರೋ ಅವರಿಗೆ ಅನುಗ್ರಹವನ್ನ ಮಾಡ್ತೀನಿ. ಯಾವ ರೀತಿಯಲ್ಲಿ ಶರಣಾಗತಿ ಆಗ್ತಾರೋ ಆ ತರ ಬುದ್ಧಿಯನ್ನ ಕೊಡ್ತೀವಿ. ಅದನ್ನು ಕೂಡ 15 ಶ್ಲೋಕದಲ್ಲೂ ಕೂಡ ಹೇಳ್ತಾರೆ, ತೇಷಾಂ ಸದ್ಯುಕ್ತಾನಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತೇನ ಮಮ ಉಪಯಾಂತಿತೆ. ಸೊ ಯಾವ ರೀತಿಯಲ್ಲಿ ಶರಣಾಗತಿಯಾಗಿ ಪ್ರೀತಿಪೂರ್ವಕವಾಗಿ ಭಗವಂತನಿಗೆ ಶರಣಾಗತಿಯ ಮುಡುಪಾಗಿರ್ತಾ ಅವರ ಜೀವನವನ್ನ ಪೂರ್ತಿ ಮುಡುಪಾಗಿರ್ತಾರೋ ಅಂತವ್ರಿಗೆ ಬುದ್ಧಿ ಯೋಗವನ್ನ ನಾನು ಕೊಡ್ತೀನಿ. ಯಾವಾಗ ಸಮಯ ಬೇಕೋ ಅವಾಗ ಬುದ್ಧಿಯನ್ನ ನಾನು ಕೊಡ್ತೀನಿ ಅಂತ ಹೇಳಿ ಭಗವಂತನು ಕೂಡ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ನಾವು ಆ ರೀತಿಯಲ್ಲಿ ಕೇಳಿದಾಗ ಮಾತ್ರ ನಮ್ಮ ಕ್ಷೇತ್ರ ದರ್ಶನ ಯಾವ್ದಾರ ಒಂದು ಶ್ರವಣಂ ಅನ್ನೋದು ತುಂಬಾ ಶ್ರೇಷ್ಠವಾಗಿರುತ್ತೆ. ಸೊ ಅದಕ್ಕೆ ನಮ್ಗೆ ಇಂಪಾರ್ಟೆಂಟ್ ಆಗಿರೋಂಥ ಯಾವುದು, ನಾವು ಚಿಕ್ಕದಾಗಿ ತಗೊಂಡ್ರೆ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಮಹಾಮಂತ್ರನ ಹೇಳುವಂಥದ್ದು ತುಂಬಾ ಮುಖ್ಯನಾ? ಆದ್ರೆ ಹೇಳೋದ್ಕಿಂತ ಕೇಳುವಂಥದ್ದು ತುಂಬಾ ಮುಖ್ಯ. ನಾವು ತುಂಬಾ ಸರಿ ಪ್ರಭುಜಿ ತುಂಬಾ ಸರಿ ಹೇಳಿರ್ತಾರೆ, ನಾವು ಕೇಳಿಸ್ಕೊಬೇಕು ಪ್ರತಿಯೊಂದು 16 ಅಕ್ಷರಗಳಿರುವಂತ 16 ಪದಗಳಿರುವಂತ ಮಹಾಮಂತ್ರವನ್ನ ಕೇಳಿಸ್ಕೊಬೇಕು. ಎಷ್ಟು ಸರಿ ಹೇಳಿದೀವಿ ಅನ್ನೋ ಮುಖ್ಯ ಅಲ್ಲ, ಅಟ್ಲೀಸ್ಟ್ ಒಂದು ಬಾರಿ ಯಾರು ನಾವು ಪರಿಪೂರ್ಣವಾಗಿ ಕೇಳಿಸ್ಕೊಂಡಿದೀವ. ಸೊ ಅದು ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆದ್ರಿಂದ ನಾವು ಕೇಳಿಸ್ಕೊಳ್ಳುವಂಥದ್ದು ತುಂಬಾ ತುಂಬಾ ಶ್ರೇಷ್ಠತೆನೆ ಹೊಂದಿರುತ್ತೆ. ಕೇಳಿಸ್ಕೊಳ್ಳೋದ್ರಿಂದ ನಾವು ಪುಣ್ಯವಂತ, ಅಂದ್ರೆ ನಾವು ಶುದ್ಧತೆಯನ್ನ ಪಡ್ಕೊಂತೀವಿ. ಸೊ ಹರೇ ಕೃಷ್ಣ ಮಹಾಮಂತ್ರನು ಕೂಡ ಪುಣ್ಯವನ್ನ ಪಡ್ಕೊಂತೀವಿ, ಅಂದ್ರೆ ನಾವು ಶುದ್ಧ ಆಗ್ತೀವಿ ಅನ್ನೋದು ಅಲ್ಲಿ ಶ್ರವಣದಿಂದ ಗೊತ್ತಾಗುತ್ತೆ. ಸೊ ಅಂತ ಶ್ರವಣದಿಂದ ಇವತ್ತಿನ ಕ್ಷೇತ್ರ ದರ್ಶನವನ್ನು ನಾವು ಮಾಡೋಣ ಅಂತ ಹೇಳಿ ಕೇಳ್ಕೊಂತ, ಸೊ ಕ್ಷೇತ್ರ ದರ್ಶನ. ಸೊ ಮೊದಲನೇದಾಗಿ ಇಲ್ಲಿ 2 ಕ್ಷೇತ್ರಗಳಿದೆ, ಒಂದು ನರಸಿಂಹ ಕ್ಷೇತ್ರ, ಇನ್ನೊಂದು ರಂಗಸ್ಥಳ ಕ್ಷೇತ್ರ, ರಂಗನಾಥ ಸ್ವಾಮಿಯ ಕ್ಷೇತ್ರ. ಸೊ ಇದನ್ನ ಯಾವ ತರ ಮೊದಲನಾಗಿ ನಾವು ಯಾವ ಕಡೆ ಹೋಗೋದು, ಈ ತರ ಮಾಡೋದು ಅಂತ ಹೇಳಿ ಅನ್ಕೊಂಡಾಗ, ಈಗ ಹೇಗಿದ್ರು ನಾವು ಸತ್ವಗುಣದಲ್ಲಿ ಇದ್ದೀವಿ, ಬೆಳಗ್ಗೆ ಎದ್ದೋಗಿದ್ದೀವಿ, ಅದಕ್ಕೆ ಸತ್ಯಯೋಗದಿಂದ ಹೋಗೋಣ. ಸೊ ಸತ್ಯಯೋಗದಲ್ಲಿ ಏನಾಯ್ತಪ್ಪ ಸತ್ಯಯೋಗದಲ್ಲಿ? ಇಲ್ಲಿ ನಾವು ನೋಡ್ಬೋದು ಸ್ಕಂದಗಿರಿ ಅಂತ ಹೇಳಿ ಒಂದು ಕ್ಷೇತ್ರ ಇದೆ. ಸೊ ಸ್ಕಂದಗಿರಿ ಅನ್ನೋ ಕ್ಷೇತ್ರ ಯಾವುದು? ಸೊ ಸ್ಕಂದಗಿರಿ ಅನ್ನೋ ಕ್ಷೇತ್ರ ಒಂದು ನಾವು ತುಂಬಾ ಹಲವಾರು ಯೋಗಗಳಿಂದ ನಮ್ಮ ಪುರಾಣಗಳಲ್ಲೂ ಕೂಡ ಉಲ್ಲೇಖವಾಗಿರುವಂತ ತುಂಬಾ ದಿವ್ಯವಾದ ಕ್ಷೇತ್ರ. ಏನಾಯ್ತು ಆ ಕ್ಷೇತ್ರದಲ್ಲಿ? ಸೊ ಆ ಕ್ಷೇತ್ರದಲ್ಲಿ ನಾವು ತಿಳ್ಕೊಬಹುದು, ನಮಗೆ ಸೂತ ಗೋಸ್ವಾಮಿ ಇರ್ತಾರೆ. ಸೊ ಸೂತ ಗೋಸ್ವಾಮಿ ಅವರು ಶವನಾಕಾದಿಗಳೆಲ್ಲರಿಗೂ ಕೂಡ ಸ್ಕಂದ ಪುರಾಣವನ್ನ ಅಲ್ಲಿ ಹೇಳ್ದಂತ ಜಾಗವನ್ನು ಕೂಡ ಅದಾಗಿರುತ್ತೆ. ಸೊ ಅದಕ್ಕೆ ಸ್ಕಂದಗಿರಿ ಅಂತ ಹೇಳಿ ಅದನ್ನ ಕೇಳ್ತಾರೆ. ಆ ಸ್ಕಂದಗಿರಿ ಜಾಗದಲ್ಲಿ ಅದು ತುಂಬಾ ಕಾಡು. ಸ್ಕಂದಗಿರಿ ಜಾಗದಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಸಪ್ತ ಋಷಿಗಳ ವಾಸವಾಗಿರುತ್ತೆ. ಸೊ ಯಾರಪ್ಪ ಈ ಸಪ್ತ ಋಷಿಗಳು? ಸೊ ಸಪ್ತ ಋಷಿಗಳು ಹಲವಾರು ಜಾಗದಲ್ಲಿ, ಅಂದ್ರೆ ಹಲವಾರು ಯುಗಗಳಲ್ಲಿ, ಹಲವಾರು ಮನ್ವಂತರಗಳಲ್ಲಿ ಬೇರೆ 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 ಇರ್ತಾರೆ. ಸೊ ಇವಾಗ ವೈವಸ್ವತ ಮನ್ವಂತರಲ್ಲಿ ಸಪ್ತ ಋಷಿಗಳು ಬಂದ್ರೆ ಅತ್ರಿ, ಭೃಗು, ವಶಿಷ್ಠ, ಗೌತಮ, ಕಶ್ಯಪ, ಅಂಗಿರಸ ಮತ್ತೆ ಮಾರೀಚಿ, ಇವರು ಇದಾಗಿರ್ತಾರೆ. ಸೊ ಅಂದ್ರೆ ಸುಮಾರು ಜನ ಚೇಂಜ್ ಆಗ್ತಾ ಇರ್ತಾರೆ. ಇದು ಮನ್ವಂತರಗಳಲ್ಲಿ ಒಬ್ರು ಮನ್ವಂತರಲ್ಲಿ ಇನ್ನೊಬ್ರು ಬರ್ತಾರೆ, ಈ ಮನ್ವಂತರಲ್ಲಿ ಇನ್ನೊಬ್ರು ಬರ್ತಾರೆ. ಸೊ ಆತರ ಈವಾಗಿನ ಮನ್ವಂತರಲ್ಲಿ, ವೈವಸ್ವತ ಮನ್ವಂತರಲ್ಲಿ ಈ 7 ಜನ ಸಪ್ತ ಋಷಿಗಳಾಗಿರ್ತಾರೆ. ಇವ್ರು ಸಪ್ತ ಋಷಿಗಳು ಯಾರು ಇವ್ರನ್ನ ಚೂಸ್ ಮಾಡ್ತಾರೆ? ಸೊ ನಮ್ಗೆ ಶ್ರೀಮದ್ ಭಾಗವತಮಲ್ಲಿ ಸಿಗುತ್ತೆ ಅದನ್ನ ಉಲ್ಲೇಖ. ಈ ಶ್ರೀಮದ್ ಭಾಗವತಮಲ್ಲಿ ಹೇಳ್ತಾರೆ, ಈ ಸಪ್ತ ಋಷಿಗಳನ್ನ ಬ್ರಹ್ಮ ಚೂಸ್ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಕೂಡ ಬ್ರಹ್ಮ ಬಂದು ಸೆಕೆಂಡರಿ ಎಕ್ಸ್ಪಾನ್ಷನ್, ಅಂದ್ರೆ ಸೆಕೆಂಡರಿ ಕ್ರಿಯೇಟರ್ ಅಂತ ಹೇಳ್ತಾರೆ. ಅವರಿಂದ ಇವರೆಲ್ಲರೂ ಕೂಡ ಚೂಸ್ ಮಾಡಿರ್ತಾರೆ ಅವ್ರನ್ನ ಇಂತಿಂತ ಕೆಲಸಗಳನ್ನ. ಸೊ ಅವ್ರಿಗೆ ಏನು ಕೆಲಸಗಳಾಗಿರುತ್ತೆ ಅಂದ್ರೆ, ಅವರು ಇದನ್ನೆಲ್ಲ ಕೂಡ ಅವರು ಅಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿರುವಂತವ್ರೆಲ್ಲರೂ ಕೂಡ ತುಂಬಾ ಶ್ರೇಷ್ಠವಾದ ಜ್ಞಾನಿಗಳು. ಸೊ ಅವ್ರು ಏನ್ ಮಾಡ್ತಿರ್ತಾರೆ, ಈ ಧರ್ಮವನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಯಾವ ರೀತಿಯಲ್ಲಿ ಕಾಪಾಡ್ಕೊಂತಾರೆ? ಸೊ ಅದನ್ನ
ತಪಸ್ಸು ಮಾಡುವಂಥದ್ದು, ಅಥವಾ ದೇವೋತ್ತಮ ಪರಮಪುರುಷದಲ್ಲಿ ಭಕ್ತಿಯಿಂದ ಧ್ಯಾನ ಮಾಡಿ ಆ ಅಂದ್ರೆ ನಮ್ಮ ಇರೋ ಮನುಕುಲಕ್ಕೆಲ್ಲರಿಗೂ ಕೂಡ ಒಳ್ಳೆಯದ ಮಾಡ್ಬೇಕು. ಅದನ್ನ ಹೇಗೆ ಮಾಡ್ತಾರೆ ಅಂದ್ರೆ ವೇದಗಳನ್ನ ಹೇಳ್ಕೊಡುವ ರೀತಿಯಲ್ಲಿ ಅವರೆಲ್ಲರಿಗೂ ಕೂಡ ಮನುಕುಲಕ್ಕೆ ಒಳ್ಳೆದನ್ನ ಮಾಡ್ತಿರ್ತಾರೆ. ಸೊ ಅದನ್ನ ನಾವು ತಿಳ್ಕೊಂಡಿರ್ಕಾಯ್ತು. ಇದು ಸಪ್ತ ಋಷಿಗಳ ಕೆಲಸಗಾಗಿರುತ್ತೆ. ಅಂದ್ರೆ ಇಡೀ ಮನುಕುಲಗಳನ್ನ, ಇಡೀ ಸೃಷ್ಟಿಯನ್ನ ಕಾಪಾಡುವಂತ ಕೆಲಸಗಳನ್ನ ಅವ್ರು ಮಾಡ್ತಾರೆ. ಸೊ ಅವ್ರು ಯಾವ ತರ ಮಾಡ್ತಾರೆ ಅಂದ್ರೆ ಅವ್ರು ಹೋಗ್ತಾರೆ ಪ್ರತಿಯೊಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪ್ರಚಾರವನ್ನ ಮಾಡ್ತಿರ್ತಾರೆ. ದೇವೋತ್ತಮ ಪರಮಪುರುಷನ ಪ್ರಚಾರಗಳನ್ನ ಮಾಡ್ತಿರ್ತಾರೆ, ಯಾಗ ಯಜ್ಞಾದಿಗಳನ್ನ ಮಾಡ್ತಿರ್ತಾರೆ. ಅಲ್ಲಿ ಭಗವಂತನ ಕರೆದು ಅಲ್ಲೆಲ್ಲರನ್ನು ಕೂಡ ನೆಲೆಸಕ್ಕೆ ಇದ್ ಮಾಡ್ತಿರ್ತಾರೆ. ಆ ಸ್ಥಳವನ್ನ ಪುಣ್ಯವನ್ನ ಮಾಡ್ತಿರ್ತಾರೆ. ಸೊ ಆ ತರ ಕೆಲಸವನ್ನ ಈ ಸಪ್ತ ಋಷಿಗಳು ಮಾಡ್ತಿರ್ತಾರೆ. ಆದ್ರೆ ಹಲವಾರು ವರ್ಷಗಳ ಕಾಲ ಈ ಸ್ಕಂದಗಿರಿಯಲ್ಲಿ ತಪಸ್ಸನ್ನು ಮಾಡಿದಾಗ ಅಲ್ಲಿ ಭಗವಂತ ಬರೋದಿಲ್ಲ. ಯಾಕೆ ಬರಲ್ಲ ಇಲ್ಲಿ? ಸೊ ಇದನ್ನ ತಿಳ್ಕೊಬೇಕು. ನಮ್ಗೆ ಯಾವಾಗ್ಲೂ ಗೊತ್ತಿರೋ ಹಾಗೆ ಭಗವಂತ ಯಾವಾಗ ಬರ್ತಾರೆ? ಸೊ 4ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ತುಂಬಾ ಫೇಮಸ್ ಆಗಿರುವಂತ ಶ್ಲೋಕ ಅದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ತಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದ್ರೆ ಅಲ್ಲಿ ಹೇಳ್ತಾರೆ ಅರ್ಜುನನ್ಗೆ, ಎಲ್ಲಿ ಎಲ್ಲಿ ಧರ್ಮಗಳು ಅವನತಿ ಹೊಂದುತ್ತೋ, ಅಧರ್ಮ ಹೆಚ್ಚುತ್ತೋ, ಆವಾಗ ನಾನು ಅವತಾರವನ್ನು ಮಾಡ್ತೀನಿ. ಸೃಜಾಮ್ಯಹಂ, ವ್ಯಕ್ತವಾಗ್ತಾರೆ ಅಲ್ಲಿ. ಅಂದ್ರೆ ಅವತಾರ ಆಗ್ತಾರೆ ಅಂದ್ರೆ ಅಲ್ಲಿ ಹುಟ್ಟು ಬಿಟ್ಟು ಅಲ್ಲಿ ಇದಾಗ್ತದೆ ಅಂತ ಹೇಳಿ ಖಂಡಿತವಾಗ್ಲಿಲ್ಲ. ಅಲ್ಲಿ ವ್ಯಕ್ತವಾಗ್ತಾರೆ. ಯಾವ್ದೋ ಒಂದು ಅವತಾರಗಳನ್ನು ತಗೊಂಡ್ರು ಆಧ್ಯಾತ್ಮಿಕ ಲೋಕದಲ್ಲಿ ಅವ್ರು ಇರ್ತಾರೆ. ಸೊ ಅಲ್ಲಿರೋ ಅಂತವ್ರು ಇಲ್ಲಿ ಬಂದು ವ್ಯಕ್ತವಾಗಿ ಪ್ರಕಟಣೆ ಮಾಡಿ ಇಲ್ಲಿ ಬಂದಿರುವಂತ ಕೆಲಸಗಳನ್ನ ಮುಗಿಸಿ ವಾಪಸ್ ಹೊರಟೋಗ್ತಾರೆ. ಸೊ ಅದನ್ನ ವ್ಯಕ್ತವಾಗ್ತಾರೆ, ಅದು ಸುಜಾಮ್ಯಹಂ. ಸೊ ಯಾರು 4ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ನಮ್ಗೆ ಶ್ರೀಪಾದರು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸುಜಾಮ್ಯಹಂ ಸುಜಾಮಿ ಅನ್ನೋ ಪದಕ್ಕೆ ಎಷ್ಟು ಅರ್ಥಗಳಿದೆ ಅಂತ ಹೇಳಿ ನಮ್ಗೆ ಶ್ರೀಪಾದರು ಕೊಡ್ತಾರೆ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಧರ್ಮದ ಅವನತಿ ಯಾವಾಗ ಆಗುತ್ತೋ ಮತ್ತೆ ಅಧರ್ಮವನ್ನ ಯಾವಾಗ ತಾಂಡವ ಆಡುತ್ತೋ, ಯಾವಾಗ ಹೆಚ್ಚುತ್ತೋ ಆವಾಗ ಭಗವಂತರು ಬರ್ತಾರೆ. ಆದ್ರೆ ಇದೊಂದೇ ಕಾರಣ ಬರಕ್ಕೆ? ಅದು ಆಚಾರ್ಯ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲ. ಅದನ್ನ ಭಗವಂತನು ಕೂಡ ಹೇಳ್ತಾರೆ, ಖಂಡಿತವಾಗ್ಲೂ ಅದಿಲ್ಲ. ಅದೇ 4ನೇ ಅಧ್ಯಾಯ 8ನೇ ಶ್ಲೋಕ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪರಿತ್ರಾಣಾಯ ಸಾಧೂನಾಂ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪದವಾಗಿರುತ್ತೆ. ಭಕ್ತರ ಉದ್ಧಾರಕ್ಕಾಗಿ ಬರ್ತಾರೆ. ಸೊ ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಈಗ ಹಲವಾರು ಈಗ ಸತ್ಯಯುಗದಲ್ಲಿ ತಗೋಣ. ಸತ್ಯಯುಗದಲ್ಲಿ ಅಲ್ಲಿ ಭಗವಂತ ಬಂದು ಇವ್ರನ್ನ ಕಾಪಾಡ್ಬೇಕು, ಭಕ್ತ ಪ್ರಹ್ಲಾದರನ್ನ ಕಾಪಾಡ್ಬೇಕು, ಪ್ರಹ್ಲಾದ ಮಹಾರಾಜನ ಕಾಪಾಡ್ಬೇಕು ಅಂತ ಬರ್ತಾರ? ಖಂಡಿತವಾಗ್ಲೂ ಇಲ್ಲ. ಈಗ ನಾವೆಲ್ಲ ಭಗವಂತನ ಮಕ್ಕಳಾಗಿರ್ತೀವಿ. ಸೊ ಮಕ್ಕಳಾದಾಗ ಏನಾಗಿರುತ್ತೆ, ತಂದೆಗೆ ಮಕ್ಕಳನ್ನು ಕೂಡ ನೋಡ್ಬೇಕು ಅನ್ನೋ ಆಸೆ ಜಾಸ್ತಿ ಇರುತ್ತೆ. ನಾವು ಡಿಸೆಂಬರ್ ಅಲ್ಲಿ ಸೆಕೆಂಡ್ ಸ್ಯಾಟರ್ಡೇಗೆ ಟೆಂಪಲ್ಗೆ ಹೋಗಿದ್ವಿ. ಆಗ ಒಬ್ರು ಹೋಲಿ ಗುರುಗೆ ಬಂದಿದ್ರು. ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಭಗವಂತನಿಗೆ ಪ್ರಹ್ಲಾದರು ಅಂದ್ರೆ ಏನಕ್ಕೆ ಇಷ್ಟ ಆಯ್ತು. ಅಲ್ಲಿ ನೋಡ್ಬೋದು ಭಗವಂತನ ಅವತಾರ ಆದ್ಮೇಲೆ ತುಂಬಾ ಉಗ್ರ ರೂಪಿಯಾಗಿರ್ತಾರೆ. ಎಲ್ಲರೂ ಕೂಡ ಭಯ ಆಗೋಗ್ಬಿಡುತ್ತೆ, ಮುಂದೆ ಹೋಗಕ್ಕೆ ಇದಾಗಲ್ಲ. ಆಗ ಎಲ್ಲರೂ ಕೂಡ ಪ್ರಹ್ಲಾದ್ ಮಹರ್ಷಿ ಮುಂದೆ ತಳ್ತಾರೆ, ಹೋಗಿ 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 ಅಂತ. ಸೊ ಭಗವಂತನಿಗೆ ಪ್ರಹ್ಲಾದ್ ಮಹರ್ಷಿ ಮೇಲೆ ಏಕೆ ಅಷ್ಟೊಂದು ಪ್ರೀತಿ ಅಂತ ಅದಕ್ಕೆ ಪ್ರಶ್ನೆ ಕೇಳಿದ್ರು, ಯಾಕೆ ಪ್ರೀತಿ ಅಂತ. ಅವ್ರು ಹೇಳ್ತಾ ಇದ್ರು ಹೇಗೆ ಅಂದ್ರೆ, ಪ್ರಹ್ಲಾದ್ ಮಹಾರಾಜಗೆ ಇಡೀ ವಿಶ್ವವೇ ವಿರುದ್ಧವಾಗಿತ್ತು. ನೋಡ್ಬೋದು ಅಲ್ಲಿ ನಾವು ಪ್ರಹ್ಲಾದ್ ಮಹಾರಾಜರು ನೋಡಿದಾಗ ಅವರು ಭಗವಂತ ದೇವೋತ್ತಮ ಪರಮಪುರುಷನ ಪೂಜೆ ಮಾಡ್ತೀನಿ ಅಂತಾರೆ. ಇಡೀ ವಿಶ್ವ ಎಲ್ಲರೂ ಕೂಡ ಹಿರಣ್ಯಕಶಿಪುನ ಪೂಜೆ ಮಾಡ್ತಿರ್ತಾರೆ ಅಲ್ಲ. ಸೊ ಅಲ್ಲಿ ಗುರುಕುಲಕ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಹಿರಣ್ಯಕಶಿಪ ಪೂಜೆ ಮಾಡ್ತಾರೆ. ಇಲ್ಲಿ ಇದಕ್ಕೆ ಹೋಗ್ತಾರೆ, ಎಲ್ಲಾ ಕಡೆನೂ ಹಿರಣ್ಯಕಶಿಪ ಪೂಜೆ ಮಾಡ್ತಾರೆ. ಮನೆಯಲ್ಲೂ ಕೂಡ ಹಿರಣ್ಯಕಶಿಪ ಪೂಜೆ ಮಾಡ್ತಿರ್ತಾರೆ. ಎಲ್ಲಾ ಕಡೆ ಇದಾದಾಗ ಇವ್ರೊಬ್ಬರೇ ದೇವೋತ್ತಮ ಪರಮಪುರುಷನ ಪೂಜೆ ಮಾಡುವಂತದ್ದು. ಸೊ ಇವಾಗ ದೇವೋತ್ತಮ ಪರಮಪುರುಷನ ಪೂಜೆ ಮಾಡಿದಾಗ ಈಗ ಇದು ಅವರು ಗುರುಕುಲಕ್ಕೆ ಕಳಿಸ್ತಾರೆ. ಅಲ್ಲೂ ಕೂಡ ಅವ್ರು ಹೇಳ್ಕೊಡಕ್ಕೆ ಎಷ್ಟೊಂದು ಪ್ರಯತ್ನವನ್ನು ಮಾಡ್ತಾರೆ, ಆದ್ರೆ ಅಲ್ಲಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅದು ಕೂಡ ನಮ್ಗೆ ಆಚಾರ್ಯರು ತಿಳಿಸ್ಕೊಡ್ತಾರೆ. ಯಾವ ರೀತಿಯಲ್ಲಿ ಅಂದ್ರೆ ಪ್ರಹ್ಲಾದ್ ಮಹಾರಾಜರು ತನ್ನ ಗರ್ಭದಲ್ಲಿದ್ದಾಗಲೇ ಭಗವಂತನ ವಿಷಯಗಳನ್ನ ಶ್ರವಣವನ್ನು ಮಾಡಿರ್ತಾರೆ. ಅವರು ಶ್ರೇಷ್ಠವಾದ ಭಕ್ತರಾಗಿರ್ತಾರೆ, ಅವರು ಭೌತಿಕದಿಂದ ಅತೀತರಾಗಿರ್ತಾರೆ. ಅದನ್ನ ಯಾರಿಂದ ಕೇಳಿಸ್ಕೊಂಡಿರ್ತಾರೆ ಅಂದ್ರೆ ಶುದ್ಧ ಭಕ್ತರು ನಾರದ ಮುನಿಗಳಿಂದ ಕೇಳಿಸ್ಕೊಂಡಿರ್ತಾರೆ ಭಗವಂತನ ವಿಷಯವನ್ನ. ಸೊ ಆದ್ರಿಂದ ಅವ್ರಿಗೆ ಅದು ಆ ಶ್ರವಣದ ಮಹತ್ವ ಎಷ್ಟಾಗಿತ್ತು ಅಂದ್ರೆ ಅದು ತುಂಬಾ ಹೋಗಿ ಕೂತ್ಕೊಂಡ್ಬಿಟ್ಟಿತ್ತು. ಭಗವಂತನ ಯಾವಾಗ ಬಂದ್ರು ಕೂಡ ಭಗವಂತನ ಇದ್ದಾರೆ. ಸೊ ಸಂಪೂರ್ಣ ಶರಣಾಗತಿ, ಅದನ್ನ ಸಂಪೂರ್ಣ ಶರಣಾಗತಿ ಅಂತ ಹೇಳ್ತಾರೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ಕೋಣ. ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತೀವಿ? ಅಪ್ಪ ನನ್ಗೆ ಕಷ್ಟ ಇದೆ, ನನ್ಗಿದಿದೆ ಅಂದ್ರೆ ಭಗವಂತನ ಹತ್ರ ಹೋಗಿ ಬಿಸ್ನೆಸ್ ಅನ್ನೋದನ್ನ ಮಾಡ್ತೀವಿ ಅಲ್ವಾ? ಬಿಸ್ನೆಸ್ ಮಾಡ್ತೀವಿ. ನನ್ಗೆ ಪಾಸ್ ಮಾಡಿಸ್ಬಿಡು, ನಾನು ನಿಂಗೆ ಅಭಿಷೇಕ ಮಾಡಿಸ್ತೀನಿ, ಅಥವಾ ನಂಗೆ ಕೆಲಸ ಕೊಡಿಸ್ಬಿಡು, ಸೊ ನಾನು ನಿನ್ನ ಉತ್ಸವ ಮಾಡಿಸ್ತೀನಿ, ಸೊ ಇಲ್ಲೂ ಪೂಜೆ ಮಾಡಿಸ್ತೀನಿ. ಸೊ ಈ ತರ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಹೋಗಿ, ಭೌತಿಕ ಬೇಡಿಕೆಗಳನ್ನ ಇಟ್ಕೊಂಡು ಹೋಗಿ
ನಾವೇನ್ ಮಾಡ್ತಾ ಇದೀವಿ ಅಲ್ಲಿ ಹಾಳು ಮಾಡ್ಕೊಂತ ಇದೀವಿ, ಭಗವಂತನ ಕೂಡ ನೋಡಲ್ಲ, ಅಲ್ಲಿ ಇದನ್ನು ಕೂಡ ಮಾಡಲ್ಲ. ಆದ್ರೆ ಇಲ್ಲಿ ನಾವ್ ನೋಡ್ಬೋದು ಪ್ರಹ್ಲಾದ್ ಮಹಾರಾಜರಿಗೆ ಹಲವಾರು ಕಷ್ಟಗಳಿರುತ್ತೆ, ಹಲವಾರು ಕಷ್ಟಗಳು ತಂದೆಯಿಂದಾನೇ ಕಷ್ಟ ಬರುತ್ತೆ ಅಲ್ವಾ. ಸೊ ನೋಡ್ಬೋದು ತಂದೆಯಿಂದಾನೇ ಕಷ್ಟ ಬರುತ್ತೆ. ಅವಾಗ ಅವ್ರ ಏನ್ ಮಾಡ್ತಾರೆ, ತಂದೆಯಿಂದ ಕಷ್ಟ ಬಂದಾಗ ಆದ್ರೆ ಅಲ್ಲಿ ತಂದೆಯಿಂದ ಕಷ್ಟ ಬಂದಾಗಲೂ ಕೂಡ ಅವ್ರು ಸಹಿಸ್ಕೊಂಡಿರ್ತಾರೆ. ಆದ್ರೆ ಅವ್ರು ಯಾವತ್ತೂ ಕೂಡ ಕಂಪ್ಲೇಂಟ್ ಮಾಡಲ್ಲ, ಭಗವಂತನ ಹತ್ರ ಕಂಪ್ಲೇಂಟ್ ಮಾಡ್ತಾರ, ನನ್ಗೆ ಹಿಂಗೆ ತಂದೆ ಇದ್ ಮಾಡ್ತಿದಾರೆ, ನನ್ ಕಾಪಾಡು ಇದ್ ಮಾಡು, ಖಂಡಿತವಾಗ್ಲೂ ಇಲ್ಲ. ಅವ್ರ ಧ್ಯಾನ ಸಂಪೂರ್ಣವಾಗಿ ಶರಣಾಗತಿ ಆಗಿರ್ತಾರೆ. ಆದ್ರೆ ಅಲ್ಲಿ ತಿಳ್ಕೊಬಹುದು ನಾವು, ಭಗವಂತನ ಭಕ್ತರಿಗೆ ಯಾರು ಅವಮಾನ ಮಾಡಿದ್ರೆ ಭಗವಂತ ಸುಮ್ನೆ ಇರಲ್ಲ. ಸೊ ಅದ್ರಲ್ಲೂ ಕೂಡ ನಾವು ಭಗವದ್ಗೀತೆಯಲ್ಲೂ ಕೂಡ ಭಗವಂತ ಹೇಳ್ತಾರೆ ಅರ್ಜುನನ್ಗೆ, ಹೋಗು ನೀನು ಇದನ್ನ ಹೇಳು ನೀನು, ಭಗವಂತನ ಭಕ್ತರು ಯಾವತ್ತು ಹೇಳ್ತಾರೋ ಅದನ್ನ, ನನ್ ಮಾತು ಬೇಗ ನಾನು ತಪ್ಪಿಡ್ತೀನಿ, ಭಗವಂತನ ಭಕ್ತರು ಯಾವತ್ತು ಹೇಳಿದ್ರು ಕೂಡ ಅದನ್ನ ತಪ್ಪೋದಿಲ್ಲ. ಇದಕ್ಕೆ ಹಲವಾರು ಉದಾಹರಣೆಗಳನ್ನ ನಾವು ತಿಳ್ಕೊಬಹುದು, ಹಲವಾರು ಉದಾಹರಣೆಗಳು. ಭಗವಂತ ಆ ಹೇಗಂದ್ರೆ ಭಕ್ತರು ಯಾವ ತರ ಮಾಡ್ತಾರೆ ಅಂದ್ರೆ ಅವ್ರು ಭಗವಂತನ ಕೂಡ ಕಟ್ಟಾಕ್ಬಿಟ್ಟಿರ್ತಾರೆ. ಸೊ ಆ ರೀತಿಯಲ್ಲಿ ಸೊ ಅದನ್ನ ನಾವು ಚಿಕ್ಕದಾಗಿ ನೋಡ್ಬೋದು. ಈಗ ಅನಂತ ಆಳ್ವಾರ್ ಕಥೆಗಳನ್ನ ನೋಡ್ಬೋದು. ಅನಂತ ಆಳ್ವಾರ್ ಕಥೆಗಳು ತುಂಬಾ ಶ್ರೇಷ್ಠವಾದ ಭಕ್ತರಾಗಿರ್ತಾರೆ, ತಿರುಪತಿಗೆ ಹೋಗಿರ್ತಾರೆ. ಸೊ ಅವ್ರ ಗುರುಗಳು ಹೇಳಿರ್ತಾರೆ, ತಿರುಪತಿಗೆ ಯಾರು ಹೋಗ್ತೀರಾ, ಹೋಗಿ ಅಲ್ಲಿ ಭಗವಂತನ ಸೇವೆ ಮಾಡ್ಬೇಕು, ಯಾರು ಹೋಗ್ತೀರಾ ಅಂದಾಗ ಯಾರು ಕೂಡ ಮುಂದೆ ಬರಲ್ಲ. ಯಾಕಂದ್ರೆ ಅದು ಕಾಡಾಗಿರುತ್ತೆ, ಅಲ್ಲಿ ಏನು ಇರೋದಿಲ್ಲ. ಇವಾಗಿನ ನೋಡೋ ತರ ತಿರುಮಲ ಏನು ಇರಲ್ಲ, ಮೇಲ್ಗಡೆ ಫುಲ್ಲು ಕಾಡಾಗಿರುತ್ತೆ, ಅಲ್ಲಿ ಏನು ಇಲ್ಲ. ಭಗವಂತನಿಗೊಂದು ಹೂವು ಇಡೋಕ್ಕೂ ಕೂಡ ಅಲ್ಲಿ ಸಾಧ್ಯವಾಗ್ತಿರ್ಲಿಲ್ಲ. ಆದ್ರೆ ಅನಂತ ಆಳ್ವಾರು ನಾನು ಹೋಗ್ತೀನಿ ಅಂತ ಒಪ್ಕೊಂತಾರೆ. ಗುರುಗಳ ಮಾರ್ಗದರ್ಶನ ಗುರುಗಳು ಕೊಡ್ತಾರಲ್ಲ, ಗುರುಗಳನ್ನ ಏನ್ ಹೇಳ್ತಾರೆ, ಗುರುಗಳನ್ನ ತೃಪ್ತಿಯಾಗ ಮಾಡೋಕ್ಕೋಸ್ಕರ ಅವ್ರು ಹೋಗ್ತಾರೆ. ಅವ್ರು ಹೋಗುವಾಗ ಅವರ ಮಾತಾಜಿ ಇರ್ತಾರಲ್ಲ, ಮಾತಾಜಿಯವರು ಕೂಡ ಅವರು ತುಂಬಾ ಗರ್ಭಿಣಿ ಆಗಿರ್ತಾರೆ, ಆದ್ರೂ ಕೂಡ ಅದನ್ನ ಲೆಕ್ಕವನ್ನ ಮಾಡಲ್ಲ, ಭಗವಂತನ ಸೇವೆ ಮಾಡ್ಬೇಕು ಅಂತ ಹೇಳಿ ಹೋಗ್ತಾರೆ. ಸೊ ಗುರುಗಳ ಮಾತು ತುಂಬಾ ಶ್ರೇಷ್ಠವಾದದ್ದು. ಸೊ ಅಲ್ಲಿ ತಿರುಪತಿಗೆ ಹೋಗ್ತಾರೆ, ತಿರುಪತಿ ಹೋಗಿ ಮೇಲ್ಗಡೆ ಒಂದು ಹೂವು ಇಡೋಕ್ಕೂ ಕೂಡ ಏನಿರಲ್ಲ. ಸೊ ಮೊದಲು ಅವ್ರು ಏನ್ ಮಾಡ್ತಾರೆ, ತೋಟವನ್ನ ತಯಾರು ಮಾಡ್ತಾರೆ ಅಲ್ಲಿ. ಸುಮ್ನೆ ಅವರೇ ಕೂತ್ಕೊಂಡು ಅಂದ್ರೆ ಫಸ್ಟ್ ಬಾವಿಯನ್ನ ತೋಡ್ತಾರೆ, ಬಾವಿನ ತೋಡಿ 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 ಇದ್ ಮಾಡ್ಬೇಕು ಅಂತ ಹೇಳಿದಾಗ ಇವರು ಮಾತಾಜಿಯವರು ತುಂಬಾ ಗರ್ಭಿಣಿ ಆಗಿರ್ತಾರೆ. ಇವ್ರು ತೋಡಿ ಮಣ್ಣನ್ನೆಲ್ಲ ಎತ್ತು ಕೊಟ್ಟು ಮೇಲೆ ಕೊಡ್ತಿರ್ತಾರೆ. ಈ ಮಾತಾಜಿಯವರು ಒಂದೊಂದೇ ನಿಧಾನಕ್ಕೆ ಆಗ್ತಾ ಇರುತ್ತೆ. ಒಂದು ಸಮಯದಲ್ಲಿ ಏನಾಗಿರುತ್ತೆ, ಸ್ವಲ್ಪ ಬೇಗ 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 ಮಣ್ಣು ಹಾಕಿ ವಾಪಸ್ ಬರ್ತಾ ಇರ್ತಾರೆ. ಸೊ ಇವ್ರಿಗೆ ಅನಂತ ಆಳ್ವಾರ್ಗೆ ತುಂಬಾ ಆಶ್ಚರ್ಯ ಆಗೋಗ್ಬಿಡುತ್ತೆ, ಏನಿದು ತುಂಬಾ ಬೇಗ ಬರ್ತಾ ಇರಲ್ಲ, ಇಷ್ಟು ನಿಧಾನ ಆಗ್ತಿತ್ತು ಅಂತ ಹೇಳಿ ಅವ್ರು ಎದ್ದು ನೋಡ್ತಾರೆ, ಯಾರೊಬ್ರು ಬಂದು ಬಾಲಕರು ಬಂದಲ್ಲಿ ಸೇವೆ ಮಾಡ್ತಿರ್ತಾರೆ. ನಾನು ಸೇವೆ ಮಾಡ್ಬೇಕು ನಿಮ್ನ, ಅದಕ್ಕೋಸ್ಕರ ನಾನು ಇದ್ ಮಾಡ್ತಿರ್ತೆ ಅಂತ. ಆದ್ರೆ ಅವರು ನಿರಾಕರಣೆ ಮಾಡ್ತಾರೆ, ಯಾಕಂದ್ರೆ ಇದು ನನ್ನ ಸೇವೆ, ನನಗೆ ಗುರುಗಳು ಮಾಡಿರುವಂತ ಸೇವೆ ಆಗಿರುತ್ತೆ, ಈ ಸೇವೆನ ನಾನು ಯಾರಿಗೂ ಕೊಡಲ್ಲ ನಾನು. ಸೊ ನನ್ನ ಸೇವೆ ನಾನೇ ಮಾಡ್ಬೇಕು, ನನ್ನ ಸೇವೆಯಲ್ಲಿ ನೀವ್ ಯಾಕೆ ಭಾಗಿಯಾಗ್ತೀರಾ ಅಂತ ಹೇಳಿ ಅವರು ಆ ಭಗವಂತನ ಸೇವೆಯಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅಲ್ಲಿ ಸಾಕ್ಷಾತ್ ಭಗವಂತನೇ ಬಂದು ಆ ನಾನು ಸೇವೆ ಮಾಡ್ಬೇಕು ಅಂದ್ರೂ ಕೂಡ ಖಂಡಿತವಾಗ್ಲೂ ಅದು ಅವರು ಬಿಡೋದಿಲ್ಲ. ಹಾಗೂ ಕೂಡ ಬಿಡಲ್ಲ ಇವರು, ಮತ್ತೆ ಬಂದು ಸೇವೆಯಲ್ಲಿ ಮಾಡ್ಬೇಕಂದಾಗ ಅಡ್ಡೆನ ಬಡಿಸ್ತಿರ್ತಾರೆ. ಸೊ ಅಲ್ಲಿ ಸೇವೆ ಮಾಡ್ಬೇಕಂದಾಗ ಅಡ್ಡಪಟ್ಟಾಗ ಅವ್ರು ಏನ್ ಮಾಡ್ತಾರೆ, ತುಂಬಾ ಕೋಪ ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಶನಿಕೆ ಅಂತಾರೆ, ಅಂದ್ರೆ ಮಣ್ಣೆಲ್ಲ ಎತ್ತಿ ಇದ್ ಮಾಡ್ತಾರಲ್ಲ, ಆ ಶನಿಕೆಯಲ್ಲಿ ಹೊಡೆದು ಬಿಡ್ತಾರೆ. ಸೊ ಅದು ಭಗವಂತನ ಗಲ್ಲಕ್ಕೆ ಹೋಗಿ ಬೀಳುತ್ತೆ. ಸೊ ಆ ಗಲ್ಲಕ್ಕೆ ಹೋಗಿ ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಭಗವಂತನ ಗಲ್ಲಕ್ಕೆ ಹೋದಾಗ ಅಲ್ಲಿ ತಿರುಪತಿ ಅವ್ರು ಹೊಟ್ಟೋಗ್ಬಿಡ್ತಾರೆ. ಅವಾಗ ಅಲ್ಲಿ ಇದು ಟೆಂಪಲ್ ಇಂದ ಇದು ಬರುತ್ತೆ. ಸೊ ಭಗವಂತನ ಗಲ್ಲದಿಂದ ರಕ್ತ ಬರ್ತಾ ಇದೆ ಅಂತ. ಸೊ ಅವಾಗ ಇಲ್ಲಿಂದ ಅನಂತಾಳ್ವಾರ್ ಹೋಗಿ ಅವರು ಪಂಚಕರ್ಪೂರ ನೋಡ್ಬೋದು. ತಿರುಪತಿಲಿ ಹೋದಾಗ ಇಲ್ಲಿ ಪೂರ್ತಿ ವೈಟ್ ಇರುತ್ತೆ, ನೋಡಿರ್ತೀರಲ್ವಾ, ಇಲ್ಲಿ ವೈಟ್ ಇರ್ತಾರೆ, ಅಲ್ಲಿ ಪಂಚಕರ್ಪೂರನೆಲ್ಲ ಕೂಡ ಹಚ್ಚಿ ಭಗವಂತನ ಇದ್ ಮಾಡಿ, ಇವಾಗ್ಲೂ ಕೂಡ ಅನಂತ ಆಳ್ವಾರ್ ಕುಟುಂಬದವ್ರು ಹೋಗಿ ಅಭಿಷೇಕದ ನಂತರ ಆ ಪಂಚಕರ್ಪೂರವನ್ನು ಹಚ್ಚಿ ತಗೊಂಡೋಗಿ ಹಚ್ಚುತ್ತಾರೆ. ಸೊ ಅದನ್ನ ಸೇವೆನ ನೋಡ್ಬೋದು. ಅವ್ರು ಅನಂತ ಆಳ್ವಾರ್ ತುಂಬಾ ಶ್ರೇಷ್ಠವಾದ ಭಕ್ತರಾಗಿರ್ತಾರೆ. ಭಗವಂತನ ಸೇವೆ ಅಂದ್ರೆ ಅವರು ಯಾವತ್ತೂ ಕೂಡ ಇದ್ ಮಾಡಲ್ಲ, ಭಗವಂತನೇ ಕೂಡ ಬರ್ತಿರ್ತಾರೆ ಅಲ್ಲಿ ನೋಡ್ಬೇಕು ಅಂತ. ಸೊ ಆ ರೀತಿಯಲ್ಲಿ ಆಗಿರುತ್ತೆ. ಇನ್ನ ನಾವು ಇದ್ರಲ್ಲೂ ಕೂಡ ನೋಡ್ಬೋದು, ಕೃಷ್ಣನ ಲೀಲೆಯಲ್ಲೂ ಕೂಡ ಹಲವಾರು ಲೀಲೆಗಳಿದೆ. ಅಲ್ಲಿ ಚಿಕ್ಕದಾಗ ಒಂದು ಲೀಲೆಯನ್ನ ತಗೊಂಡ್ರೆ ಬಕಾಸುರನ ವಧೆ. ಸೊ ಬಕಾಸುರನ ವಧೆ ಯಾವ ತರ ಆಯ್ತು. ಸೊ ಬಕಾಸುರನ ವಧೆಯಲ್ಲಿ ಭಗವಂತನ ಏನ್ ಮಾಡ್ತಾರೆ, ಈ ಬಕಾಸುರ ಏನ್ ಮಾಡ್ತಾರೆ, ನುಂಗ್ಬಿಡ್ತಾರೆ ಒಂದ್ಸಲಿಗೆ. ಆಗ ಹಲವಾರು ದೇವತೆಗಳು ಬರ್ತಾರೆ, ಭಗವಂತನ ಭಕ್ತರಿರ್ತಾರೆ ಎಲ್ಲರೂ, ಅಯ್ಯೋ ನನ್ ಭಗವಂತನ ನುಂಗ್ಬಿಟ್ಟಿದ್ದಾರೆ, ನಾನ್ ಬಂದ್ ಕಾಪಾಡ್ತೀನಿ ಅಂತ ಹಲವಾರು ದೇವತೆಗಳು ಬರ್ತಾರೆ. ಅದು ಯಾರ ಕೈಲಿ ಕೂಡ ಸಾಧ್ಯವಾಗಲ್ಲ. ಕೊನೆಗೆ ಏನ್ ಹೇಳ್ತಾರೆ, ನಾನು ವೆಯ್ಟ್ ಮಾಡ್ಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾರೆ. ಆಗ ಬಕಾಸುರ ಏನ್ ಮಾಡ್ತಾರೆ, ಆ ಖುಷಿಗೆ ಸಂಭ್ರಮಕ್ಕೆ ಭಕ್ತರೆಲ್ಲ ಕೂಡ ತೆಗಲಕ್ಕೆ ಶುರು ಮಾಡ್ಬಿಡ್ತಾರೆ. ಎಲ್ಲಾನು ಕೂಡ ಬೈತಿರ್ತಾರೆ, ನಿಮ್ ಕೈಲಿ ಏನೂ ಸಾಧ್ಯ ಇಲ್ಲ, ಭಗವಂತನ ಭಕ್ತರಂತ ನೀವು, ಆ ಭಗವಂತನೇ ನನ್ನ ಹೊಟ್ಟೆಲಿದ್ದಾನೆ, ನೀವ್ ಯಾವ ಭಕ್ತರು, ನಿಮ್ದು ಏನು ಪೂಜೆ ಇದಿಲ್ಲ ಅದಿಲ್ಲ ಅಂತ ಚೆನ್ನಾಗಿ ಬೈದ್ಬಿಡ್ತಾರೆ. ಸೊ ಅವಾಗ
ಇವ್ರಿಗೆ ಖುಷಿ ಆಗ್ತಾ ಇರುತ್ತೆ ಭಕ್ತರಿಗೆ, ಅಲ್ಲಿ ಭಕ್ತರಿಗೆಲ್ಲ ತುಂಬಾ ಖುಷಿ ಆಗ್ತಾ ಇರುತ್ತೆ, ದೇವತೆಗಳೆಲ್ಲರೂ ಕೂಡ ತುಂಬಾ ಖುಷಿ ಪಡ್ತಿರ್ತಾರೆ. ಇವ್ರು ಬಕಾಸುರನಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ. ಇದನ್ನ ಆಚಾರ್ಯರು ತುಂಬಾ ಚೆನ್ನಾಗಿ ವಿವರಣೆಗಳನ್ನ ಕೊಟ್ಟಿದ್ದಾರೆ. ಸೊ ಆಶ್ಚರ್ಯ ಆಗುತ್ತೆ, ಏನಾಗುತ್ತೋ ಏನಾಯ್ತು, ಇವ್ರು ಖುಷಿ ಪಡ್ತಾ ಇದಾರಲ್ಲ, ನಾನು ಎಷ್ಟು ಬೈದ್ರು ಖುಷಿ ಪಡ್ತಾರೆ, ಇನ್ನೂ ಜಾಸ್ತಿ ಬೈಕ್ ಶುರು ಮಾಡ್ತಾರೆ, ಇನ್ನೂ ಜಾಸ್ತಿ ಬೈಕ್ ಶುರು ಮಾಡ್ತಾರೆ. ಅಲ್ಲಿ ಆ ಆಚಾರ್ಯರು ವಿವರಣೆಗಳನ್ನ ಕೊಡ್ತಾರೆ. ಏನಕ್ಕೆ ದೇವತೆಗಳಾಗಿರ್ಬೋದು, ಅಂದ್ರೆ ಭಗವಂತನ ಭಕ್ತರೇ ಅಲ್ವಾ ದೇವತೆಗಳಾಗಿರೋದು, ಅವ್ರು ಏನಕ್ಕೆ ಖುಷಿ ಪಡ್ತಾರೆ, ಅವ್ರು ಯಾಕೆ ಖುಷಿ ಪಡ್ತಾರೆ ಅಂದ್ರೆ ಅಲ್ಲಿ ಗೊತ್ತು ಅವ್ರಿಗೆ, ಭಗವಂತನ ಬೈದ್ರು ಭಗವಂತ ಸುಮ್ನೆ ಬಿಡ್ತಾನೆ, ಆದ್ರೆ ಭಗವಂತನ ಭಕ್ತರು ಬೈದ್ರೆ ಭಗವಂತ ಸುಮ್ನೆ ಇರಲ್ಲ. ಅವಾಗ ಏನ್ ಮಾಡ್ತಾನೆ, ತನ್ನ ಹೊಟ್ಟೆನ ಸೀಳ್ಕೊಂಡು ಆಚೆ ಬರ್ತಾರೆ ಕೃಷ್ಣ. ಸೊ ಆಗ ಅದ್ ಬಂದು ಬಕಾಸನ್ನ ವಧೆಯನ್ನ ಮಾಡ್ತಾರೆ, ತನ್ನ ಕೊಕ್ಕಿನ 2 ಭಾಗವನ್ನು ಮಾಡಿ ಸೀಳಿ ಬಕಾಸನ್ನ ವಧೆಯನ್ನ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಎಲ್ಲೂ ಕೂಡ ಪ್ರಹ್ಲಾದ್ ಮಹಾರಾಜರಿಗೆ ತುಂಬಾ 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 ಕಷ್ಟ ಪಡ್ಬೇಕಂದಾಗ ಆವಾಗ ಸುಮ್ನೆ ಇರ್ತಾರ ಭಗವಂತ, ಖಂಡಿತವಾಗ್ಲೂ ಬರಲ್ಲ, ಸುಮ್ನೆ ಇರಲ್ಲ, ಬಂದ್ಬಿಡ್ತಾರ ಅವ್ರು. ಬಂದು ಹಿರಣ್ಯಕಶಿಪನ ಸಂಹಾರನ ಮಾಡ್ತಾರೆ. ಅಲ್ಲಿ ಇನ್ನ ಒಂದು ರೀತಿಯಲ್ಲಿ ನಾವು ತಿಳ್ಕೊಬಹುದು, ಗಜೇಂದ್ರ ಮೋಕ್ಷ ಅನ್ನೋದು ಕೂಡ ತಿಳ್ಕೊಬಹುದು. ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಅಷ್ಟೇ ದೇವೋತ್ತಮ ಪರಮ ಪುರುಷನ್ ಮಾತ್ರ ಪೂಜೆ ಮಾಡ್ತಾ ಇರ್ತಾರೆ. ಅವ್ರನ್ನ ಮಾತ್ರನೇ ಧ್ಯಾನವನ್ನು ಮಾಡ್ತಿರ್ತಾರೆ, ಅವ್ರನ್ನೇ ಶ್ರವಣ ಮಾಡೋದು, ಜಪ ಮಾಡೋದು. ಪ್ರತಿಯೊಂದು 24 ಗಂಟೆಗಳ ಕಾಲ, ನಮ್ಗೆ 24 ಗಂಟೆ, ಅವ್ರಿಗೆ ಸುಮಾರು ಕಾಲಗಳಿರುತ್ತೆ. ಅಷ್ಟು ಅವ್ರಿಗೆ ಎಷ್ಟು ಸಮಯ ಇರುತ್ತೋ ಪ್ರತಿ ಟೈಮಲ್ಲೂ ಕೂಡ ಭಗವಂತನ ಧ್ಯಾನ ಮಾಡ್ತಿರ್ತಾರೆ. ಅವ್ರು ಯಾವ್ದೋ ಒಂದು ದೇವತೆಗಳು ಬಂದು ಹಾಗೆ ಕಾಪಾಡ್ಬಿಡ್ಬೋದಾಯ್ತು, ಆದ್ರೆ ಆಗ್ತಿರ್ಲಿಲ್ಲ. ಅಲ್ಲಿ ದೇವೋತ್ತಮ ಪರಮಪುರುಷ ಪೂಜೆ ಮಾಡ್ತಿದ್ದಾರೆ, ನಾವು ಬರೋದಿಲ್ಲ ಅಡ್ಡದಲ್ಲಿ. ಯಾಕಂದ್ರೆ ದೇವೋತ್ತಮ ಪರಮಪುರುಷ ಬರುವಂತದ್ದು ತುಂಬಾ ಶ್ರೇಷ್ಠತೆ ಆಗಿರುತ್ತೆ. ಅದು ದೇವತೆಗಳು ಕೂಡ ಕಾಯ್ತಾ ಇರ್ತಾರೆ. ನಾವು ಅದನ್ನ ಗಜೇಂದ್ರ ಮೋಕ್ಷದಲ್ಲೂ ಕೂಡ ನಾವು ನೋಡ್ಬೋದು. ಗಜೇಂದ್ರ ಮೋಕ್ಷ ದಲ್ಲಿ ಆ ಸರೋವರದಲ್ಲಿ ಬಂದು ಮೊಸಳೆ ಬಾಯಿ ಇಟ್ಕೊಂಡ್ಬಿಟ್ರೆ, ಆ ಮೊಸಳೆ ಬಾಯಿನ ಆನೆಯ ಕಾಲನ್ನ ಕಚ್ಕೊಂಡ್ಬಿಟ್ಟಿರುತ್ತೆ. ಆಗ ಗಜೇಂದ್ರ ಭಗವಂತನ ಕರೀತಾರೆ, ದೇವೋತ್ತಮ ಪರಮಪುರುಷನ ಕರೀತಾರೆ. ಅಲ್ಲಿ ದೇವತೆಗಳು ಇವರು ಎಲ್ಲ ಕಡೆ ಸಾವಿರಾರು ಜನ ನೆರೆದಿರ್ತಾರೆ. ಅವ್ರನ್ನ ಯಾರನ್ನೂ ಕೂಡ ಕರೀಲಿಲ್ಲ, ಭಗವಂತ ದೇವೋತ್ತಮ ಪರಮಪುರುಷ ಬರ್ತಿದ್ದಾರೆ, ಅವ್ರನ್ನ ಕರೀತಾ ಇದ್ದಾರೆ. ಇವರು ತುಂಬಾ ಶ್ರೇಷ್ಠವಾದ ಭಕ್ತರು, ಗಜೇಂದ್ರ ತುಂಬಾ ಶ್ರೇಷ್ಠವಾದ ಭಕ್ತರು, ಅವರು ಕರೀತಾ ಇರೋದ್ರಿಂದ ಭಗವಂತ ಬಂದೇ ಬರ್ತಾರೆ, ನಾನು ಭಗವಂತನ ದರ್ಶನ ಮಾಡ್ಬೋದು ಇಲ್ಲಿ. ಆ ರೀತಿಯಲ್ಲಿ ಅಲ್ಲಿ ಭಗವಂತನ ಕಾಯ್ತಾ ಇರ್ತಾರೆ. ಸೊ ಆಗ ಭಗವಂತರು ಬಂದು ಅಲ್ಲಿ ಗಜೇಂದ್ರನಿಗೆ ಮೋಕ್ಷವನ್ನ ಕೊಡ್ತಾರೆ. ಅಲ್ಲೂ ಕೂಡ ಅಲ್ಲಿ ಗಜೇಂದ್ರ ನೋಡ್ಬೋದು, ನನ್ನ ಕಾಪಾಡು ಅಂತ ಬರಲ್ಲ, ಅದು ಎಷ್ಟೊಂದು 1000 ವರ್ಷಗಳ ಕಾಲ ಅವರು ಹಾಗೆ ಇರ್ತಾರೆ, ಭಗವಂತನ ಸ್ತುತಿಯನ್ನ ಮಾಡ್ತಿರ್ತಾರೆ. ಭಗವಂತನ ಸ್ತುತಿ ಮಾಡಿ ಅಲ್ಲಿ ಯಾರು ಕೂಡ ಯಾವ ಇಚ್ಛೆನೂ ಇರಲ್ಲ, ಸಂಪೂರ್ಣ ಶರಣಾಗತಿ. ಭಗವಂತನಿಗೆ ನಾನು ನನ್ ಬಂದು ಕಾಪಾಡು, ಮೊಸಳೆ ಕಚ್ತಾ ಇದೆ ಅಂತ ಹೇಳಿ ಅವರು ಕೂಡ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಒಂದು ಪುಷ್ಪವನ್ನ ತಗೊಂಡು, ಭಗವಂತ ನಾನು ನಿನ್ಗೆ ಏನು ಅರ್ಪಣೆ ಮಾಡಕ್ಕಾಗಲ್ಲ, ಈ ಟೈಮಲ್ಲಿ ನಿನ್ಗೆ ಇದ್ನಾರು ಅರ್ಪಣೆ ಮಾಡ್ತಿದ್ದೀನಿ, ತಗೋ ಈ ಪುಷ್ಪ ತಗೋ ನೀನು ಅಂತ ಅರ್ಪಣೆ ಮಾಡಕ್ಕೆ ಸಮರ್ಪಣೆ ಭಾವ, ಸಂಪೂರ್ಣ ಸಮರ್ಪಣೆ ಭಾವದಿಂದ ಮಾಡಿದಾಗ ಆಗ ದೇವೋತ್ತಮ ಪರಮಪುರುಷ ಬಂದೇ ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ಅದಕ್ಕೆ ಹಲವಾರು ನಿದರ್ಶನಗಳಿದೆ. ಸೊ ಅದರಲ್ಲಿ ಚಿಕ್ಕದಾಗಿ ಇಲ್ಲಿ ಪ್ರಹ್ಲಾದ್ ಮಹಾರಾಜರು ನಾವು ತಗೊಬಹುದು, ಗಜೇಂದ್ರ ಮೋಕ್ಷವನ್ನ ತಗೊಬಹುದು, ಅಥವಾ ಕೃಷ್ಣ ಲೀಲೆಗಳಲ್ಲಿ ಹಲವಾರು ಲೀಲೆಗಳನ್ನ ನಾವು ತಗೊಬಹುದು. ಎಲ್ಲಾ ಲೀಲೆಗಳು ಕೂಡ ಭಕ್ತರ ಉದ್ಧಾರಕ್ಕೆ ಬರ್ತಾರೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಯ್ತು, ಪರಿತ್ರಾಣಾಯ ಸಾಧೂನಾಂ, ಭಕ್ತರ ಉದ್ಧಾರಕ್ಕೋಸ್ಕರ ಬರ್ತಾರೆ. ಅಲ್ಲಿ ವಿನಾಶನ ನಾಶ ಮಾಡುವಂಥದ್ದು, ಧರ್ಮ ಕಾಪಾಡುವಂಥದ್ದು, ಅಧರ್ಮವನ್ನ ಮೆಟ್ಟಿ ನಿಲ್ಲುವಂಥದ್ದು, ಅದೆಲ್ಲ ಕೂಡ ಸೆಕೆಂಡರಿ. ಆದ್ರೆ ಪ್ರೈಮರಿ ಯಾವುದು, ಪರಿತ್ರಾಣಾಯ ಸಾಧೂನಾಂ, ಇದು ಪ್ರೈಮರಿ ಕೆಲಸ ಅಂತ ಹೇಳಿ ನಮ್ಗೆ ಆಚಾರ್ಯರು ಅದೇ 4ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ನಮ್ಗೆ ಆಚಾರ್ಯರು ಕೊಡ್ತಾರೆ. ಅವ್ರು ಭಗವಂತ ಬರುವಂತದ್ದು ಇದು ಒಂದೇ ಮಾತ್ರ, ನೀನೇನಕ್ಕೂ ಬರೋದಿಲ್ಲ ಅಂತ. ಇನ್ನ ನಾವು ಮುಂದಕ್ಕೆ ಬರೋಣ. ಇಲ್ಲಿ ಸಪ್ತಋಷಿಗಳು ಪೂಜೆ ಮಾಡ್ತಿರ್ತಾರೆ, ಆದ್ರೆ ಎಷ್ಟೊಂದು ಕಾಲದಲ್ಲಿ ಅವರು ಬರೋದು ದೇವೋತ್ತಮ ಪರಮಪುರುಷ ಬರೋದಿಲ್ಲ. ಆದ್ರೆ ಇಲ್ಲಿ ಶ್ರೇಷ್ಠವಾದ ಭಕ್ತರು ಇನ್ನೊಬ್ರು ಕರೀತಾ ಇರ್ತಾರೆ, ಅದೇ ಸತ್ಯಯುಗದಲ್ಲಿ ಪ್ರಹ್ಲಾದ್ ಮಹಾರಾಜರು ಕೂಡ ಭಗವಂತನ ಕರೀತಾ ಇರ್ತಾರೆ. ಸೊ ಆವಾಗ ಭಗವಂತನ ನೋಡಕ್ಕೆ ಒಂದು ಹಿರಣ್ಯಕಶಿಪುನ ಸಂಹಾರ ಮಾಡಿ ಭಗವಂತ ಪ್ರಹ್ಲಾದ್ ಮಹಾರಾಜನ ನೋಡ್ತಾರೆ. ಪ್ರಹ್ಲಾದ್ ಮಹಾರಾಜನ ನೋಡಿ ಅವ್ರಿಗೆ ಆಶೀರ್ವಾದವನ್ನ ಮಾಡಿ ಅದಾದ್ಮೇಲೆ ಸಪ್ತ ಋಷಿಗಳ ಮುಂದೆ ಪ್ರಕಟವಾಗ್ತಾರೆ. ಅವ್ರು ಪ್ರಕಟವಾಗಿ ಹೇಳ್ತಾರೆ, ಏನಪ್ಪಾ ಇಷ್ಟು ಇದಕ್ಕ ಕರೆದಿದ್ದೀರಾ, ಧರ್ಮ ಸಂಸ್ಥಾಪನೆ ಮಾಡುವಂತ ಅಂದ್ರೆ ಕೆಲಸ ಭಗವಂತಂದು ಕೆಲಸವಾಗಿರುತ್ತೆ. ಆದ್ರೆ ಈ ಸಪ್ತ ಋಷಿಗಳ ಕೆಲಸ ಏನಾಗಿರುತ್ತೆ, ಧರ್ಮ ಪ್ರಚಾರ ಮಾಡುವಂಥದ್ದು, ಪೂರ್ತಿ ಭಗವಂತನ ಬಗ್ಗೆ ಪ್ರಚಾರ ಮಾಡುವಂಥದ್ದು ಪೂರ್ತಿ ಎಲ್ಲ ಇವ್ರ ಕೆಲಸವಾಗಿರುತ್ತೆ. ಮನುಕುಲಕ್ಕೆ ಒಳ್ಳೇದ್ ಮಾಡುವಂಥದ್ದು ಎಲ್ಲ ಪೂರ್ತಿ ಇವ್ರ ಕೆಲಸವಾಗಿರುತ್ತೆ. ಅದಕ್ಕೆ ತಪಸ್ಸುಗಳನ್ನ ಮಾಡ್ತಿರ್ತಾರೆ, ಹೋಮ ಹವನ ಯಜ್ಞಗಳನ್ನ ಮಾಡ್ತಿರ್ತಾರೆ, ಸಂಪೂರ್ಣ ಶರಣಾಗತಿಯಲ್ಲಿ ಮಾಡ್ತಿರ್ತಾರೆ. ಸೊ ಅದಾದಾಗ ದೇವೋತ್ತಮ ಪರಮಪುರುಷ ಅಲ್ಲಿ ಪ್ರಕಟವಾಗ್ತಾರೆ. ಹೇಗೆ ಪ್ರಕಟವಾಗ್ತಾರೆ, ನರಸಿಂಹ ರೂಪದಲ್ಲಿ ಅಲ್ಲಿ ಪ್ರಕಟವಾಗ್ತಾರೆ. ಸೊ ನರಸಿಂಹ ರೂಪದಲ್ಲಿ ಪ್ರಕಟವಾದಾಗ ಅವಾಗ ಸಾಷ್ಟಾಂಗ ನಮಸ್ಕಾರಗಳನ್ನ ಸಪ್ತ ಋಷಿಗಳು ಕೂಡ ಮಾಡ್ತಾರೆ. ಆ ಸಪ್ತ ಋಷಿಗಳು ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡಿದಾಗ ಆಗ ಭಗವಂತ ಕೇಳ್ತಾರೆ, ಭಗವಂತನ ವರ ಕೇಳ್ತಾರೆ. ಇವಾಗ ನಮಗ್ ಮುಂದೆ ಭಗವಂತ ವರ ನಿಲ್ಕೊಂಡ್ಬಿಟ್ರೆ ನಾವೇನ್ ಕೇಳ್ತೀವಿ, ಅಯ್ಯೋ ನನಗೆ ದುಡ್ಡು ಕೊಡು, ಕಾಸು ಕೊಡು, ಇದ್ ಕೊಡು, ಅದ್ ಕೊಡು. ಇವಾಗೇನು ಕೃಷ್ಣ ಬಗ್ಗೆ ಬಂದ್ಬಿಟ್ಟಿದೀವಿ, ಕೃಷ್ಣ ಬಗ್ಗೆ ಬಂದ ತಕ್ಷಣ ನಾವೇನ್ ಓಕೆ ಗೋಲಕ ಬೃಂದಾವನ ಕೊಡು,
ಅಂತ ಕೇಳ್ಕೊತೀವಿ. ಸರಿ, ಗೋಲೋಕ ಬೃಂದಾವನದ ಅದಕ್ಕೊಂದು ಆಚಾರ್ಯರು ಒಂದು ಚಿಕ್ಕದಾಗಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಸರಿ, ನಾವು ಗೋಲೋಕ ಬೃಂದಾವನಕ್ಕೆ ಹೋಗ್ತೀವಿ. ಸೊ ಗೋಲೋಕ ಬೃಂದಾವನಕ್ಕೆ ಹೋದ್ರೆ ಮತ್ತೆ ಜನನ ಮರಣ ಚಕ್ರಗಳು ಏನು ಇರೋದಿಲ್ಲ, ಖಂಡಿತವಾಗ್ಲೂ ಇರೋದಿಲ್ಲ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಆದ್ರೆ ನಾವು ಇಚ್ಛೆ ಪಟ್ರೆ ಮತ್ತೆ ವಾಪಸ್ ಬರ್ಬೋದು. ಸೊ ನಮ್ಮ ಇಚ್ಛೆಗೆ ಅನುಸಾರವಾಗಿ ಭಗವಂತ ಯಾವತ್ತೂ ಕೂಡ ತಡೆಯೋದಿಲ್ಲ. ಸೊ ಇವಾಗ ಗೋಲೋಕ ಬೃಂದಾವನಕ್ಕೆ ಹೋಗ್ತೀವಿ. ನಾನು ಇಲ್ಲಿ ಪ್ರಾಕ್ಟೀಸೇ ಮಾಡಲ್ಲ, 24 ಗಂಟೆಗಳ ಕಾಲ ಭಗವಂತನ ಸೇವೆ ಮಾಡುವಂತ ಪ್ರಾಕ್ಟೀಸ್ ಮಾಡಿರಲ್ಲ. ಆದ್ರೂ ಕೂಡ ಸರಿ ಆಯ್ತು ಅಂತ ಗೋಲೋಕ ಬೃಂದಾವನಕ್ಕೆ ಹೋಗ್ತೀನಿ. ಗೋಲೋಕ ಬೃಂದಾವನಕ್ಕೆ ಹೋದಾಗ 24 ಗಂಟೆಗಳ ಕಾಲ ಭಗವಂತನ ಸೇವೆ ಮಾಡ್ಬೇಕು. ಸೊ ನಾನು ಸಂಪೂರ್ಣ ಶರಣಾಗತಿ ಆಗಿರ್ಬೇಕು. ಅಲ್ಲಿ ಟೈಮಿಂಗ್ ಮಾಡೋದು, ಇಲ್ಲಾಂದ್ರೆ ಮೊಬೈಲ್ ಇದೆ, ಟಿವಿ ಇದೆ, ಅವ್ರು ಇವ್ರು ಇದ್ದಾರೆ, ಎಲ್ಲರೂ ಕೂಡ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಅಲ್ವಾ. ಸೊ ಆದ್ರೆ ಅಲ್ಲಿ ಹೋದಾಗ ಏನಿರೋದಲ್ಲ, ಅವಾಗ ಏನ್ ಮಾಡ್ತೀರಾ, ಮತ್ತೆ ಬಿದ್ದೋಗ್ಬಿಡ್ತೀವಿ ಭೌತಿಕಕ್ಕೆ ಅಲ್ವಾ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವ್ ಇಲ್ಲಿಂದಾನೆ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಸೊ ಇದೇ ಹೇಳ್ತಾರೆ, ನಮ್ಮ ಪರೀಕ್ಷೆ ಏನಿದೆ, ಭಗವಂತನ ನೆನಪಿಸ್ಕೊಳ್ಬೇಕು, ಕೊನೆಯ ಕಾಲದಲ್ಲಿ ಭಗವಂತನ ನೆನಪಿಸ್ಕೊಳ್ಬೇಕು. ಸೊ ನೆನಪು ಅದು ಹಾಗೆ ಬಂದ್ಬಿಡುತ್ತಾ, ಖಂಡಿತವಾಗ್ಲಿಲ್ಲ. ಭಗವಂತ ಹೇಳ್ತಾರೆ, ತದಾಮಿ ಬುದ್ಧಿ ಯೋಗ, ಮತ್ತು ಭಗವಂತ ಬುದ್ಧಿಯೋಗನ ಕೊಡ್ತಾನೆ. ಯಾವಾಗ ಕೊಡ್ತಾರೆ, ನಾವು ಇವಾಗಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಮಾತ್ರ ಕೊಡ್ತಾರೆ, ಇಲ್ಲಾಂದ್ರೆ ಕೊಡ್ತಾರ, ಖಂಡಿತವಾಗ್ಲೂ ಕೊಡೋದಿಲ್ಲ. ಎಷ್ಟೇ ಕಷ್ಟಪಡಿ ಏನಾದ್ರು ಮಾಡಿ ಭಗವಂತ ಬುದ್ಧಿ ಕೊಡ್ತಾನ. ನೋಡ್ಬೋದು, ಸಾಯೋ ಸಮಯದಲ್ಲಿ ಎಷ್ಟೊಂದ್ ಜನ ಮಾತೇ ಆಗಲ್ಲ. 90 ಜನಕ್ಕೆ, ಎಷ್ಟೊಂದ್ ಜನಕ್ಕೆ ಅಲ್ಲ, ಯಾರಿಗೂ ಕೂಡ ಮಾತು ಬರೋದಿಲ್ಲ, ಮಾತು ನಿಂತೋಗುತ್ತೆ ಅಲ್ವಾ. ಮಾತು ನಿಂತೋಗುತ್ತೆ, ಫಸ್ಟ್ ಮಾತು ನಿಂತೋಗುತ್ತೆ. ಆಮೇಲೆ ಆಹಾರ ತಿನ್ನೋ ನಿಲ್ಲಿಸ್ಬಿಡ್ತಾರೆ. ಸೊ ನಿಧಾನಕ್ಕೆ ಒಂದೊಂದೇ ಹೋಗುತ್ತೆ. ಸೊ ಎಲ್ಲರೂ ಹೇಳ್ತಾರೆ ಕೃಷ್ಣ ಭಜ್ಞಾನ, ಇವಾಗ್ಲೇ ಏನು ಚಿಕ್ಕ ವಯಸ್ಸು, ಆರಾಮಾಗಿ 60 ವರ್ಷ ಆದ್ಮೇಲೆ ಆಗೋಣ ಅಂತ. 60 ವರ್ಷ ಆದ್ಮೇಲೆ ಏನಾಗ್ತದೆ, ಅವು ಇಷ್ಟು ವರ್ಷ ನಾನು ದುಡ್ದು ಚೆನ್ನಾಗಿ ಏನು ಎಂಜಾಯ್ಮೆಂಟ್ ಮಾಡ್ಲಿಲ್ಲ, ಇವಾಗ ನಾನು ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡೋಣ, ಎಂಜಾಯ್ ತೃಪ್ತಿಗಳನ್ನ ಜಾಸ್ತಿ ಮಾಡ್ಕೊತಾ ಇರ್ತೀವಿ ನಾವು, ಕಮ್ಮಿ ಅಂತೂ ಮಾಡಲ್ಲ ಅಲ್ವಾ. ಸರಿ ಆಯ್ತು, 60 ವರ್ಷ ಆದ್ಮೇಲೆ ಅದೆಲ್ಲ ಹೋಗ್ತಾರೆ, ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡ್ ಬರ್ತಾರೆ, ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಅಟ್ಲೀಸ್ಟ್ ಇವಾಗಾರು ಕೂತ್ಕೊಂಡು ಭಗವದ್ಗೀತೆನ ಓದ್ತಾರ, ಇಲ್ಲ, ಅಯ್ಯೋ ಆಗೋಯ್ತಲ್ಲ, ಇನ್ನೇನು ಇನ್ ಸ್ವಲ್ಪ ದಿನ ಇನ್ನೊಂದ್ ಕಡೆ, ಈಗ ಪುಣ್ಯ ಕ್ಷೇತ್ರಗಳಿಗೆ ಹೋಗೋಣ. ಪುಣ್ಯ ಕ್ಷೇತ್ರಗಳಿಗೆ ಹೋಗ್ಬೇಕಂದಾಗ ಅದಕ್ಕೊಂದು ರೀತಿ ನೀತಿ ಶರಣಾಗತಿ ಅನ್ನೋದೆಲ್ಲ ಕೂಡ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನಾನು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀನಿ ಅಂದ್ರೆ ಖಂಡಿತವಾಗ್ಲೂ ಎಲ್ಲ ಮಾಡಕ್ಕಾಗುತ್ತಾ, ಸಾಧ್ಯನೇ ಇಲ್ಲ. ಹೋದ ವಾರ ನಮ್ಗೆ ಬಿಜಮ್ಮ ಮಾತಾಜಿಯವರು ಕೂಡ ಅದೊಂದು ಕೋಟ್ಸ್ ಬಗ್ಗೆ ಹೇಳಿದ್ರು. ಅಂದ್ರೆ ಶ್ರೀಲ ಪ್ರಭುಪಾದರು ಒಂದು ಕೋಟ್ ಅನ್ನ ಹೇಳ್ತಾರೆ. ಸೊ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಅಷ್ಟೊಂದು ಸರಿ ಏನ್ ಜಪ ಮಾಡ್ತಿರ್ತೀವಿ, ಎಷ್ಟೊಂದು ಜಪ ಮಾಡ್ತಿರ್ತೀವಿ, ಎಷ್ಟೊಂದು ಬುಕ್ಗಳನ್ನ ಓದ್ತಿರ್ತೀವಿ, ಆದ್ರೆ ಮುಂದುವರೆದಿಲ್ಲ ಅಂದ್ರೆ ಏನ್ ಉಪಯೋಗ ಅದರಿಂದ, ಎಲ್ಲ ಕೂಡ ವ್ಯರ್ಥ. ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಎಲ್ಲ ಕೂಡ ವ್ಯರ್ಥವಾಗೋಗುತ್ತೆ. ಸೊ ಅದರಿಂದ ಭಗವಂತನ ಶರಣಾಗತಿ ಆಗುವಂಥದ್ದು ತುಂಬಾ ಶ್ರೇಷ್ಠವಾದಂಥದ್ದು. ಸೊ ಇಲ್ಲಿ ಭಗವಂತನ ಶರಣಾಗತಿಯಾಗಿ ಇಲ್ಲಿ ಸಪ್ತ ಋಷಿಗಳು ದೇವತಮ ಪರಮಪುರುಷನ ಇದ್ ಮಾಡ್ತಾರೆ. ಅವಾಗ ನರಸಿಂಹ ರೂಪದಲ್ಲಿ ಅಲ್ಲಿ ಪ್ರಕಟವಾಗ್ತಾರೆ. ಅಲ್ಲಿ ಪ್ರಕಟವಾದಾಗ ಅವ್ರಿಗೋಸ್ಕರ ಕೇಳ್ಕೊಂತಾರ, ಖಂಡಿತವಾಗ್ಲೂ ಅವ್ರಿಗೋಸ್ಕರ ಕೇಳಕೊಳ್ಳಲ್ಲ. ಅವ್ರು ಹೇಳ್ತಾರೆ, ಅಲ್ಲ ಭಗವಂತ, ನಾನು ನಿಮ್ಮ ಭಕ್ತರಾಗಿ ನಮ್ಗೆ ಎಷ್ಟೊಂದು ವರ್ಷಗಳ ಕಾಲ, ಸುಮಾರು ವರ್ಷಗಳ, ಸಾವಿರಾರು ವರ್ಷಗಳ ಕಾಲ ನಿಮ್ನ ತಪಸ್ ಮಾಡೋ ಕೂಡ ನಿಮ್ ಬಂದಿರ್ಲಿಲ್ಲ, ಇವಾಗ ಬಂದಿದ್ಯಾ, ಇನ್ನು ಮನುಕುಲಕ್ಕೆ ಇನ್ನೇನು ಏನಾಗುತ್ತೆ ಇವಾಗ ನಾವು ಒಂದ್ ಜನ್ಮ ಅಲ್ಲ, ಅಷ್ಟು ಜನ್ಮಗಳು ನಾವು ತಪಸ್ ಮಾಡಿದ್ರು ಕೂಡ ಭಗವಂತ ಬರಕ್ ಸಾಧ್ಯ ಆಗುತ್ತಾ, ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಅಷ್ಟು ಜ್ಞಾನನೂ ಕೂಡ ಇಲ್ಲ, ಅಷ್ಟು ಭಕ್ತಿನೂ ಕೂಡ ಇಲ್ಲ ನಮ್ಮಲ್ಲಿ ಅಲ್ವಾ. ಹೋಗ್ತಾ 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 ಭಕ್ತಿ ಅಂದ್ರೆ ಬುದ್ಧಿನೇ ಕೂಡ ಕಮ್ಮಿ ಆಗ್ತಾ ಇರ್ತದೆ. ನೋಡೋಣ, ನಮ್ ಚಿಕ್ಕದಾಗಿ ಈಗ ಸುಮಾರು ವರ್ಷಗಳ ಹಿಂದೆ ಮೊಬೈಲ್ ಬರೋಕ್ಕಿಂತ ಮುಂಚೆ ಲ್ಯಾಂಡ್ ಲೈನ್ ಇತ್ತು. ಸೊ ಚಿಕ್ಕದಾಗ ಒಂದು ಎಕ್ಸಾಂಪಲ್, ಭೌತಿಕ ಎಕ್ಸಾಂಪಲ್ ತಗೊಂಡ್ರೆ, ಲ್ಯಾಂಡ್ ಲೈನ್ ಇದ್ದಾಗ ಅವ್ರ ಹೆಸರು ಹೇಳಿದ ತಕ್ಷಣ ಅವ್ರ ಮೊಬೈಲ್ ನಂಬರ್, ಅಂದ್ರೆ ಅವ್ರ ಲ್ಯಾಂಡ್ ಲೈನ್ ನಂಬರ್ ನಮ್ಗೆ ನೆನ್ಪಿರ್ತಿತ್ತು. ಇವ್ರದ ಸರಿ ನಂಬರ್ ಹೊಡಿ, 2834 ಸಮಥಿಂಗ್ ಏನೋ ನಂಬರ್ ಹೇಳ್ಬಿಡ್ತಿದ್ವಿ ನಾವು ಅಲ್ವಾ. ಈಗ ಮೊಬೈಲ್ ಬಂದಾಗ ಎಷ್ಟು ಜನಕ್ಕೆ ನಂಬರ್ ನೆನ್ಪಿರುತ್ತೆ. ಸೊ ಸುಮಾರು ಕಾಂಟ್ಯಾಕ್ಟ್ ಇರುತ್ತೆ, 500 ಇರುತ್ತೆ, 1000 ಇರುತ್ತೆ, ಕೆಲವರು 2000 3000 ಕಾಂಟ್ಯಾಕ್ಟ್ ಗಳೆಲ್ಲ ಇಟ್ಕೊಂಡಿರ್ತಾರೆ. ಸೊ 1-2 ಮ್ಯಾಕ್ಸಿಮಮ್ ಅಷ್ಟೇ ನಮಗ್ ನಂಬರ್ ಗೊತ್ತಿರುತ್ತೆ. ಕೆಲವು ಟೈಮ್ ನಮ್ ನಂಬರ್ ಹೇಳ್ಬೇಕಂದ್ರೆ, ಸರಿ 1 ನಿಮಿಷ ಇರು, ನಮ್ ನಂಬರ್ ನೋಡ್ಬಿಟ್ಟು ಹೋಗ, ನನ್ ನಂಬರ್ ಇದೆ ಅಂತ ಹೇಳ್ತೀವಿ. ಆ ಮಟ್ಟಕ್ಕೆ ಬುದ್ಧಿ ಕಮ್ಮಿ ಆಗೋಗ್ಬಿಟ್ಟಿದೆ ನಮಗೆ ಅಲ್ವಾ. ಏನು ಅಂದ್ರೆ, ನಾವು ಭಗವಂತನ ಶರಣಾಗತಿ ಆಗ್ತಾ ಇಲ್ಲ, ಭಗವಂತನ ಸೇವೆಯನ್ನ ಮಾಡ್ತಾ ಇಲ್ಲ. ಆ ಭಗವಂತನ ಸೇವೆ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ಭಗವಂತನ ಸೇವೆಯನ್ನ ಮಾಡ್ತೀವಿ, ಆವಾಗ ಅದೆಲ್ಲ ಕೂಡ ಸಾಧ್ಯವಾಗುತ್ತೆ, ಇಲ್ಲಾಂದ್ರೆ ಸಾಧ್ಯನೇ ಆಗಲ್ಲ. ಈ ಸೇವೆಗೆ ಸುಮಾರು ಎಕ್ಸಾಂಪಲ್ ಕೊಡುತ್ತೆ, ಹಲವಾರು ಎಕ್ಸಾಂಪಲ್ ಅನ್ನ ನಾವು ತಗೊಬಹುದು, ಭಗವಂತನ ಸೇವೆ ಎಷ್ಟು ಶ್ರೇಷ್ಠವಾದದ್ದು ಅಂತ. ಇದಕ್ಕೆ ಸುಮಾರು ಕಥೆಗಳಿದೆ. ಅದಕ್ಕೆ ನಮ್ಗೆ ಶಿಕ್ಷಾ ಗುರುಗಳಾದ ಸುನಾಥ್ ಪ್ರಭುಜಿಗಳು ಒಂದು ಕಥೆಗಳನ್ನ ಹೇಳ್ತಾ ಇರ್ತಾರೆ. ಯಾವುದು ಅಂದ್ರೆ ಪೆರಿಯ ಆಳ್ವಾರ್ ಕತೆ. ಸೊ ಪೆರಿಯ ಆಳ್ವಾರ್ ಕತೆ ಹೇಗೆ ಅಂದ್ರೆ, ಪೆರಿಯ ಆಳ್ವಾರ್ ಬಂದು ಚಿಕ್ಕ ವಯಸ್ಸು, ಅಂದ್ರೆ ಅವ್ರ ಕುಟುಂಬ ಹುಟ್ಟಿದ್ದೆ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಆದ್ರೆ ಅವ್ರಿಗೆ ಏನು ಬರಲ್ಲ, ವಿದ್ಯೆ ಹತ್ತಲ್ಲ. ಅವ್ರನ್ನ ಇದಕ್ ಕಳ್ಸಿರ್ತಾರೆ ಗುರುಕುಲಕ್ಕೆ, ವಿದ್ಯೆ ಆಗಲ್ಲ ಅಂತ ಹೇಳಿ ವಾಪಸ್ ಬಂದ್ಬಿಡ್ತಾರೆ. ನನ್ ಕೈಲಿ ಆಗಲ್ಲ ಇದು, ಭಗವಂತನ ಧ್ಯಾನ ಮಾಡ್ಕೊಂಡು ಸುಮ್ಮನೆ ಇದ್ ಬಿಡ್ತೀನಿ, ನನ್ಗೆ ಇದೆಲ್ಲ ವೇದಗಳನ್ನ ಅಂತೆ ಇದಂತೆ ಯಾವ್ದು ನಂಗೆ ಕಲಿಯಕ್ ಆಗಲ್ಲ ಅಂತ ಹೇಳಿ ಬಂದ್ಬಿಡ್ತಾರೆ. ಅಲ್ಲಿಂದ ಅವ್ರ ಏನ್ ಮಾಡ್ತಾರೆ, ಪ್ರತಿ ದಿನ ಭಗವಂತನ ಸೇವೆ ಮಾಡ್ತಾ ಇರ್ತಾರೆ.
So, ಹಿಂಗೆ ಸೇವೆ ಮಾಡ್ತಾ 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 ಅವ್ರು ಏನ್ ಮಾಡ್ತಾರೆ, ಹಿಂಗೆ ಸುಮಾರು ವರ್ಷಗಳಾಗೋಗುತ್ತೆ. ಅವರು ಒಂದು ಅಲ್ಲೇ ಪಕ್ಕದ ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಏನ್ ಮಾಡ್ತಾನೆ, ವೇದಗಳ ಸಾರವನ್ನು ತಿಳ್ಕೊಬೇಕು ಅನ್ನೋದು ತುಂಬಾ ಕುತೂಹಲ ಆಗಿರುತ್ತೆ ಅವ್ರಿಗೆ. ಸರಿ, ಒಂದು ಸ್ಪರ್ಧೆನ ಇಡ್ತಾರೆ. ಸೊ ಏನ್ ಸ್ಪರ್ಧೆ ಅಂದ್ರೆ, ಒಂದು ಬಂಗಾರದ ಚೀಲವನ್ನ ಅದು ಗಾಳಿಯಲ್ಲಿ ಕಟ್ಟಿ ಮೇಲೆ ಬಿಟ್ಬಿಟ್ರು ಭಗವಂತನ ಮುಂದೆ. ಗಾಳಿಯಲ್ಲಿ ಕಟ್ಟುತ್ತೆ, ಅದಕ್ಕೆ ಭಗವಂತನೇ ಸಂರಕ್ಷಣೆ. ಸೊ ಯಾರು ವೇದಗಳ ಸಾರವನ್ನು ಹೇಳ್ತಾರೋ, ತುಂಬಾ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ತರ ವೇದಗಳ ಸಾರವನ್ನು ಹೇಳ್ತಾರೋ, ಆವಾಗ ಆ ಚೀಲ ಬಿದ್ದೋಗ್ಬಿಡ್ಲಿ, ಆ ರೀತಿಯಲ್ಲಿ ಅದನ್ನ ಇಟ್ಟಿರ್ತಾರೆ. ಸೊ ಹಾಗಿದ್ದಾಗ ಹಲವಾರು ಬರ್ತಾರೆ, ಪಂಡಿತರು ಬರ್ತಾರೆ. ಇಲ್ಲಿ ಪೂರ್ತಿ ಇಡೀ ವಿಶ್ವದಲ್ಲಿರುವಂತ ಎಲ್ಲಾ ಪಂಡಿತರು ಬಂದು ವೇದಗಳು ಆಗೋದು ಹೀಗೋದು ಇಂತಾರೆ ಅದನ್ನೆಲ್ಲ ಕೂಡ ಹೇಳ್ತಾರೆ. ಯಾವ್ದು ಕೂಡ ಇದ್ ಮಾಡಿದ್ರು ಕೂಡ ಅವ್ರು ಹೇಳೋದು ಕರೆಕ್ಟ್ ಅನ್ಸುತ್ತೆ. ರಾಜ ಮೇಲ್ ನೋಡ್ತಾರೆ, ಬೀಳೋದೇ ಇಲ್ಲ. ಇವ್ರನ್ನ ಹೇಳ್ತಾರೆ, ಇವರೆಲ್ಲ ನೋಡ್ತಿರ್ತಾರೆ, ಮೇಲ್ ನೋಡ್ತಾರೆ, ಬೀಳೋದೇ ಇಲ್ಲ. ಎಲ್ಲ ಹೇಳ್ತಾರಲ್ಲ, ಏನು ಅಂದ್ರೆ ಇನ್ನೇನು ಸ್ವಾರಸ್ಯ ಇದೆ ವೇದಗಳಲ್ಲಿ, ಅದು ಸಂಪೂರ್ಣವಾದ ಸ್ವಾರಸ್ಯ ಏನು ಅಂತ ಹೇಳಿ ಕೇಳಿದಾಗ, ಆಗ ಎಷ್ಟೋರು ಬರಲ್ಲ, ಒಂದಿನ 2 ದಿನ 3 ದಿನ ಹಲವಾರು ತಿಂಗಳುಗಳೇ ಆಗೋಗ್ಬಿಡುತ್ತೆ. ಸರಿ, ಈಗ ಏನ್ ಮಾಡೋದಪ್ಪ, ಆಗೋದೇ ಇಲ್ಲ ಅಂತ ಹೇಳಿ ಭಗವಂತನ ಮೊರೆ ಹೋಗ್ತಾರ ಅವ್ರು. ಏನ್ ಮಾಡೋದು, ಒಬ್ರುನು ವೇದಗಳ ಸಾರ ಹೇಳುವಂತ ಒಬ್ರು ಕೂಡ ಇಲ್ವಾ? ಹಂಗಾರೆ ಮನುಕುಲನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ? ಆ ಸಮಯದಲ್ಲಿ ಭಗವಂತ ಬಂದು ರಾಜನ ಕನಸಲ್ಲಿ ಬರ್ತಾರೆ. ಹಿಂಗೆ ನನ್ನೊಬ್ಬ ಭಕ್ತನಿದ್ದಾನೆ, ಆ ಭಕ್ತನ ವಿಷ್ಣು ಚಿತ್ತ ಅಂತ ಹೇಳ್ತಾರೆ. ವಿಷ್ಣು ಚಿತ್ತ ಅವರು ಮೂಲ ಹೆಸರು. ವಿಷ್ಣು ಚಿತ್ತ ಅನ್ನೋದು ಕೂಡ ಅವ್ರಿಗೆ ಹೆಂಗೆ ಅಂದ್ರೆ, ಯಾವಾಗ್ಲೂ ಭಗವಂತನ ಧ್ಯಾನವನ್ನ ಇರ್ತಾರೆ. ಅದಕ್ಕೆ ವಿಷ್ಣು ಚಿತ್ತ. ವಿಷ್ಣು ಚಿತ್ತ, ಚಿತ್ತ ಅಂದ್ರೆ ಅವರು ಧ್ಯಾನದಲ್ಲಿ ಇರುವಂತದ್ದು. ಅವ್ರ ಮನಸ್ಸು ಕೂಡ ಇದಾಗಿರುತ್ತೆ. ಬರೀ ಭಗವಂತನೇ ಸೇವೆ ಮಾಡುವಂತವ್ರು. ಎಲ್ಲರೂ ಕೂಡ ಅವ್ನು ಹುಚ್ಚ ಅಂತ ಹೇಳಿ ಊರಿಂದ ಆಚೆನೆ ಇಟ್ಬಿಟ್ಟಿರ್ತಾರೆ. ಸರಿ ಆಯ್ತು ಅಂತ ಅವ್ರ ಪಣವರು ಸೇವೆ ಮಾಡಿರ್ತಾರೆ. ಪೆರಿಯಾಳ್ವಾರ್, ಪೆರಿಯಾಳ್ವಾರ್ ಅಂತ ಹೇಳಿ ಆಮೇಲೆ ಹೆಸರು ಬರೋದು, ಭಗವಂತನೇ ಕೊಡ್ತಾರೆ ಪೆರಿಯಾಳ್ವಾರ್ ಅಂತ. ಯಾಕಂದ್ರೆ ಅವರಿಂದನೇ ಆಂಡಾಳ್ ಬರ್ತಾರೆ, ಆಂಡಾಳ್ನ ಭಗವಂತ ಮದುವೆ ಆಗ್ತಾರೆ. ಸೊ ಅದಾದ್ಮೇಲೆ ಭಗವಂತನಿಗೆ ಮಾವನಾಗಿ ಹೋಗ್ತಾರೆ ಇವರು. ಸೊ ಅದಕ್ಕೆ ನನಗಿಂತ ಮೇಲೆ ಇರ್ತಾರೆ ಇವರು, ಪೆರಿಯ ಆಳ್ವಾರ್ ಅಂತ ಹೇಳಿ ಅವ್ರಿಗೆ ಹೆಸರನ್ನ ಕೊಡ್ತಾರೆ. ಸೊ ಆ ಪೆರಿಯ ಆಳ್ವಾರ್ ಏನ್ ಮಾಡ್ತಾರೆ, ಆ ಈಗ ರಾಜನ ಹತ್ರ ಬಂದು ಭಗವಂತ ಕೇಳ್ತಾರೆ, ಹಿಂಗೆ ಪೆರಿಯ ಆಳ್ವಾರ್ ಅಂತ ಬರಿದ್ದಾರೆ, ಅವ್ರ ಹತ್ರ ಹೋಗು, ಅವ್ರ ವೇದಗಳ ಸಾರನ ಹೇಳ್ತಾರೆ, ಅವ್ನು ತುಂಬಾ ಶ್ರೇಷ್ಠವಾದ ಭಕ್ತನಾಗಿರ್ತಾನೆ, ಅವಾಗ ಶೀಲ ಬಿದ್ದೋಗ್ಬಿಡುತ್ತೆ, ಅವಾಗ ನೀನು ಸಂತುಷ್ಟವಾಗಿರ್ಬೋದು ಅಂತ. ಸರಿ ಅಂತ ಹೇಳಿ ರಾಜ ಹೋಗ್ತಾರೆ ಪೆರಿಯ ಆಳ್ವಾರ್ ಹತ್ರ. ಹೋಗಿ ಕೇಳ್ತಾರೆ, ಅಪ್ಪ ನಿಂಗೆ ವೇದಗಳ ಸಾರವನ್ನ ಹೇಳ್ಬಾ ನನ್ಗೆ, ಭಗವಂತ ಕನ್ಸಲ್ ಬಂದು ಹೇಳಿದ, ನೀನ್ ಹೇಳ್ತಿದ್ಯಾ ಅಂತ. ಅದಕ್ಕೆ ಏನ್ರಿ, ಏನ್ ಕನ್ಸ ಕಾಣ್ತಿದೀರಾ ನೀವು, ನಿಜವಾಗ್ಲೂ ಕನ್ಸ ಕಾಣ್ತಾ ಇದೀರಾ? ಅದ್ರಲ್ಲಿ ಏನು ಯಾವ್ದು ನಿಜ ಇಲ್ಲ, ನಂಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ನಾನೇನ್ ಹೇಳ್ಲಿ ಹೋಗಿ ಅಂತ ಹೇಳಿ ಕಳ್ಸ್ಬಿಡ್ತಾನೆ. ಸರಿ, ಭಗವಂತ ಏನ್ ಮಾಡ್ತಾನೆ, ಯಾವಾಗ್ಲೂ ಕೂಡ ತಮ್ಮ ಭಕ್ತರನ್ನ ಉದ್ಧಾರ ಮಾಡೋದು ಯಾವ ತರ, ಇದು ಭಗವಂತನಿಗೆ ತುಂಬಾ ಇಷ್ಟ ಅಲ್ಲ, ಭಕ್ತರನ್ನ ಉದ್ಧಾರ ಮಾಡುವಂಥದ್ದು, ಭಕ್ತರನ್ನ ತುಂಬಾ ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಭಗವಂತನಿಗೆ ತುಂಬಾ ತುಂಬಾ ಇಷ್ಟ ಆಗಿರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಭಗವಂತ ಇವರ ಹತ್ರ ಬರ್ತಾರೆ. ಇವ್ರ ಹತ್ರ ಬಂದು ಕೇಳ್ತಾರೆ, ಇಲ್ಲ ನೀನ್ ಹೋಗು ಅಂತೆ, ನೀನ್ ಹೋಗು, ನೀನ್ ಏನ್ ಹೇಳ್ತೀಯೋ ಅದು ವೇದ ಸಾರ ಆಗುತ್ತೆ. ಆಗ ಕೇಳ್ಕೊಂತದ್ ಇವ್ರು, ಇಲ್ಲಪ್ಪ ನನ್ಗೆ ಏನು ಓದಕ್ಕೆ ಬರಲ್ಲ, ನಾನೇ ಚಿಕ್ಕ ವಯಸ್ಸಲ್ಲಿ ಗುರುಕುಲಕ್ಕೆ ನನ್ಗೆ ವೇದಗಳನ್ನ ಓದಕ್ ಬರಲ್ಲ, ಇದ್ ಮಾಡಕ್ ಬರಲ್ಲ ಅಂತ ಹೇಳಿ ನಾನು ಬಂದಿದ್ದೀನಿ. ಸೊ ಆದ್ರೆ ನೀನು ಹೋದ್ರೆ ಹೋಗು ಹೇಳು ಅಂತ ಹೇಳಿದ್ಯಲ್ಲ ಅಂತ. ಇಲ್ಲ ಇಲ್ಲ ನೀನು ಹೋಗು ಅಂತ ಹೇಳಿ ಇವ್ರ ಕನ್ಸಲ್ಲಿ ಬಂದು ಹೇಳಿದಾಗ, ಸರಿ ಭಗವಂತ ಹೇಳಿದ್ರು ಅಂತ ಹೇಳಿ ಹೋಗ್ತಾರೆ. ತುಂಬಾ ರೆಡಿಯಾಗಿ ಇದ್ ಮಾಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗ್ಬೇಕಂದ್ರೆ ಎಲ್ಲಾ ಪಂಡಿತರು ಎಲ್ಲಾರು ನೋಡ್ಕೊಂಡು ಹೋಗ್ತಿರ್ತಾರೆ, ಇವನು ಹುಚ್ಚನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ, ರಾಜನಿಗೂ ಕೂಡ ಬುದ್ಧಿ ಇಲ್ಲ, ನಾವು ಹುಚ್ಚನ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ಅವರು ಹೇಳಿದಾಗ, ಸರಿ ಇವ್ರು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಿ, ಯಾಕಂದ್ರೆ ಭಗವಂತ ಆಜ್ಞೆ ಮಾಡಿರ್ತಾರೆ ಅವ್ರು, ಯಾಕಂದ್ರೆ ಅಲ್ಲಿ ಸಂಪೂರ್ಣ ಶರಣಾಗತಿ ಆಗಿರ್ತಾರೆ ಅವರು, ಭಗವಂತ ಆಜ್ಞೆ ಮಾಡಿರ್ತಾರೆ. ಸರಿ ಅಲ್ಲಿ ಹೋಗಿರ್ತಾರೆ, ಹೋಗಿ ಅಲ್ಲಿ ಹೇಳ್ತಾರೆ, ಅಪ್ಪ ನನಗೆ ವೇದಗಳು ಇದೇನು ಗೊತ್ತಿಲ್ಲ, ಚಿಕ್ಕ ವಯಸ್ಸಲ್ಲಿ ನಾನು ಇದನ್ನ ಬಿಟ್ಟು ಬಂದ್ಬಿಟ್ಟಿದೀನಿ, ನನಗೆ ಯಾವ ಸಾರನ್ನು ಕೂಡ ಗೊತ್ತಿಲ್ಲ, ನಾನು ತಿಳಿದ ಮಟ್ಟಿಗೆ ವೇದಗಳ ಸಾರ ಸೇವೆ ಮಾಡ್ಬೇಕು ಭಗವಂತನ ಸೇವೆ ಮಾಡಿದಾಗ ಮಾತ್ರ ಈ ವೇದಗಳದೆಲ್ಲ ಕೂಡ ಹೇಳುವಂಥದ್ದು ಸೇವೆ ಮಾಡ್ಬೇಕು. ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ನಮ್ಗೆ ಶ್ರೇಷ್ಠತೆ ಸಿಗುತ್ತೆ, ಭಗವಂತನ ಪರಮದಾನವನ್ನು ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಆವಾಗ ಆ ಗಾಳಿಯಲ್ಲಿ ಕಟ್ಟಿದ ಚಿನ್ನದ ಮೂಟೆ ಇರುತ್ತಲ್ಲ, ಚೀಲ ಇರುತ್ತೆ, ಆ ಚೀಲ ಬಂದು ಇವ್ರ ಕೈ ಬೀಳುತ್ತೆ. ಸೊ ಅವಾಗ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ, ರಾಜರಿಗೆ. ಸೊ ವೇದಗಳ ಸಾರ ನಾವು ನೋಡ್ಬೋದು, ಹರೇ ಕೃಷ್ಣ ಮಹಾಮಂತ್ರ ಏನ್ ಹೇಳ್ತಿದೀವಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿ ಭಗವಂತನ ನಾಮಗಳಿದೆ. ಸೊ ಭಗವಂತನ ಶಕ್ತಿಗೆ ನಾವು ಹೇಳ್ತಾ ಇಲ್ಲ, ನನ್ನ ಸೇವೆಯಲ್ಲಿ ತೊಡಗಿಸ್ಕೋ, ನಾನು ಸೇವೆಯನ್ನ ಮಾಡ್ಬೇಕು, ನಾನು ಭಗವಂತನಿಗೆ ಮೊರೆ ಹೋಗ್ತಾ ಇದ್ದೀನಿ ಅಲ್ಲಿ ಅಲ್ವಾ. ಅದನ್ನ ನಾವು ತಿಳ್ಕೊಬೇಕು. ಸೇವೆ ಮನೋಭಾವ ಅನ್ನೋದು ತುಂಬಾ ತುಂಬಾ ಶ್ರೇಷ್ಠತೆ ಆಗಿರುತ್ತೆ. ಆ ಸೇವೆಯನ್ನ ಮಾಡಿಲ್ಲ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಮುಂದೆ ಅದಕ್ಕನೇ ನಾವು ಹೇಳುವಂಥದ್ದು. ಆಚಾರ್ಯರು ಕೂಡ ಹೇಳ್ತಾರೆ, ಇಲ್ಲಿ ಸೇವೆ ಮಾಡಿಲ್ಲ ಅಂದ್ರೆ ಇನ್ನ ಇದಕ್ಕೆ ಹೋಗಿ ಗೋಲೋಕ ಬೃಂದಾವನಕ್ಕೆ ಹೋಗಿ ಏನ್ ಸೇವೆ ಮಾಡ್ತೀರಾ, ಏನು ಸೇವೆ ಮಾಡಕ್ಕಾಗಲ್ಲ, ಬಿದ್ದೋಗ್ಬಿಡ್ತೀರಾ, ಮತ್ತೆ ವಾಪಸ್ ಬರ್ತೀರಾ ಇಲ್ಲಿ. ಅಂದ್ರೆ ಜನನ ಮರಣ ಚಕ್ರಗಳು ದಾಟ್ಕೊಂಡ್ ಗೋಲೋಕಕ್ಕೆ ಹೋಗಿರ್ತೀರಾ, ನಿಮ್ ಇಚ್ಛೆಯನ್ನ ನೀವು ಮತ್ತೆ ಇಲ್ಲೇ ಅಲ್ಲೇ ಚೆನ್ನಾಗಿತ್ತು, ತುಂಬಾ ಸುಖವಾಗಿದ್ದೆ, ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಇಲ್ಲಿ ಸೇವೆ ಮಾಡೋ ಆಗೋಗ್ಬಿಟ್ಟಿದೆ ಅಂತ ಅನ್ಕೊಂಡ್ರೆ ಮತ್ತೆ ಬಿದ್ದೋಗ್ಬಿಡ್ತೀವಿ ಅಲ್ವಾ, ಏನು ಉಪಯೋಗ ಇಲ್ಲ ಅದ್ರಿಂದ.
ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಸೇವಾ ಮನೋಭಾವನ ಬೆಳೆಸ್ಕೊಬೇಕು. ಇಲ್ಲಿ ಸಪ್ತ ಋಷಿಗಳು ಕೂಡ ಅವರು ಕೂಡ ಅದನ್ನೇ ಕೇಳ್ತಾನ, ಅಷ್ಟೊಂದು ಇದನ್ನ ತಪಸ್ಸನ್ನ ಮಾಡಿ ಜಪವನ್ನ ಮಾಡಿ ಇದ್ ಮಾಡಿದಾಗ, ನೀನು ಇವಾಗ ಬಂದಿದ್ಯಾ, ಇನ್ ಮನುಕುಲಕ್ಕೆ ನೀನ್ ಯಾವಾಗ ಬರ್ತೀಯ ಗೊತ್ತಿಲ್ಲ, ಸೊ ಅದನ್ನ ನೀನು ಇಲ್ಲೇ ನೆಲೆಸು ಅಂತ. ಆಗ ಅವ್ರು ಹೇಳ್ತಾರೆ ಭಗವಂತ, ಸರಿ ನಾನು ಇಲ್ಲೇ ನೆಲೆಸ್ತೀನಿ, ಯಾರು ನಿಮ್ ಮನುಕುಲಕ್ಕೆ ಅಂತ ಕೇಳ್ತೀರಿ, ಈ ಕಾಡು ಬೆಟ್ಟದ ಮೇಲೆ ನೆಲೆಸಿದ್ರೆ ಏನು ಉಪಯೋಗ? ಯಾರು ಜನನು ಬರಲ್ಲ, ಎಲ್ಲ ಸೋಂಬೇರಿಗಳು, ಅವ್ರ ಮನೇಲಿ ಅವ್ರ ಕೆಲಸ ಮಾಡ್ಕೊಳ್ಳೋಂಥದ್ದೇ ಸೋಂಬೇರಿಗಳಾಗಿರುತ್ತೆ, ಯಾರು ಕೂಡ ಬರಲ್ಲ. ಸರಿ, ನಾನು ತಪ್ಪಲಲ್ಲಿ ಮತ್ತೆ ಬರ್ತೀನಿ, ಆದ್ರೆ ನಿಮ್ಮ ಕೈಯಾರೆಯಲ್ಲಿ ಒಂದು ಭೋಗ ನರಸಿಂಹವನ್ನ ನೀವು ಇಲ್ಲಿ ಸ್ಥಾಪನೆ ಮಾಡಿ, ಲಕ್ಷ್ಮೀ ಸಮೇತ ಭೋಗ ನರಸಿಂಹನ ಸ್ಥಾಪನೆ ಮಾಡಿ, ಅಲ್ಲಿ ನಾನು ಬರ್ತೀನಿ. ಅದಾದ್ಮೇಲೆ ತಪ್ಪಲಿನಲ್ಲಿ ಕೆಳಗೆ ನಾನು ಬಂದು ಭಗವಂತ ಬಂದು ನಾನು ಎಲ್ಲರೂ ಕೂಡ ದರ್ಶನವನ್ನು ಮಾಡ್ತೀನಿ ಅಂತ ಹೇಳಿ ಅವರು ಭಗವಂತ ಹೇಳ್ತಾರೆ. ಸೊ ಅಲ್ಲಿ ಬಂದಾಗ ಇಲ್ಲಿ ನೋಡ್ಬೋದು ನಾವು ಭೋಗ ಲಕ್ಷ್ಮೀ ನರಸಿಂಹ ಮತ್ತೆ ಶ್ರೀ ಜಾಲಾರಿ ಯೋಗ ನರಸಿಂಹ. ಸೊ ಇದು ಭೋಗ ನರಸಿಂಹ ಮತ್ತೆ ಲಕ್ಷ್ಮೀ ಸಮೇತರಾಗಿರುವಂತ ಭೋಗ ನರಸಿಂಹ, ಇದು ಸಪ್ತ ಋಷಿಗಳು ಸ್ಥಾಪನೆ ಮಾಡಿರುವಂತ ಜಾಗವಾಗಿರುತ್ತೆ. ಇದು ಬೆಟ್ಟದ ಮೇಲೆ ಇದೆ, ಬೆಟ್ಟದ ಮೇಲೆ ಇದೆ ಸ್ಕಂದೆ. ಬೆಟ್ಟದ ಮೇಲೆ ಇರೋದ್ರಿಂದ ಕಾಡು ಪೂರ್ತಿ ಇವಾಗ್ಲೂ ಕೂಡ ಹೋಗ್ತಾರೆ ಎಷ್ಟೊಂದ್ ಜನ ಟ್ರೆಕ್ ಮಾಡೋವಂಥವ್ರು. ಸೊ ಹೋಗ್ತಾರೆ ಅಲ್ಲೂ ಕೂಡ. ಅದೇ ತುಂಬಾ ಬೆಟ್ಟದ ಮೇಲೆ ಇರುವಂತದ್ದು ಕಾಡಿನ ಜಾಗ ಆಗಿರುತ್ತೆ, ಅಲ್ಲಿ ಇಲ್ಲಿ ನಾವು ಸಪ್ತ ಋಷಿಗಳು ಮಾಡುವಂಥದ್ದು. ಅದೇ ಇನ್ನು ಕೆಳಗೆ ಬಂದ್ರೆ ಇಲ್ಲಿ ಜ್ವಾಲಾಲ ಯೋಗ ನರಸಿಂಹ ಅಂತ ಹೇಳಿ ಆಗುತ್ತೆ, ಅದು ಜಾಲಾರಿ ಅಂತ ಹೇಳಿ ಮುಂದಕ್ಕೆ ಬರುತ್ತೆ. ಅದು ಜಾಲಾರಿ ಅಂದ್ರೆ ಅಲ್ಲಿ ಜಾಲಾರಿ ಹೂವುಗಳು ಜಾಸ್ತಿ ಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ಸುವಾಸನೆ ಬಂದು ಇಡೀ ತಪ್ಪಲಲ್ಲಿ ಪೂರ್ತಿ ತುಂಬಾ ಘಮಘಮ ಅಂತ ಇರುತ್ತಂತ, ಅದಕ್ಕೆ ಜಾಲಾರಿ ಯೋಗ ನರಸಿಂಹ ಅಂತಾನೆ ಕೂಡ ಪ್ರತೀತಿ ಆಗಿರುವಂತದ್ದು. ಸೊ ಇದು ಬಂದು ಉದ್ಭವ ಮೂರ್ತಿ ಆಗಿರುತ್ತೆ. ಸೊ ಇಲ್ಲಿ ಭಗವಂತ ಬಂದು ನೆಲೆಸ್ತಾರೆ. ಸೊ ಎಲ್ಲರೂ ಕೂಡ ಮನುಕುಲಕ್ಕೆ ಎಲ್ಲರೂ ಕೂಡ ಒಳ್ಳೇದ್ ಮಾಡ್ಬೇಕು ಅನ್ನೋದು ಇದಾಗಿರುತ್ತೆ. ಈಗ ನಾವ್ ಇಲ್ಲಿಗೆ ಹೋಗ್ಬಿಟ್ಟು ನನಗೆ ಇದು ಬೇಕು ಅದು ಬೇಕು ಅಂತ ಕೇಳಿದ್ರೆ ಆಗುತ್ತಾ? ಖಂಡಿತವಾಗ್ಲೂ ಭಗವಂತ ಕೊಡ್ತಾನೆ. ನಾವಲ್ಲೂ ಕೂಡ ನಮ್ಗೆ ಸುನಾ ಪ್ರಭುಜಿ ಕೂಡ ತುಂಬಾ ಸರಿ ಕೇಳ್ತಿದ್ರು, ಅಂದ್ರೆ ಸಾಧಕ ಸೆಷನ್ ಅಲ್ಲಿ ನಾವು ಭಗವಂತನ ಇದು ಬೇಕು ಅದು ಬೇಕು ಅಂತ ಕೇಳ್ಬೋದಾ? ಖಂಡಿತವಾಗ್ಲೂ ಕೇಳ್ಬೋದು. ಇನ್ಯಾರು ಕೇಳ್ತೀರಾ? ಅಲ್ಲಿ ನಾವು ಅದಕ್ಕೆ ಹಲವಾರು ಎಕ್ಸಾಂಪಲ್, ನಮ್ಗೆ ಆಚಾರ್ಯರು ಎಕ್ಸಾಂಪಲ್ ಕೊಡುವಂಥದ್ದು ಇದನ್ನ ಹಲವಾರು ಜನ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಸೊ ಅವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಭಗವಂತ ಒಂಥರ ತಂದೆ, ನಮ್ಮ ತಂದೆ, ಎಲ್ಲರೂ ಕೂಡ ತಂದೆ ಆಗಿರ್ತಾರೆ. ಒಂದು ಚಿಕ್ಕ ಮಗು ಚಾಕ್ಲೇಟ್ ಬೇಕು ಅಂತ ತಂದೆ ಕೇಳಿದ್ರೆ ಏನ್ ಮಾಡ್ತಾರೆ? ಒಂದೋ ಎರಡೋ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅದೇ ಅಂಗಡಿಯಾಗ ಹೋಗ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ಚಾಕ್ಲೇಟ್ ಕೊಡು ಅಂದ್ರೆ ಅಂಗಡಿ 100 ರೂಪಾಯಿ ತಾನೆ ಅಂತ ಪೂರ್ತಿ ಚಾಕ್ಲೇಟ್ನ ಕೊಟ್ಬಿಡ್ತಾರೆ. ಅದೇ ಸ್ಥಾನದಲ್ಲಿ ತಂದೆ ಇದ್ದಾರೆ, ಒಂದೋ ಎರಡೋ ಇದ್ಬಿಟ್ಟು ಸರಿ ಇವತ್ತು ಒಂದು ತಿನ್ನು, ನಾಳೆ ಇನ್ನೊಂದು ಕೊಡ್ತೀನಿ, ಇವತ್ತು ಬೇಡ ಸಾಕು ಅಂತ ಹೇಳಿ ಕಳ್ಸ್ಬಿಡ್ತಾರೆ. ಸೊ ಅದು ತಂದೆಯ ಮನೋಭಾವ ಆಗಿರುತ್ತೆ. ತಂದೆಗೆ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿಯಾಗಿರುತ್ತೆ. ಸೊ ಆ ತಂದೆಗೆ ನಾವು ಭೌತಿಕ ಆಸೆಗಳನ್ನ ಇಟ್ಕೊಂಡು ಹೋದ್ರೆ ಸಾಧ್ಯವಾಗುತ್ತಾ? ಖಂಡಿತವಾಗ್ಲೂ ಕೊಡ್ತಾರೆ ಭಗವಂತ. ಹಾಗನ್ಬಿಟ್ಟು ಅದಕ್ಕೆ ಸೀಮಿತವಾಗಿರಬಾರ್ದು ನಾವು. ಸೊ ಅದನ್ನ ದೇವತೆಗಳು ಕೂಡ ಕೊಡ್ತಾರೆ, ಭಗವಂತನ ಹತ್ರನೇ ಏನಕ್ಕೆ ಹೋಗ್ಬೇಕು ಅಲ್ವಾ? ಸೊ ನಾವು ನಿಜವಾದ ತಂದೆಯ ಏನು ಆಶಯ, ಸೊ ನಾವು ಕೂಡ ನೋಡ್ತಿರ್ತೀವಿ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿಗಳು ಕೂಡ ಎಲ್ಲರೂ ಕೂಡ ಬೆಳೆಸ್ತಾರೆ. ಸೊ ಬೆಳೆಸಿ ಏನ್ ಮಾಡ್ತಾರೆ, ಅವರು ಒಂದು ಸ್ಥಾನದಲ್ಲಿ ನಿಂತ್ಕೊಬೇಕು ಅಲ್ವಾ? ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರನ್ನ ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡೋಗಿ ಭಗವಂತನ ಮಾರ್ಗಕ್ಕೆ ಕರ್ಕೊಂಡೋಗಿ ಸೇರಿಸುವಂಥದ್ದು ತಂದೆಯ ಜವಾಬ್ದಾರಿ ಆಗಿರುತ್ತೆ. ಅಲ್ಲಿಂದ ಭಗವಂತನ ಮಾರ್ಗಕ್ಕೆ ಸೇರಿಸಿದಾಗ ಅದು ಹೇಗೆ ಸೇರುವಂಥದ್ದು? ಒಂದು ಒಳ್ಳೆ ಗುರುಗಳ ಹತ್ರ ಕರ್ಕೊಂಡು ಹೋಗೋದು. ಸೊ ಒಂದು ಗುರುಗಳ ಹತ್ರ ಕರ್ಕೊಂಡಾಗ ಗುರು ಏನ್ ಮಾಡ್ತಾರೆ, ಗುರು ಪರಂಪರೆಗೆ ಜೋಡಿಸ್ಕೊಂಡು ಅವ್ನ ಶಿಷ್ಯನಾಗಿ ಸ್ವೀಕರಿಸ್ಕೊಂಡು ಅವರು ಗುರುಗಳ ಸೇವೆಗಳನ್ನ ಮಾಡ್ತಾರೆ, ಗುರುಗಳ ಮುಖಾಂತರ ಭಗವಂತನ ಸೇವೆಯನ್ನ ಮಾಡ್ತಾರೆ. ಸೊ ಆ ಗುರು ಅನ್ನೋದು ತುಂಬಾ ಶ್ರೇಷ್ಠವಾಗಿರುತ್ತೆ. ನಾವು ಭಗವಂತನ ಹತ್ರ ಹೋದಾಗ ಇದನ್ನೆಲ್ಲವನ್ನು ಕೇಳ್ದಲೆ ಭಗವಂತನ ಹತ್ರ ನಾವ್ ನೋಡ್ಬೋದು, ಭಗವಂತ ನಾವೇನು ಕೇಳಿದ್ರೆ ಮಾತ್ರ ಕೊಡ್ತಾರ? ಖಂಡಿತವಾಗ್ಲೂ ಇಲ್ಲ, ಕೇಳಿದ್ರನ್ನು ಕೂಡ ಕೊಡ್ತಾರೆ. ಸೊ ಇದಕ್ಕೆ ಜ್ಞಾನನೇ ಬೇಕು ಅಂತ ಅಲ್ಲ. ನಾವು ನೋಡ್ಬೋದು ಇವಾಗ ಪೆರಿಯಾಳ್ವಾರ್ ಕಥೆಯಲ್ಲೂ ಕೂಡ ಅವ್ರು ಏನು ಕೂಡ ಓದಿಲ್ಲ, ಆದ್ರೂ ಕೂಡ ಪರಮಪದ ಸಿಕ್ತು ಅವ್ರಿಗೆ, ಭಗವಂತನ ಕರುಣೆ ಸಿಕ್ತು ಅವ್ರಿಗೆ. ಹೇಗೆ ಸಿಕ್ತು? ಅದು ಜ್ಞಾನ ಅನ್ನೋದು ಇಂಪಾರ್ಟೆಂಟಾ? ಖಂಡಿತವಾಗ್ಲೂ ಇಲ್ಲ, ಅದ್ರ ಶರಣಾಗತಿ ಅನ್ನೋದು ಇಂಪಾರ್ಟೆಂಟ್. ಸೊ ನಾವು ಕೂಡ ಭಗವಂತನ ನೋಡ್ಬೇಕಂದ್ರೆ ಶರಣಾಗತಿ ಇದರಿಂದ ಹೋಗ್ಬೇಕಾಗತ್ತೆ. ಆ ಶರಣಾಗತಿಯಿಂದ ಹೋದಾಗ ಮಾತ್ರ ಇದೆಲ್ಲ ಕೂಡ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಸಾಧ್ಯ ಆಗಲ್ಲ ಅಂತ ಹೇಳಿ ಕೊಂಬೋದು. ಇನ್ನ ಈ ಟೆಂಪಲ್ ವಿಷಯಕ್ಕೆ ಬರ್ಬೇಕಂದ್ರೆ ಭೋಗ ಲಕ್ಷ್ಮೀ ನರಸಿಂಹ, ಸೊ ಆ ಟೆಂಪಲ್ ನೋಡ್ಬೋದು. ಸೊ ಇಲ್ಲಿ ಎದುರುಗಡೆ ಇದೆ, ಇದು ಕಾಡು ಮಧ್ಯ ಮೇಲ್ಗಡೆ ಬೆಟ್ಟದಲ್ಲಿ ಇರುವಂತದ್ದು ಭೋಗ ಲಕ್ಷ್ಮೀ ನರಸಿಂಹ ಟೆಂಪಲ್. ಸೊ ಮೂಲ ವಿಗ್ರಹ ಈ ತರ ಇರುತ್ತೆ. ಇಲ್ಲೂ ಕೂಡ ಪೂರ್ಣಿಮೆಗೊಂದ್ಸರಿ ಅಂದ್ರೆ ಹುಣ್ಣಿಮೆಗೊಂದ್ಸರಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಕಾಡಾಗಿರುತ್ತೆ, ಯಾರು ಕೂಡ ಹೋಗಲ್ಲ ಅಲ್ಲಿ. ಎಲ್ಲ ಹೋಗುವಂತವ್ರು ಕೆಲವ್ರು ಹೋಗ್ತಾರೆ, ಕೆಲವು ಇಲ್ಲ, ಹೋಗೋದಿಲ್ಲ. ಸೊ ಅಲ್ಲಿ ಕಾಡಾಗಿರುತ್ತೆ, ಮೇಲೆ ಹುಣ್ಣಿಮೆಗೊಂದ್ಸರಿ ಹೋಗಿ ಭಗವಂತನ ಪೂಜೆ ಮಾಡ್ಕೊಂಡ್ ಬರ್ತಾರೆ. ಸೊ ಇಲ್ಲಿ ಇವಾಗ್ಲೂ ಕೂಡ ಸಪ್ತ ಋಷಿಗಳು ಚಲನ ಬಲನೆ ಇರುತ್ತೆ, ಇವಾಗ್ಲೂ ಕೂಡ ಬಂದು ಭಗವಂತನ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸೊ ಯಾಗಗಳನ್ನ ಮಾಡ್ತಾರೆ ಅನ್ನೋ ಕೂಡ ಪ್ರತೀತಿ ಇದೆ ಇಲ್ಲಿ. ಸೊ ಇದು ಭೋಗಲಕ್ಷ್ಮೀ ನರಸಿಂಹ. ಸೊ ಇಲ್ಲಿ ಬರ್ಬೇಕಂದ್ರೆ ದೇವಸ್ಥಾನ ಪಕ್ಕದಲ್ಲೇ ಒಂದು ಹೊಂಡನ್ನು ಕೂಡ ನೋಡ್ಬೋದು ನಾವಿಲ್ಲಿ ಕೆಳಗಡೆ. ಸೊ ಇಲ್ಲಿ ಈ ಹೊಂಡದಲ್ಲೇ ಭಗವಂತನ ಏನೇನು ಅಭಿಷೇಕ ಮಾಡ್ಬೇಕಾಗಿರ್ಬೋದು,
ಅಥವಾ ತೀರ್ಥಗಳನ್ನು ತಗೊಬೇಕಾಗಿರ್ಬೋದು. ಇದು ಶುದ್ಧವಾಗಿರುತ್ತೆ. ಇಲ್ಲಿ ನೋಡ್ಬೇಕಂದಾಗ ಸ್ವಲ್ಪ ನಮ್ಗೆ ಮಣ್ಣು ತರ ಕಾಣುತ್ತೆ, ಅಲ್ಲಿ ಶುದ್ಧವಾಗಿರುತ್ತೆ. ಸೊ ಆ ನೀರ್ನು ಕೂಡ ಕುಡಿತಾರೆ ಅಂತ ಹೇಳ್ತಾರೆ. ಸೊ ಅದು ಭಗವಂತನ ತೀರ್ಥ. ಸೊ ಅದನ್ನ ಭಗವಂತನಿಗೋಸ್ಕರ ಸಮರ್ಪಣೆಯನ್ನ ಮಾಡ್ತಿರ್ತಾರೆ. ಸೊ ಇನ್ನ ಆ ಅಲ್ಲಿ ಮುಂದೆ ಒಂದು ಧ್ವಜಸ್ತಂಭ ಅನ್ನೋದಿದೆ. ಸೊ ದೇವಸ್ಥಾನ ಮುಂದೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಒಂದು ಧ್ವಜಸ್ತಂಭ ಅಂತ ಹೇಳುತ್ತೆ. ಸೊ ಈ ದೇವಸ್ಥಾನವನ್ನ ಹೇಗೆ ಅಭಿವೃದ್ಧಿ ಮಾಡಿದ್ರು? ಇದು ಒಂದು 1000 ವರ್ಷಗಳ ಕಾಲ ಆಗಿರುತ್ತೆ. ಸೊ ಈ ದೇವಸ್ಥಾನ ಗರ್ಭಗುಡಿ ಬಂದು ಚಂದ್ರಾಕಾರದಲ್ಲಿ ಇದೆ ಅಂತ. ಸೊ ನಾವು ಹಿಂದೆ ನೋಡಿ ಇಲ್ಲಿ ಮುಂದೆ ಆಗಿದೆ, ಹಿಂದೆ ಹೋದ್ರೆ ಚಂದ್ರಾಕಾರ ರೌಂಡ್ ಶೇಪ್ ಇದೆ. ಹಿಂದೆ ಗರ್ಭಗುಡಿ ಬಂದು ರೌಂಡ್ ಶೇಪ್ ಇದೆ ಹಿಂದೆಗಡೆ. ಸೊ ಆ ರೌಂಡ್ ಶೇಪ್ ಅಲ್ಲಿ ಇದೆ ಅಂತ ಹೇಳಿ ಹೇಳ್ತಾರೆ. ಇದನ್ನ ಚೋಳರ ಕಾಲದಲ್ಲಿ ಕಟ್ಟುವಂಥದ್ದು. 1000 ವರ್ಷಗಳ ಹಿಂದೆ ಚೋಳರ ಒಂದು ಅಲ್ಲಿ ಆ ರಾಜ್ಯವನ್ನ ಆಳ್ತಾ ಇದ್ರು. ಆವಾಗ ಇದನ್ನ 1000 ವರ್ಷಗಳಿಂದ ಕಟ್ಟಿದ್ರು. ಸೊ ಅದಾದ್ಮೇಲೆ ವಿಜಯನಗರದವರು, ವಿಜಯನಗರ ಎಂಪೈರ್ ಇತ್ತಲ್ಲ, ಅವರು ತಗೊಂಡು ಕಟ್ಟಿದ್ರು. ಸೊ ಇಲ್ಲಿ ಇನ್ನೂ ಒಂದು ಆಶ್ಚರ್ಯಕರ ವಿಷಯಗಳನ್ನ ನಾವು ತಿಳ್ಕೊಬೇಕಂದ್ರೆ, ವಿಜಯನಗರ ಬಂದು ಕೃಷ್ಣದೇವರಾಯ ಕಾಲದಲ್ಲೇ ಮುಗ್ದೋಗಿತ್ತು. ಸೊ ಅದು ಪತನ ಹೊಂದೋಯ್ತು. ಆದ್ರೂ ಕೂಡ ವಿಜಯನಗರ ಹೆಸರು ಇನ್ನ ಕೂಡ ಅಂದ್ರೆ ಸ್ಕಂದಗಿರಿ ಬೆಟ್ಟದಲ್ಲಿ ಬಂದು ಅವರ ಆಳ್ವಿಕೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ ಅವರು. ಸೊ ಅದನ್ನ ನಾವು ತಿಳ್ಕೊಬಹುದು. ಸೊ ಇನ್ನೊಂದು ದೇವಸ್ಥಾನ ಬರುತ್ತೆ, ಅದರಲ್ಲೂ ಕೂಡ ಶಿಲ್ಪಕಲೆಗಳನ್ನೆಲ್ಲ ನೋಡಿದ್ರೆ ವಿಜಯನಗರ ಶೈಲಿಯಲ್ಲೇ ಕೂಡ ಅವರು ಶಿಲ್ಪಕಲೆಗಳನ್ನ ಮಾಡಿರ್ತಾರೆ. ಸೊ ಅವರೇ ದೇವಸ್ಥಾನ ಕಟ್ಟಿರೋದು ಅಂತ ಹೇಳಿ ಅಲ್ಲೂ ಕೂಡ ಉಲ್ಲೇಖ ಇದೆ. ಸೊ ಇದನ್ನು ಕೂಡ ವಿಜಯನಗರ ಅರಸರು ಬಂದು ಮತ್ತೆ ಅದನ್ನು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಚೋಳರು ಕಟ್ಟಿರೋ ಕಾಲದಲ್ಲಿ ತಗೊಂಡು ಹೋಗ್ತಾರೆ. ಇನ್ನ ಪ್ರತಿ ಪೂರ್ಣಿಮೆ ಟೈಮಲ್ಲಿ ಇದು ಟೆಂಪಲ್ ಓಪನ್ ಆಗುತ್ತೆ. ಇನ್ನ ಶ್ರಾವಣ ಮಾಸ ಅಂದ್ರೆ ಆಗಸ್ಟ್ ಅಲ್ಲಿ ಬರುತ್ತೆ. ಆವಾಗ ಇಲ್ಲಿ ರಥೋತ್ಸವನು ಕೂಡ ನಡೆಸ್ತಾರೆ. ಸುಮಾರು ಕಾಡು ಮೇಲ್ಗಡೆ ಹೋಗಿ ರಥೋತ್ಸವ ಮಾಡ್ತಾರೆ. ಅದು ರಾತ್ರಿ ಹೊತ್ತು ರಥೋತ್ಸವ ಮಾಡ್ತಾರೆ. ಪ್ರಾಣಿಗಳು ಅದು ಇದು ಎಲ್ಲ ಬರ್ತಾ ಇರುತ್ತೆ, ಹಲವಾರು ಹೇಳ್ತಾರೆ. ಸೊ ಕಾಡದ ಮೇಲೆ ಹೋಗಿ ರಥೋತ್ಸವ ಮಾಡ್ತಾರೆ. ಅಲ್ಲಿ ಪ್ರಾಣಿ ಅದು ಇದು ಅಂತ ಹೇಳಿ ನಾವು ನೋಡ್ಬೋದು. ಅಲ್ಲಿ ಭಗವಂತನಿಗೆ ಎಷ್ಟು ಶರಣಾಗತಿಯಾಗಿ ಮಾಡ್ತಾರೆ. ಸೊ ಕೆಲವು ಟೆಂಪಲ್ಗಳು ನೋಡ್ಬೋದು, ಕೆಲವು ಟೆಂಪಲ್ಗಳು ಯಾರು ಬರೋದಿಲ್ಲ, ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಪೂರ್ತಿಯಾಗಿ ಸಂಪೂರ್ಣ ಶರಣಾಗತಿಯಾಗಿ ಭಗವಂತನ ಅಲಂಕಾರಗಳನ್ನ ಮಾಡಿ ಅವರು ಭಗವಂತನಿಗೋಸ್ಕರ ಅಂತ ಮಾಡ್ತಿರ್ತಾರೆ. ಸೊ ಯಾರು ಕೂಡ ನಮಗೋಸ್ಕರ ಮಾಡಿ, ಇವಾಗ ಭೌತಿಕದಲ್ಲಿ ನೋಡ್ಬೋದು ಎಷ್ಟೊಂದ್ ಜನ ಟೆಂಪಲ್ಗೆ ಬಂದ ತಕ್ಷಣ ದುಡ್ಡು ಏನಾಗ್ತಾರೆ, ಇದನ್ನೇನ್ ಮಾಡ್ತಾರೆ, ಅವ್ರು ಎಷ್ಟು ಶಕ್ತಿವಂತರಾಗಿದ್ದಾರೆ, ಆರ್ಥಿಕದಲ್ಲಿ ಹೇಗಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ನೋಡ್ಬೋದು ಈಗ ಕೆಲವರು ನಾವು ತಿರುಪತಿಯಲ್ಲೇ ತಗೊಂಡಾಗ ಆರ್ಥಿಕದಲ್ಲಿ ಅವ್ರು VIP ದರ್ಶನ್ ಹೋಗ್ತಾರಲ್ಲ, MLA ಗಳು, ಫಿಲಂ ಆಕ್ಟರ್ಸ್ಗಳು, ಶ್ರೇಷ್ಠವಾದ ಕ್ರಿಕೆಟ್ಗಳು, ಅವರು ಇವರು ಎಲ್ಲರೂ ಕೂಡ VIP ದರ್ಶನ್. ಏನಕ್ಕೆ ಅರ್ಥ, ದುಡ್ಡಿದೆ, ಹೆಸರುಗಳನ್ನ ಗಳಿಸಿದ್ದಾರೆ, ಅದಕ್ಕೆ ಹೋಗ್ತಾರೆ. ಸೊ ಸಾಮಾನ್ಯ ಮನುಷ್ಯರು ಹೋದ್ರೆ ಇಲ್ಲ, ಸಾಮಾನ್ಯ ಮನುಷ್ಯರು ಸರ್ವದರ್ಶನಕ್ಕೆ ಹೋಗ್ತಾರೆ. 1 ದಿನ 2 ದಿನ 3 ದಿನ ಅಲ್ಲೇ ಇರ್ಬೇಕಾಗಿರುತ್ತೆ ಅಲ್ವಾ. ಸೊ ಆತರ ಅದು ಸಂಪೂರ್ಣ ಶರಣಾಗತಿ ಆದಾಗ ಮಾತ್ರ ಅದೆಲ್ಲ ಕೂಡ ಸಾಧ್ಯ ಆಗುತ್ತೆ. ಸೊ ಇಲ್ಲೂ ಕೂಡ ರಥೋತ್ಸವ ಮಾಡ್ತಾರೆ, ಅದು ಆಗಸ್ಟ್ ಅಲ್ಲಿ ನಡೆಯುತ್ತೆ. ಯಾರ ಸಾಧ್ಯವಾದ್ರೆ ಕೂಡ ಅಲ್ಲಿಗೂ ಕೂಡ ಹೋಗ್ಬೋದು. ಇನ್ನ ಕೆಳಗೆ ಬಂದ್ರೆ ಇಲ್ಲಿ ಧ್ವಜಸ್ತಂಭದ ಬಗ್ಗೆ ಹೇಳ್ತಿದೆ. ಸೊ ಧ್ವಜಸ್ತಂಭ ಒಂದು ಎಲ್ಲಾ ದೇವಸ್ಥಾನಗಳ ಮುಂದೆ ಇರುತ್ತೆ. ಸೊ ಈ ಧ್ವಜಸ್ತಂಭ ಅವಾಗಿಂದಲೇ ಹೊಸದಾಗಿ ಮತ್ತೆ ಮಾಡಿದ್ದಾರೆ. ಅದು ಬಿದೋಗಿದೆ, 3 ಭಾಗಗಳಾಗಿ ಬಿದೋಗಿದೆ ಅಂತ ಹೇಳಿ ಹೇಳ್ತಾರೆ. ಸೊ ಕೆಳಗಡೆ 2 ಭಾಗ ಇದೆ, ಇನ್ನೊಂದು ಭಾಗ ಈ ಬಲಗಡೆ ನೋಡ್ಬೋದು. ಇದು ಮೇಲ್ಗಡೆ ತುದಿಯ ಭಾಗ. ಈ ಮೇಲ್ಗಡೆ ತುದಿಯ ಭಾಗ ತುಂಬಾ ದೊಡ್ಡದಾಗಿತ್ತು ಅಂತ ಚೋಳರ ಕಾಲದಲ್ಲಿ ಅವಾಗಲೇ ಕಟ್ಟಿದ್ದು. ಸೊ ಅಲ್ಲಿ ಮೇಲ್ಗಡೆ ಹತ್ತಿ ದೀಪ ಹಚ್ತಿದ್ರು. ಸೊ ಪ್ರತಿ ಪೂರ್ಣಿಮಾ ಟೈಮಲ್ಲೂ ದೀಪ ಹಚ್ತಿದ್ರು. ಇವಾಗಲೂ ಕೂಡ ಕದರಿ ಪೂರ್ಣಿಮಾ ಬರುತ್ತೆ. ಕದರಿ ಪೂರ್ಣಿಮಾ ಬಂದು ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಬರುತ್ತೆ. ಸೊ ಅವಾಗ ಬ್ರಹ್ಮೋತ್ಸವ ಮಾಡ್ತಾರೆ ಕೆಳಗಡೆ. ಸೊ ಅಲ್ಲಿ ಕದ್ರಿಯಲ್ಲೂ ಕೂಡ, ಆಂಧ್ರದಲ್ಲೂ ಕೂಡ ಬ್ರಹ್ಮೋತ್ಸವನ ಮಾಡ್ತಾರೆ. ಸೊ ಅವರು ಈ ಜ್ಯೋತಿಯನ್ನ ನೋಡ್ಬಿಟ್ಟು ಆಮೇಲೆ ರಥವನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಜ್ಯೋತಿ ಕಾಣಿಲ್ಲ ಅಂದ್ರೆ ಅವ್ರು ರಥಗಳ ಮುಂದೆ ಹೋಗ್ತಾರಲ್ಲ, ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಜ್ಯೋತಿಯನ್ನು ಬೆಳಗ್ತಿತ್ತು ಅಂತ ಹೇಳಿ ಪ್ರತೀತಿ ಇದೆ. ಸೊ ಇವಾಗ್ಲೂ 2 ಭಾಗ ಮತ್ತೆ ಕೆಳಗಿದೆ, 3ನೇ ಭಾಗ ಒಂದು ಬಂಡೆಯ ಮೇಲ್ಗಡೆ ನಿಲ್ಸಿದ್ದಾರೆ. ಸೊ ಇವಾಗ್ಲೂ ಕೂಡ ಅಲ್ಲಿ ಜ್ಯೋತಿಯನ್ನ ಹಚ್ಚಿಸ್ತಾರೆ. ಸೊ ಅದನ್ನ ನಾವು ಪೂರ್ಣಿಮೆಯಲ್ಲಿ ನೋಡ್ಬೋದು. ಇನ್ನ ಕೆಳಗಡೆ ಟೆಂಪಲ್ ಬಂದು ನೋಡಿದಾಗೆ ಜಾಲಾರಿ ಲಕ್ಷ್ಮೀ ನರಸಿಂಹ ಅಂತ ಹೇಳಿ ಭಗವಂತ ಅಲ್ಲಿ ಉದ್ಭವ ಆಗಿರುವಂತದ್ದು. ಸೊ ಅಲ್ಲಿ ಅದು ಫೋಟೋ ಇಲ್ಲೇ ಇದೆ, ಮೇಲ್ಗಡೆ ಇದೆ, ಇಲ್ಲಿ ಭಗವಂತ ಉದ್ಭವ ಆಗಿರುವಂತದ್ದು. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಹಿಂದೆ ಒಂದು ಕಿಂಡಿ ಇತ್ತು ಅಂತ ಹೇಳ್ತಾರೆ. ಆ ಕಿಂಡಿಯಲ್ಲಿ ಹೋಗಿ ಟಿಪ್ಪು ಸುಲ್ತಾನ್ ಅರಮನೆ ಆಗಿರ್ಬೋದು, ಅಥವಾ ಭೋಗ ಲಕ್ಷ್ಮೀ ನರಸಿಂಹ ಮೇಲ್ಗಡೆ ಬರಕ್ಕಾಗಿರ್ಬೋದು, ಅಥವಾ ಕದರಿಗೆ ಕೂಡ ಅಲ್ಲಿ ಜಾಗಗಳಿತ್ತು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಸೊ ಅದನ್ನ ನಾವು ತಿಳ್ಕೊಬೇಕು. ಇನ್ನ ಕೆಳಗಡೆ ದೇವಸ್ಥಾನ ಬಂದು ಎಲ್ಲಕ್ಕಿಂತ ವಿಶೇಷವಾಗಿದೆ. ದೇವಸ್ಥಾನವನ್ನ ಅದೇ 1000 ವರ್ಷಗಳಿಂದ ಜೀರ್ಣೋದ್ಧಾರ ಮಾಡಿದ್ರು ಅಂತ ಹೇಳಿ ಇದನ್ನ ಆಡ್ಕೊಂಡಿದ್ದು ಪ್ರತೀತಿ ಇದೆ. ಸೊ ಅದು ಆ ದೇವಸ್ಥಾನದಲ್ಲಿ ನಾವು ನೋಡ್ಬೋದು, ಎಲ್ಲಾ ದೇವಸ್ಥಾನದಲ್ಲೂ ಪೂರ್ವಕ್ಕೆ ಮುಖವಾಗಿರುತ್ತೆ. ಇಲ್ಲಿ ಆಗ್ನೇಯ ದಿಕ್ಕಿಗಿದೆ, ಆಗ್ನೇಯ ದಿಕ್ಕು. ಸೊ ನಮ್ಗೆ ಅಷ್ಟ ದಿಕ್ಕುಗಳು ಅಂತ ಗೊತ್ತು. ಅಷ್ಟ ಅಂದ್ರೆ 8 ದಿಕ್ಕುಗಳು. ಸೊ ನಮ್ಗೆ ಗೊತ್ತಿರೋದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೊ ಈ ಮಧ್ಯೆ ಆಗ್ನೇಯ, ಈಶಾನ್ಯ, ವಾಯುವ್ಯ, ನೈಋತ್ಯ ಅಂತ ಹೇಳಿ ಇನ್ನ 4 ದಿಕ್ಕುಗಳು ಬರುತ್ತೆ. ಸೊ ಅದು 8 ದಿಕ್ಕುಗಳಾಗಿ ಇರಾಗುತ್ತೆ. ಸೊ ಇಲ್ಲಿ ಆಗ್ನೇಯ ದಿಕ್ಕು, ಅಗ್ನಿ ದಿಕ್ಕಲ್ಲಿ ಇವರು ಭಗವಂತ ಮುಖ ಮಾಡಿ ಕುತ್ಕೊಂಡಿರುವಂತದ್ದು. ಅದು ಚಿಕ್ಕ ಗುಹೆ ಆಗಿತ್ತು. ಈ ಗುಹೆನ ಸ್ವಲ್ಪ ದೊಡ್ಡದಾಗಿ ಮಾಡಿ ದೇವಸ್ಥಾನಗಳನ್ನ ಮಾಡಿ ಅಲ್ಲಿ ಒಳಗೆ ಎಲ್ಲರೂ ಕೂಡ ಹೋಗ್ಬೋದು. ಸೊ ಇಲ್ಲಿ ನಾವು ನೋಡ್ಬೋದು, ಭಗವಂತ ಈ ತರನೇ ಕಾಣಿಸ್ತಾರೆ. ಅದಕ್ಕೆ ಗೂಗಲ್ ಹಲವಾರು ಫೋಟೋಗಳಿದೆ. ಸೊ ಅದನ್ನು ಕೂಡ ನಾವು ನೋಡ್ಕೊಬಹುದು. ಇನ್ನ ಇಲ್ಲಿ
ಜಾಲರಿ ಹೂವು ಬರುವಂತದ್ದು ಕೂಡ ಒಂದಿದೆ. ಸೊ ಜಾಲರಿ ಲಕ್ಷ್ಮೀ ನರಸಿಂಹ ಅಂತಾನೆ ಇದು ಖ್ಯಾತಿ, ಜಾಲರಿ ಯೋಗ ನರಸಿಂಹ ಅಂತಾನೆ ಖ್ಯಾತಿ ಆಗಿರುತ್ತೆ. ಈ ಜಾಲರಿ ಹೂವು ಅಷ್ಟೇ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಬ್ರಹ್ಮೋತ್ಸವ ಆಗುತ್ತಲ್ಲ, ಕದರಿ ಹುಣ್ಣಿಮೆ, ಆ ಟೈಮಲ್ಲಿ ಮಾತ್ರ ಅದು ಹರಡುತ್ತೆ. ಮತ್ತೆ ಅದು ಬ್ರಹ್ಮೋತ್ಸವ ಆದ ತಕ್ಷಣ ಅದು ಬಾಡೋಗ್ಬಿಡುತ್ತೆ, ಬಿದ್ದೋಗ್ಬಿಡುತ್ತೆ ಪೂರ್ತಿ. ಆ ಟೈಮಲ್ಲಿ ಪೂರ್ತಿ ಘಮ ಘಮ ಅಂತ ಇರುತ್ತೆ. ಸೊ ಅದಕ್ಕೆ ಜಾಲಾರಿ ಲಕ್ಷ್ಮೀ ನರಸಿಂಹ ಅಂತ ಕೂಡ, ಜಾಲಾರಿ ಯೋಗ ನರಸಿಂಹ ಅಂತ ಕೂಡ ಅದೇ ಹೇಳ್ತಾರೆ. ಸೊ ಇದು ಜಾಲಾರಿ ಯೋಗ ನರಸಿಂಹ ಮತ್ತೆ ಭೋಗ ಲಕ್ಷ್ಮೀ ನರಸಿಂಹನ ಕಥೆಗಳಾಗಿರುತ್ತೆ. ಇನ್ನ ಸಮಯ ಆಯ್ತು. ಸೊ ಚಿಕ್ಕದಾಗಿ ಇನ್ನ ಒಂದು ಸ್ಥಳ ಪುರಾಣ ಬಗ್ಗೆ ಹೇಳೋಣ. ಸೊ ಈ ಸ್ಥಳ ಪುರಾಣವನ್ನ ಶ್ರೀರಂಗಸ್ಥಳ ಅಂತ ಇದೆ. ಸೊ ಈ ಶ್ರೀರಂಗಸ್ಥಳ, ಸೊ ಇದು ಎಲ್ಲಿದೆ? ಇದು ಕೂಡ ಅದೇ ಸ್ಕಂದಗಿರಿ ತಪ್ಪಲಿನಲ್ಲೇ ಇರುವಂತದ್ದು ಇನ್ನೊಂದು ಪುಣ್ಯಕ್ಷೇತ್ರವಾಗಿರುತ್ತೆ. ಸೊ ಈ ಪುಣ್ಯಕ್ಷೇತ್ರ ಹೇಳ್ಬೇಕಂದ್ರೆ ಈ ರಂಗನಾಥ ಸ್ವಾಮಿ ಹೇಗೆ ಬಂದರು ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ಹಿನ್ನೆಲೆ ಇದೆ. ಸೊ ಅದಕ್ಕೆ ನಾವು ಗೋಲೋಕ ಚಾಟ್ ಅನ್ನು ನೋಡ್ಬೋದು. ಸೊ ಗೋಲೋಕ ಚಾಟ್ ಅಲ್ಲಿ ನಿಮಿಷ ಗೋಲೋಕ ಚಾಟ್ ಬೇಕಾದ್ರೆ ಶೇರ್ ಮಾಡ್ತೀನಿ. ಸೊ ಇದು ನಮ್ಗೆ ಗೋಲೋಕ ಚಾಟ್. ಸೊ ಗೋಲೋಕ ಚಾಟ್ ಹೇಗಿರುತ್ತೆ ಪೂರ್ತಿ ಅನ್ನೋದು ನಮ್ಗೆ ಇಡೀ ವಿಶ್ವಗಳೆಲ್ಲ ಯಾವ ತರ ಭಗವಂತನ ಲೋಕ, ಆಧ್ಯಾತ್ಮಿಕ ಲೋಕ ಯಾವ ತರ ಇರುತ್ತೆ ಅಂತ ಹೇಳಿ ಇದೆಲ್ಲ ಕೂಡ ಸುಮಾರು ವಿಷಯಗಳು ನಮ್ಮ ಪದ್ಮ ಪುರಾಣದಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ನಮ್ಗೆ ಸಿಗ್ಬೋದು. ಸೊ ಇದರಲ್ಲಿ ಗೋಲೋಕ ಅಥವಾ ಮೇಲ್ಗಡೆ ಇರುವಂತದ್ದು ಗೋಲೋಕ ಆಗಿರುತ್ತೆ. ಗೋಲೋಕದಿಂದ ಭಗವಂತನ ವಿಸ್ತರಣೆ ಯಾರು? ಸೊ ಮೊದಲನೇ ವಿಸ್ತರಣೆ ಬಲರಾಮ ಆಗಿರ್ತಾನೆ. ಸೊ ಮೊದಲನೇ ವಿಸ್ತರಣೆ ಬಲರಾಮರಿಂದ ಇನ್ನು 4 ಜನ ವಿಸ್ತರಣೆ ಆಗ್ತಾರೆ: ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಸೊ ಸಂಕರ್ಷಣೆಯಿಂದ 2ನೇ ಸಂಕರ್ಷಣ ಬರ್ತಾರೆ, 2ನೇ ಸಂಕರ್ಷಣೆಯಿಂದ ಮತ್ತೆ ನಾರಾಯಣ ಬರ್ತಾರೆ. ಸೊ ಇಲ್ಲಿ ಗೋಲೋಕ ಆದ್ಮೇಲೆ ಅಯೋಧ್ಯ ಲೋಕ ನೋಡ್ಬೋದು. ಸೊ ಅಯೋಧ್ಯ ಲೋಕದಲ್ಲಿ ನೋಡ್ಬೋದು. ಸೊ ಅದಾದ್ಮೇಲೆ ಬರುವಂತದ್ದೇ ಪೂರ್ತಿ ವಿಸ್ತರಣೆಗಳು. ಸೊ ಇಲ್ಲಿ ನಾವು ಇದೊಂಚೂರು ಝೂಮ್ ಮಾಡಿ ತೋರಿಸ್ತೀನಿ. ನಾವು ಅವಾಗಲೇ ಹೇಳ್ತಾ ಇದ್ವಲ್ಲ, ನಾವು 11ನೇ ಅಧ್ಯಾಯದಲ್ಲಿ ನೋಡ್ಬೇಕಂದ್ರೆ ವಿಶ್ವರೂಪದಲ್ಲಿ ನಮ್ಗೆ ಪ್ರಭುಪಾದರು ಹೇಳ್ತಾರೆ. ಸೊ ವಿಶ್ವರೂಪ ಬಂದು ನಮಗೆ ಟೆಂಪ್ರರಿ, ಅದು ತಾತ್ಕಾಲಿಕವಾದದ್ದು, ಅಲ್ಲಿ ಯಾವುದು ಕೂಡ ಬೇರೆ ಎಲ್ಲ ಅವತಾರಗಳಾಗಿದ್ರೆ ಅದು ಪರ್ಮನೆಂಟ್ ಅಂತ ಹೇಳ್ತಾರೆ. ಹೇಗೆ ಪರ್ಮನೆಂಟ್ ಆಗಿರುತ್ತೆ? ಸೊ ನಾವು ನೋಡ್ಬೋದು ಇಲ್ಲಿ ನಾವು ಅವತಾರಗಳನ್ನ ಹೇಳ್ತೀವಲ್ಲ, ದಶಾವತಾರ ಅಂತ. ನೋಡಿ ಇಲ್ಲಿ ಮತ್ಸ್ಯ, ಇಲ್ಲಿ ಕಾಣಿಸ್ತಾ ಇದೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ. ಸೊ ಹೀಗೆ ಎಲ್ಲಾ ಅವತಾರಗಳಿಂದ ಅದೆಲ್ಲದಕ್ಕೂ ಕೂಡ ಸಪ್ರೇಟ್ ಒಂದೊಂದು ಲೋಕಗಳಂತ ಅಲ್ಲಿ ಇರುತ್ತೆ. ಸೊ ಆ ಲೋಕಗಳಲ್ಲಿ ಭಗವಂತರು ನೆಲೆಸಿರ್ತಾರೆ. ಸೊ ಅಲ್ಲಿಂದ ಬಂದು ಭೂಲೋಕಕ್ಕೆ ಪ್ರಕಟವಾಗಿ ಮತ್ತೆ ವಾಪಸ್ಸು ತನ್ನ ಲೋಕಕ್ಕೆ ಹೊರಟೋಗ್ತಾರೆ. ಸೊ ಇಲ್ಲಿ ನರಸಿಂಹ ಹೊರಟೋದ ತಕ್ಷಣ ಅವಾಗ ನರಸಿಂಹನ ಅವತಾರ ಮುಗೀತು ಅಂತ ಹೇಳ್ತಾರೆ? ಖಂಡಿತವಾಗ್ಲಿಲ್ಲ. ನರಸಿಂಹರು ಅಲ್ಲೇ ಇರ್ತಾರೆ. ಸೊ ಆಧ್ಯಾತ್ಮಿಕ ಲೋಕದಲ್ಲಿ ಇರ್ತಾರೆ. ಸೊ ಈ ಗೋಲೋಕ ಚಾಟಕ್ಕೆ ಏನಕ್ಕೆ ಬಂದೆ ಅಂದ್ರೆ ನಾವು ತಿಳ್ಕೊಬಹುದು. ಇಲ್ಲಿ ನೋಡ್ಬೋದು. ಸೊ 2ನೇ ಸಂಕರ್ಷಣ ನಾರಾಯಣ ಬರ್ತಾರೆ, ನಾರಾಯಣದಿಂದ ಮತ್ತೆ ವಿಸ್ತರಣೆಯನ್ನು ಮಾಡ್ತಾರೆ. ಅವರು ಕಾರಣೋದಾಕ್ಷಾಯಿ ವಿಷ್ಣು ಅಥವಾ ಮಹಾವಿಷ್ಣು ಅಂತ ಹೇಳಿ ಹೇಳ್ತಾರೆ. ಸೊ ಮಹಾವಿಷ್ಣುವಾಗಿ ವಿಸ್ತರಣೆ ಆಗ್ತಾರೆ. ಸೊ ಮಹಾವಿಷ್ಣು ಹೇಗೆ ಅಂದ್ರೆ ಅವರು ಉಸಿರಾದಾಗ ಮತ್ತೆ ಸಾವಿರಾರು ವಿಶ್ವಗಳು ಬರುತ್ತೆ. ಸೊ ಉಸಿರು ಎಳ್ಕೊಂಡಾಗ ಪೂರ್ತಿ ವಿಶ್ವಗಳು ನಶಿಸಿ ಹೊರಟೋಗುತ್ತೆ. ಸೊ ಇದು ನೋಡ್ಬೋದು, ಈ ಗೋಲ್ಡ್ ಕಲರ್ ಬಬಲ್ ಎಲ್ಲ ಬರ್ತಾ ಇದೆಯಲ್ಲ, ಇದು ಒಂದೊಂದು ವಿಶ್ವಗಳಾಗಿರುತ್ತೆ. ಸೊ ಪ್ರತಿಯೊಂದು ವಿಶ್ವದಲ್ಲಿ ಕಾರಣೋದಾಕ್ಷಾಯಿ ವಿಷ್ಣು ಏನ್ ಮಾಡ್ತಾರೆ? ಕ್ಷೀರೋದಾಕ್ಷಾಯಿ ಅಲ್ಲ, ಗರ್ಭೋದಾಕ್ಷಾಯಿ ವಿಷ್ಣುವಾಗಿ ಪ್ರತಿಯೊಂದು ವಿಶ್ವದಲ್ಲೂ ಕೂಡ ಎಂಟರ್ ಆಗ್ತಾರೆ. ಸೊ ಈ ಗರ್ಭೋದಾಕ್ಷಾಯಿ ವಿಷ್ಣುವಿಂದ ಬ್ರಹ್ಮರು ಬರ್ತಾರೆ. ಸೊ ಬ್ರಹ್ಮರ ಅಂದ್ರೆ ಕಮಲದ ಹೂವಲ್ಲಿ ಬ್ರಹ್ಮರು ಬರ್ತಾರೆ. ಸೊ ಕಮಲ 14 ಲೋಕಗಳು ಕೂಡ ಇದೇ ಲೋಕದಲ್ಲಿ ಇರುತ್ತೆ. ಸೊ ಬ್ರಹ್ಮರಿಂದ ಸೆಕೆಂಡರಿ ಮೊದಲ ಕ್ರಿಯೇಷನ್ ಭಗವಂತರಾಗಿರ್ತಾರೆ, ಸೆಕೆಂಡರಿ ಕ್ರಿಯೇಷನ್ ಬಂದು ಬ್ರಹ್ಮರಾಗ್ತಾರೆ. ಬ್ರಹ್ಮನ ಒಂದು ಜೀವಿಗಳನ್ನ ಸೃಷ್ಟಿಯನ್ನ ಮಾಡ್ತಿರ್ತಾರೆ. ಸೊ ಇಲ್ಲಿ ಈ ಕಥೆ ಏನಕ್ಕೆ ಬರುತ್ತೆ ಅಂದ್ರೆ ಇಲ್ಲಿ ನಾವು ನೋಡ್ಬೋದು, ಬ್ರಹ್ಮ ಬಂದು ಮೊದಲನೇದಾಗಿ ಅವ್ರ ಸೃಷ್ಟಿಯನ್ನ ಆಗಿದಾಗ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋ ಕೆಲಸಗಳು ಗೊತ್ತಿಲ್ಲ. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಅವಾಗ ಅವರು ಭಗವಂತನ ಏನ್ ಮಾಡೋದಂತ ಗೊತ್ತಿಲ್ಲ, ಬಂದ್ಬಿಟ್ಟಿನಿ ಇಲ್ಲಿ. ಸೊ ಕಮಲದ ದಳದ ಒಳಗೆ ಹೋಗ್ತಾರೆ, ಏನು ಕೂಡ ಕಾಣಲ್ಲ, ತುಂಬಾ ಕತ್ತಲಿರುತ್ತೆ, ವಾಪಸ್ ಬಂದ್ಬಿಡ್ತಾರೆ. ಸರಿ, ಅವ್ರಿಗೆ ಬೆಳಕಿನ ರೂಪದಲ್ಲಿ ಒಂದ್ ರೀತಿಲಿ ತಪ ಅಂತೇಳಿ ಮನಸ್ಸಿಗೆ ಬರುತ್ತೆ. ಸೊ ತಪ ಅಂದ್ರೆ ಏನು? ಸೊ ಅವಾಗ ಕೂತ್ಕೊಂಡು ಅದನ್ನ ಧ್ಯಾನ ಮಾಡಿ ಅವಾಗ ಭಗವಂತನ ತಪಸ್ಸನ್ನ ಮಾಡ್ತಾರೆ. ಸೊ ಭಗವಂತನ ತಪಸ್ಸನ್ನ ಮಾಡಿ ಭಗವಂತ ಅವ್ರಿಗೆ ಬೆಳಕಿನ ರೂಪದಲ್ಲಿ ಪ್ರಕಟವಾಗುವಂಥದ್ದು. ಸೊ ಅಲ್ಲಿ ಅವ್ರಿಗೆ ಸೃಷ್ಟಿ ಕಾರ್ಯಗಳನ್ನ ಮಾಡಕ್ಕೆ ಅವ್ರಿಗೆ ಆಜ್ಞೆಯನ್ನ ಕೊಡ್ತಾರೆ. ಸರಿ, ಅವ್ರು ಸೃಷ್ಟಿ ಕಾರ್ಯಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ. ಸೃಷ್ಟಿ ಕಾರ್ಯಗಳನ್ನ ಮಾಡ್ಬೇಕಂದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಬ್ರಹ್ಮಂಗೆ ಒಂದು ಆಸೆ ಬಂದ್ಬಿಡುತ್ತೆ, ನಾನು ಭಗವಂತನ ನೋಡ್ಬೇಕು, ಭಗವಂತನ ನೋಡಿಲ್ಲ. ಸೊ ಭಗವಂತ ಹೇಗಿರ್ತಾರೆ ಅಂತಾನೆ ನೋಡಿಲ್ಲ ನಾನು, ಭಗವಂತನ ನೋಡ್ಬೇಕು. ಸೊ ಮತ್ತೆ ಕುತ್ಕೊಂತಾರೆ, 6 ವರ್ಷಗಳು ತಪಸ್ ಮಾಡ್ತಾರೆ. ಸೊ ಅವಾಗ ಭಕ್ತರು ತಪಸ್ ಮಾಡಿದಾಗ ಭಗವಂತ ಹೋಗ್ತಾರೆ ಖಂಡಿತವಾಗ್ಲಿ. ಸೊ ಅವಾಗ ಗರ್ಭೋದಾಕ್ಷಾಯಿ ವಿಷ್ಣು ಏನ್ ಮಾಡ್ತಾರೆ? ಬೆಳಕಿನಲ್ಲಿ ಮತ್ತೆ ಪ್ರಕಟನಾಗಿ ಅವ್ರಿಗೆ ಕನಸಿನ ರೂಪದಲ್ಲಿ ಬಂದು ನಾನು ನಿನ್ ಮುಂದೆ ಇದ್ದೀನಿ, ಕಣ್ಬಿಡು ಅಂತ ಹೇಳ್ತಾರೆ. ಸೊ ಆವಾಗ ಬರುವಂತದ್ದೇ ನಮ್ಗೆ ಈ ರಂಗನಾಥ ಸ್ವಾಮಿ, ವಿಮಾನ ರಂಗನಾಥ ಅಂತ ಹೇಳಿ ಹೇಳ್ತಾರೆ. ಸೊ ಇದನ್ನ
ಬ್ರಹ್ಮ ಬಂದು ಪೂಜೆ ಮಾಡಕ್ ಶುರು ಮಾಡ್ತಾರೆ. ಸೊ ಕೆಲವು ನಿರ್ದೇಶನಗಳನ್ನ ಕೊಡ್ತಾರೆ ಅಲ್ಲಿ ಈ ರೀತಿಯಾಗಿ ಪೂಜೆಯನ್ನ ಮಾಡ್ಬೇಕು ನೀನು ಅಂತ. ಸೊ ಬ್ರಹ್ಮ ಅದೇ ರೀತಿಯಲ್ಲೇ ಈ ಶ್ರೀ ರಂಗನಾಥ ಸ್ವಾಮಿಯನ್ನ ಪೂಜೆಯನ್ನ ಮಾಡ್ತಾರೆ. ಸೊ ಇದೇ ಮೂಲವಾಗಿರುತ್ತೆ. ಸೊ ಇವರು ಗರ್ಭೋದಾಕ್ಷಾಯಿ ವಿಷ್ಣು ಅಂತ ಹೇಳಿ ನಮ್ಗೆ ಶ್ರೀಲ ಪ್ರಭುಪಾದರು ತಿಳಿಸ್ಕೊಡ್ತಾರೆ. ಸೊ ಇವರು ಗರ್ಭೋದಾಕ್ಷಾಯಿ ವಿಷ್ಣು ಹೀಗೆ ಇರ್ತಾರೆ. ಸೊ ಅವ್ರು ಯಾವ ತರ ಇರ್ತಾರೆ ಅದೇ ರೀತಿಯಲ್ಲಿ ಇರ್ತಾರೆ. ಸೊ ಇದನ್ನ ಬ್ರಹ್ಮ ಪೂಜೆ ಮಾಡ್ತಿರ್ತಾರೆ. ಸೊ ಬ್ರಹ್ಮ ಪೂಜೆ ಮಾಡ್ತಿರ್ತಾರೆ. ಹಾಗೆ ಬ್ರಹ್ಮ ಏನ್ ಮಾಡ್ತಾರೆ, ಪ್ರತಿದಿನ ಅವರು ಸೃಷ್ಟಿಯನ್ನ ಕೆಲಸಗಳನ್ನ ಮಾಡಿಸ್ಕೊಂಡು ಇದನ್ನು ಕೂಡ ಪೂಜೆಯನ್ನ ಮಾಡ್ಬೇಕಾಗಿರುತ್ತೆ. ಸೊ ಆವಾಗ ಹಲವಾರು ಟೈಮಲ್ಲಿ ಅದು ಆಗಲ್ಲ. ಕೆಲವು ಟೈಮ್ ಅಂದ್ರೆ ಮಿಸ್ ಆಗೋಗ್ಬಿಡುತ್ತೆ ಅನ್ನೋ ಆ ಭಯದಿಂದ ಏನ್ ಮಾಡ್ತಾರೆ ಅವರು ಇದನ್ನ ಸೂರ್ಯನಿಗೆ ವಹಿಸ್ತಾರೆ. ಬ್ರಹ್ಮ ಸೂರ್ಯನಿಗೆ ವಹಿಸ್ತಾರೆ. ಪ್ರತಿದಿನ ಸೂರ್ಯ ಉದಯಿಸ್ತಾ ಇರ್ತಾರೆ, ಮುಳುಗ್ತಾ ಇರ್ತಾರೆ, ಅವ್ರ ಕೆಲಸಗಳನ್ನ ಅವ್ರು ಮಾಡ್ತಿರ್ತಾರೆ. ಭಗವಂತ ಸೂರ್ಯನ ಪೂಜೆ ಮಾಡಕ್ ವಹಿಸ್ತಾರೆ. ಸೂರ್ಯನ ವಹಿಸಿದ್ಮೇಲೆ ಸೂರ್ಯನ ನಂತರ ವೈವಸ್ವತ ಮನುಗೆ ಈ ಪೂಜೆ ಮಾಡುವಂತ ಅಧಿಕಾರ. ಅಲ್ಲಿವರೆಗೂ ಇದು ಮನುವನ್ನು ಕೂಡ ಬ್ರಹ್ಮಲೋಕಕ್ಕೆ ಹೋಗಿ ಸತ್ಯಲೋಕಕ್ಕೆ ಹೋಗಿ ಅಲ್ಲೇ ಪೂಜೆ ಮಾಡ್ಕೊಂಡ್ ಬರ್ತಿರ್ತಾರೆ. ಸೊ ಮನುವಿನ ನಂತರ ಇಕ್ಷ್ವಾಕುಗೆ ಬರುತ್ತೆ. ಸೊ ಇಕ್ಷ್ವಾಕುಗೆ ಅಯೋಧ್ಯ ರಾಜಪಟ್ಟವನ್ನ ಕಟ್ತಾರೆ. ಸೊ ಅಯೋಧ್ಯ ರಾಜಪಟ್ಟವನ್ನ ಕಟ್ಟಿದಾಗ ಆಗ ಇಕ್ಷ್ವಾಕು ಸತ್ಯಲೋಕಕ್ಕೆ ಹೋಗಿ ವಾಪಸ್ ಬಂದು ಮತ್ತೆ ರಾಜಭಾರ ಮಾಡುವಂಥದ್ದು ಇದೆಲ್ಲ ಕೂಡ ತುಂಬಾ ಕಷ್ಟ ಆಗುತ್ತೆ. ಆವಾಗ ಬ್ರಹ್ಮನನ್ನ ಕುರಿತು ಹಲವಾರು ತಪಸ್ಸುಗಳನ್ನ ಮಾಡ್ತಾರೆ. ಅವರು ಕೂಡ ಹಲವಾರು ತಪಸ್ಸುಗಳನ್ನ ಮಾಡಿ ಅವರು ಕೇಳ್ತಾರೆ, ಇಲ್ಲ ನಾನು ನಾನು ಅಯೋಧ್ಯೆ ಕರ್ಕೊಂಡು ಹೋಗ್ತೀನಿ ಅಂತ. ಆಗ ಬ್ರಹ್ಮ ಸರಿ ಆಯ್ತು ಅಂತ ಹೇಳಿ ತಮ್ಮ ವಿಮಾನ ರಂಗನಾಥ ಪೂರ್ತಿ ಏನಿರುತ್ತೋ ಅದನ್ನ ಪೂರ್ತಿಯನ್ನ ಗರುಡನ ಮೇಲೆ ಹೊತ್ಕೊಂಡು ಅಯೋಧ್ಯೆಗೆ ಕಳಿಸ್ಕೊಡ್ತಾರೆ. ಸೊ ಗರುಡ ಬಂದು ತಗೊಂಡ್ಬರ್ತಾರೆ. ಗರುಡ ತಗೊಂಡ್ಬಂದಾಗ ಇಕ್ಷ್ವಾಕು ವಂಶದಲ್ಲಿ ಅಲ್ಲಿ ಭಗವಂತ ಪೂಜೆ ಮಾಡ್ತಿರ್ತಾರೆ. ಅದು ಕುಲದೇವತೆ ಆಗೋಗ್ಬಿಡುತ್ತೆ ಇಕ್ಷ್ವಾಕು ವಂಶದಲ್ಲಿ. ಸೊ ಅಯೋಧ್ಯದಲ್ಲಿ ಇದ್ದಿದ್ದು. ಸೊ ಇಕ್ಷ್ವಾಕು ವಂಶದಲ್ಲಿ ನಮ್ಗೆ ಗೊತ್ತಿರುತ್ತೆ. ಅಲ್ಲಿಂದ ಹಾಗೆ ಅವರ ವಂಶಜರೆಲ್ಲರೂ ಕೂಡ ಪೂಜೆ ಮಾಡ್ತಾ ಬರ್ತಿರ್ತಾರೆ. ಅವ್ರು ಪೂಜೆ ಮಾಡ್ತಾ ಅದು ಶ್ರೀರಾಮಚಂದ್ರನ ಕೈಗೂ ಬರುತ್ತೆ. ಸೊ ಶ್ರೀರಾಮಚಂದ್ರನು ಕೂಡ ಅದನ್ನ, ಯಾಕಂದ್ರೆ ಸ್ವಯಂ ಶ್ರೀರಾಮಚಂದ್ರ ಬಂದು ಭಗವಂತನೇ ಆಗಿರ್ತಾರೆ. ಸೊ ಭಗವಂತನ ಆಗಿದ್ರು ಕೂಡ ಅವರು ಪೂಜೆ ಮಾಡ್ತಿರ್ತಾರೆ. ಸೊ ಭಗವಂತನ ಶ್ರೀ ರಂಗನಾಥ ಸ್ವಾಮಿಯನ್ನ ಪೂಜೆ ಮಾಡ್ತಿರ್ತಾರೆ. ಅದು ವಿಮಾನ ರಂಗನಾಥ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಅದು ಪೂರ್ತಿ ಪೀಠದ ಸಮೇತ ಬರುತ್ತೆ. ಪೀಠ ಮತ್ತೆ ಇದರ ಸಮೇತ ಎಲ್ಲ ಬರುತ್ತೆ. ಸೊ ಅದನ್ನಕ್ಕೆ ವಿಮಾನ ರಂಗನಾಥ ಅಂತ ಹೇಳಿ ಹೇಳ್ತಾರೆ. ಸೊ ಶ್ರೀರಾಮಚಂದ್ರನು ಕೂಡ ಪೂಜೆ ಮಾಡ್ತಿರ್ತಾರೆ. ಶ್ರೀರಾಮಚಂದ್ರ ಪೂಜೆ ಮಾಡಿದ್ಮೇಲೆ ಅವರು 14 ವರ್ಷ ವನವಾಸಕ್ಕೆ ಹೋಗ್ಬೇಕಾಗಿರುತ್ತೆ. ಸೊ ವನವಾಸಕ್ಕೆ ಹೋಗೋ ಟೈಮಲ್ಲಿ ಏನ್ ಮಾಡ್ತಾರೆ, ಅದನ್ನ ಭರತನಿಗೆ ವಹಿಸಿರ್ತಾರೆ ಕೆಲಸಗಳನ್ನ. ಸೊ ಭರತ ಬಂದು ಅವ್ರು ಏನ್ ಮಾಡ್ತಾರೆ, ಭರತ ರಾಜ್ಯದೊಳಕ್ಕೆ ಹೋಗಲ್ಲ. ಅವರು ಕೂಡ ಪ್ರತಿಜ್ಞೆ ತಗೊಂಡ್ಬಿಟ್ಟಿರ್ತಾರೆ, ನಾನು ಅಣ್ಣ ಬರೋದಲ್ಲ ಅಂದ್ರೆ ನಾನು ಕೂಡ ಹೋಗಲ್ಲ, ಇವಾಗ ನಾನು ಏನ್ ಮಾಡೋದು. ಸರಿ, ಆವಾಗ ಭರತ ಬಂದು ಶತ್ರುಘ್ನಿಗೆ ವಹಿಸ್ತಾರೆ. ಶತ್ರುಘ್ನ ಬಂದು ಪೂಜೆಯನ್ನ ಮಾಡ್ತಿರ್ತಾರೆ ಇದನ್ನ, ರಂಗನಾಥ ಸ್ವಾಮಿಯನ್ನ. ಸೊ ಮತ್ತೆ ಅಲ್ಲಿ ಶ್ರೀರಾಮಚಂದ್ರ ರಾವಣನ ಸಂಹಾರವನ್ನು ಮಾಡಿ ಮತ್ತೆ ವಾಪಸ್ಸು ಅಯೋಧ್ಯೆಗೆ ಬಂದು ಇಲ್ಲಿ ಶ್ರೀರಾಮಚಂದ್ರ ಮತ್ತೆ ಪೂಜೆಯನ್ನ ಮಾಡ್ತಿರ್ತಾರೆ. ಸೊ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ನಡೆಯುತ್ತೆ. ಅವಾಗ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ನಡೆದಾಗ ಅಲ್ಲಿ ವಿಭೀಷಣನು ಕೂಡ ಬಂದಿರ್ತಾರೆ, ಹಲವಾರು ಜನ ಎಲ್ಲ ಬಂದಿರ್ತಾರೆ, ವಿಭೀಷಣನು ಕೂಡ ಬಂದಿರ್ತಾರೆ. ಹಾಗೆ ವಿಭೀಷಣಗೆ ಈ ಶ್ರೀರಾಮಚಂದ್ರ ಏನ್ ಮಾಡ್ತಾರೆ, ಗಿಫ್ಟ್ ಆಗಿ ಕೊಡ್ತಾರೆ. ಸೊ ಗಿಫ್ಟ್ ಆಗಿ ಇದನ್ನ ಶ್ರೀರಂಗನಾಥ ಸ್ವಾಮಿ ಕುಲದೇವತವಾಗಿರುವಂತ ರಂಗನಾಥ ಮೂಲ ವಿಗ್ರಹಗಳನ್ನ ವಿಭೀಷಣನಿಗೆ ಕೊಡ್ತಾರೆ. ಸೊ ವಿಭೀಷಣನಿಗೆ ಕೊಟ್ಟಾಗ ಅದು ಕಾಣಿಕೆಯಾಗಿ ಕೊಡ್ತಾರೆ. ಸೊ ಇದನ್ನ ನೀನು ಮುಂದುವರ್ಸ್ಕೊಂಡು ಹೋಗು, ನೀನು ಪೂಜೆ ಮಾಡ್ಕೊಂಡು ಹೋಗು ಅಂತ ಹೇಳಿ ನಿಯಮಗಳನ್ನ ಅವರು ಕೂಡ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಅವಾಗ ವಿಭೀಷಣ ಏನ್ ಮಾಡ್ತಾರೆ, ತಗೊಂಡು ಹೋಗ್ತಾರೆ. ತಗೊಂಡು ಹೋಗ್ತಾ ನಮ್ಮ ಇವಾಗ ಶ್ರೀರಂಗಂ ಅಂತ ಹೇಳ್ತಾರ, ಕಾವೇರಿ ನದಿ ಹತ್ರ ಇರುವಂತ ಶ್ರೀರಂಗಂ, ಅಲ್ಲಿ ಏನ್ ಮಾಡ್ತಾರೆ ಅವರು ಅವ್ರು ಹೇಳಿರ್ತಾರೆ ಭೂಸ್ಪರ್ಶ ಆದ್ರೆ ಅದಲ್ಲೇ ಕೂತ್ಕೊಂಡ್ಬಿಡುತ್ತೆ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನೀರಿನ ಮೇಲೆ ಅವರು ಇಟ್ಬಿಟ್ಟು ಅವರು ಸಂಧ್ಯಾ ವಂದನೆಗಳನ್ನ ಮಾಡಕ್ಕೆ ಹೋಗ್ತಾರೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಅವ್ರ ಕೆಲಸಗಳನ್ನ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ಅಲ್ಲಿ ನೀರಿನ ಮೇಲೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಭಗವಂತ. ಮತ್ತೆ ಎಷ್ಟೇತದ್ರು ಕೂಡ ಬರಲ್ಲ, ಮಾಡಬೇಕು. ಅವಾಗ ಕರೆದು ಭಗವಂತನ ಬೇಡ್ಕೊಂತಾರೆ. ಅವಾಗ ಭಗವಂತ ಹೇಳ್ತಾರೆ, ಇಲ್ಲ ನಾನು ಇಲ್ಲೇ ಇರ್ಬೇಕು ಅಂತ ಹೇಳಿ ನಾನು ಆಸೆ ಬಿಟ್ಟಿದ್ದೆ, ನಾನು ಇಲ್ಲೇ ಇರ್ತೀನಿ. ಸೊ ನಾನು ಇಲ್ಲೇ ಇರ್ತೀನಿ. ಸೊ ನೀನೇ ಬಂದು ನಾನು ಏನ್ ಮಾಡ್ತೀನಿ, ಇದನ್ನ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರುವಂತದ್ದು. ದಕ್ಷಿಣಕ್ಕೆ ಮುಖ ಮಾಡಿರುತ್ತೆ ಶ್ರೀರಂಗಂ ಅನ್ನೋದು, ದಕ್ಷಿಣಕ್ಕೆ ಮುಖ ಮಾಡಿರುತ್ತೆ. ಸೊ ಇಲ್ಲಿಂದನೇ ನಿನ್ನ ರಾಜ್ಯಭಾರ ಎಲ್ಲ ನೋಡ್ತಿರ್ತೇನೆ, ಇಲ್ಲಿಂದ ಮಾರ್ಗದರ್ಶನ ಮಾಡ್ತಿರ್ತೀನಿ, ನೀನು ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಸರಿ ಆಯ್ತು, ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಇವಾಗ ಶ್ರೀರಂಗಂಗೂ ನಾವು ನೋಡ್ತಾ ಇರೋಂಥ ರಂಗಸ್ಥಳಕ್ಕೂ ಏನು ಲಿಂಕ್ ಇದೆ. ಸೊ ಇದನ್ನ ನಾವು ನೋಡ್ಬೇಕಂದಾಗ ಈ ರಂಗಸ್ಥಳ ಅನ್ನೋ ಕ್ಷೇತ್ರ ಇದೆಯಲ್ಲ, ಈ ಶ್ರೀರಂಗಂ ಮತ್ತೆ ಶ್ರೀರಂಗಪಟ್ಟಣ ಮತ್ತೆ ರಂಗಸ್ಥಳ, ಈ 3 ಜಾಗಗಳಲ್ಲೂ ಏಕಕಾಲಕ್ಕೆ ಪ್ರತಿಷ್ಠಾಪನೆ ಆಗಿರುವಂತ ಜಾಗಗಳಾಗಿರುತ್ತೆ. ಏಕಕಾಲ ಒಂದೇ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡಿ. ಇಲ್ಲಿ ವಿಭೀಷಣ ಇಟ್ಟಿದ್ದು ಕೂಡ ಹಾಗೆ ಆಗುತ್ತೆ. ಅಲ್ಲಿ ಗೌತಮ ಮುನಿಗಳು ಶ್ರೀರಂಗಪಟ್ಟಣದಲ್ಲಿ ಇರ್ಬೇಕಂದ್ರೆ ಕೂಡ ಹಾಗೆ ಆಗುತ್ತೆ. ಇಲ್ಲಿ ಸಪ್ತ ಮುನಿಗಳು ಇರ್ತಾರೆ, ಸಪ್ತ ಋಷಿಗಳು, ಅವರು ಕೂಡ ರಂಗಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಕೂಡ ಒಂದೇ ಮುಹೂರ್ತ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇವಾಗ ನಾವು ತಿಳ್ಕೊಬಹುದು ಎಷ್ಟು ವರ್ಷಗಳಾಗಿರ್ಬೋದು ಇದಾಗಿ ಅಂತ. ಅದಕ್ಕೆ ಆಚಾರ್ಯರು ಒಂದು ಚಿಕ್ಕದಾಗ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಸುಮಾರು ಒಂದು 9 ಲಕ್ಷ ವರ್ಷಗಳಾಗಿದೆ ಅಂತ.
ಹೇಗೆ 9 ಲಕ್ಷ ವರ್ಷಗಳಾಗಿದೆ? ಈಗ ತ್ರೇತಾಯುಗ ಅಂತ್ಯದಲ್ಲಿ ಇದು ಪಟ್ಟಾಭಿಷೇಕ, ರಾಮನ ಪಟ್ಟಾಭಿಷೇಕ ಆಗಿದ್ದು. ಸೊ ರಾಮನ ಪಟ್ಟಾಭಿಷೇಕ ಆದ್ಮೇಲೆ 14,000 ವರ್ಷಗಳ ಕಾಲ ರಾಮ ರಾಜ್ಯಭಾರ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಪುರಾಣದಲ್ಲಿ ಸಿಗುತ್ತೆ. 14,000 ವರ್ಷ. ಇನ್ನು ದ್ವಾಪರ ಯುಗ ಪೂರ್ತಿ. ದ್ವಾಪರ ಯುಗ ಎಷ್ಟಿದೆ? 2 ಬಾರಿ ಕಲಿಯುಗ. ಸೊ ಕಲಿಯುಗ ಬಂದು 4,32,4,32,000 ವರ್ಷಗಳು ಬರುತ್ತೆ. ಅಂದ್ರೆ ದ್ವಾಪರ ಯುಗ ಬಂದು 8,64,000 ವರ್ಷಗಳು ಬರುತ್ತೆ. ಸೊ ದ್ವಾಪರ ಯುಗ ಪೂರ್ತಿ ಮುಗಿಯುತ್ತೆ. ಪ್ಲಸ್ ರಾಮಂದು 14,000 ವರ್ಷಗಳು ಸೇರಿದ್ರೆ 8,78,000 ವರ್ಷಗಳು ಬರುತ್ತೆ. ಸೊ ಇದಕ್ಕೆ ಇನ್ನ ದ್ವಾಪರ ಯುಗ ಮುಗಿದು ನಮ್ಗೆ ಒಂದು 5,000 ವರ್ಷ ಆಗಿದೆ ಅಲ್ವಾ? ಕೃಷ್ಣ ಭಗವಂತ ಕೃಷ್ಣ ಭಗವಂತನ ಕಾಲದಿಂದ ಇವಾಗ ಒಂದು 5,000 ವರ್ಷಗಳಾಗಿದೆ. ಅದ್ ಲೆಕ್ಕ ತಗೊಂಡು ಒಂದು 8,85,000 ವರ್ಷಗಳಾಗುತ್ತೆ. ಅಂದ್ರೆ ಸುಮಾರು ಒಂದು 9 ಲಕ್ಷ ವರ್ಷಗಳಾಗಿದೆ ಅಂತ ಹೇಳಿ ಆ ಆಧಾರದ ಮೇಲೆ ಇದು ಸುಮಾರು 9 ಲಕ್ಷ ವರ್ಷಗಳು ಆಗಿದೆ, 9 ಲಕ್ಷ ಸಂವತ್ಸರಗಳಾಗಿದೆ ಅಂತ ಹೇಳಿ ನಮ್ಗೆ ಇದು ಉಲ್ಲೇಖ ಆಗಿದೆ. ಶ್ರೀರಂಗಮಲ್ಲಿರುವಂತ ಶ್ರೀರಂಗನಾಥ ಸ್ವಾಮಿ ಅದು ಮೂಲ ವಿಗ್ರಹ. ಭಗವಂತನಿಗೆ ಬ್ರಹ್ಮನಿಗೆ ಭಗವಂತ ಸ್ವಯಂ ಪ್ರಕಟವಾಗಿರುವಂತ ಮೂಲ ವಿಗ್ರಹ ಇರುತ್ತೆ. ಅದೇ ಸಮಯದಲ್ಲಿ ಶ್ರೀರಂಗಪಟ್ಟಣ ಮತ್ತೆ ರಂಗಸ್ಥಳದಲ್ಲೂ ಕೂಡ ಪ್ರತಿಷ್ಠಾಪನೆ ಆಗಿರುವಂತದ್ದು ಮೂರ್ತಿ. ಈಗ ಇಲ್ಲಿ ನೋಡ್ಬೋದು, ಇದನ್ನ ನೋಡ್ಬೋದು. ಶ್ರೀರಂಗಂ ಮತ್ತೆ ಶ್ರೀರಂಗಪಟ್ಟಣ ಮತ್ತೆ ರಂಗಸ್ಥಳ, ಈ 3 ಜಾಗಗಳು ಏಕಕಾಲಕ್ಕೆ ಪ್ರತಿಷ್ಠಾಪನೆ ಆಗಿರುವಂತದ್ದು ಶ್ರೀರಂಗನಾಥ ಸ್ವಾಮಿ. ಇನ್ನ ಇದು ಸಪ್ತಋಷಿಗಳಿಂದ ಸ್ಥಾಪನೆ ಆಗಿರುವಂತ ಇದು ರಂಗಸ್ಥಳ ಇರುವಂತ ಶ್ರೀರಂಗನಾಥ ಸ್ವಾಮಿ. ಇದು ಕೂಡ ವಿಮಾನ ರಂಗನಾಥ ಅಂತ ಅಥವಾ ಮೋಕ್ಷ ರಂಗನಾಥ ಅಂತಾನು ಕೂಡ ಕರೀತಾರೆ. ಸೊ ಇದು ಗರ್ಭಗುಡಿ ನಾವು ನೋಡ್ಬೋದು. ಭೋಗಲಕ್ಷ್ಮೀ ನರಸಿಂಹದಲ್ಲಿ ಗರ್ಭಗುಡಿ ಚಂದ್ರಾಕಾರದಲ್ಲಿ ಇತ್ತು. ಈ ಗರ್ಭಗುಡಿ ನಾವು ಸುತ್ತ ನೋಡ್ಬೇಕು. ಸುತ್ತ ನೋಡಿದಾಗ ಯಾವ ತರ ಅಂತಂದ್ರೆ ಒಂದು ಬುಟ್ಟಿ ಆಕಾರದಲ್ಲಿ ಇದೆ. ಬಿದಿರದಲ್ಲಿ ಬುಟ್ಟಿ ಬರುತ್ತಲ್ಲ, ಓವಲ್ ಶೇಪ್ ಬುಟ್ಟಿ ನೋಡಿರ್ಬೋದಲ್ಲ, ಆ ಬುಟ್ಟಿ. ಸೊ ಅದು ಹೇಗೆ ಬಂತು ಬುಟ್ಟಿ ಆಕಾರ ಅಂದ್ರೆ, ಇಲ್ಲಿ ಶ್ರೀರಾಮಚಂದ್ರ ಇವ್ರಿಗೆ ವಿಭೀಷಣೆಗೆ ಕೊಡ್ಬೇಕಂದಾಗ ಒಂದು ಬುಟ್ಟಿಯಲ್ಲಿ ಶ್ರೀರಂಗನಾಥ ಸ್ವಾಮಿ ವಿಗ್ರಹವನ್ನ, ಆ ವಿಮಾನವನ್ನು ಪೂರ್ತಿಯಾಗಿ ಅಲ್ಲಿ ಇಟ್ಟು ಹೋಗಿರ್ತಾರೆ, ಅದ್ರಲ್ಲಿ ತಗೊಂಡು ಹೋಗುವಂತ. ಸೊ ಆ ಬುಟ್ಟಿನ ತಗೊಂಡು ಹೋಗ್ತಿರ್ತಾರೆ. ಆ ಸಂಕೇತವಾಗಿ ಸಪ್ತಋಷಿಗಳು ಕೂಡ ಇಲ್ಲಿ ಬುಟ್ಟಿ ಆಕಾರದಲ್ಲಿ ಇಲ್ಲಿದೆ ಅಂತ ಹೇಳಿ ಹೇಳ್ತಾರೆ. ಸೊ ಬುಟ್ಟಿ ಆಕಾರದಲ್ಲಿ ನಮ್ಗೆ ಗರ್ಭಗುಡಿ ಇರುತ್ತೆ. ಸೊ ಇಲ್ಲಿ ಭಗವಂತ ಇರ್ತಾರೆ. ಮತ್ತೆ ಇಲ್ಲಿ ಭಗವಂತನ ಪಾದ ಇಲ್ಲಿರುತ್ತೆ. ಭಗವಂತನ ಪಾದದಲ್ಲಿ ಇದರಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ, ಆ ಪಾದದಲ್ಲಿ ಈ ಸೈಡ್ಗೆ ಬಲಮುಖಕ್ಕೆ ಒಂದು ಕಿಟಕಿ ಇದೆ. ಆ ಕಿಟಕಿಯಲ್ಲಿ ಏನಾಗುತ್ತೆ ಅಂದ್ರೆ, ಮಕರ ಸಂಕ್ರಮಣ ಟೈಮಲ್ಲಿ ಸೂರ್ಯ ಉದಯ ಮಾಡ್ತಾರಲ್ಲ, ಆ ಸೂರ್ಯ ಉದಯ ಮಾಡಿದಾಗ ಆ ಕಿಟಕಿಯ ರಂಧ್ರದ ಮೂಲಕ ಬೆಳಕು ಬಂದು ಭಗವಂತನ ಪಾದಕ್ಕೆ ಸ್ಪರ್ಶವಾಗುತ್ತೆ. ಸೊ ಆ ಕಿಟಕಿ ಯಾವ ತರ ಇದೆ ಅಂದ್ರೆ, ಇಲ್ಲಿ ನೋಡೋಣ, ಪ್ರದಕ್ಷಿಣೆ ಆಗೋ ಸಿಗ್ಬೋದು. ಸೊ 2 ನಾಗರ ಹಿಂಗ್ ಬರುತ್ತಲ್ಲ, ಸೊ ಈ ತರ ಇದೆ ನಾಗರು. ಸೊ ಈ ಬೆಳಕಲ್ಲಿ ಭಗವಂತನ ಪಾದಕ್ಕೆ ಹೋಗುತ್ತೆ. ಸೊ ಇದು ಝೂಮ್ ಮಾಡಿದ್ರೆ ಗೊತ್ತಾಗಲ್ಲ. ಇದು ಭಗವಂತನ ಪಾದ ಇದೆ. ಸೊ ಭಗವಂತನ ಪಾದ ಕಾಣುತ್ತೆ. ಇಲ್ಲಿಂದ ಭಗವಂತನ ಪೂರ್ತಿ ನೋಡ್ಬೋದು. ಸೈಡ್ ವ್ಯೂ ನಾವಿಲ್ಲಿ ನೋಡ್ತೀವಲ್ಲ, ಈ ಕಡೆಯಿಂದ ನೋಡ್ಬೋದು. ಸೊ ಭಗವಂತನ ಪಾದ ಇಲ್ಲಿ ಬರುತ್ತೆ, ಬಲಗಡೆ ಪಾದ ಬರುತ್ತೆ, ಇಲ್ಲಿ ಕಿಟಕಿ ಬರುತ್ತೆ. ಸೊ ಇಲ್ಲಿಂದ ನಾವು ಭಗವಂತನ ದರ್ಶನ ಕೂಡ ಮಾಡಬಹುದು. ಸೊ ಸೂರ್ಯನ ಬೆಳಕು ಮಕರ ಸಂಕ್ರಮಣ ಟೈಮಲ್ಲಿ ಅಲ್ಲಿಗೆ ಬರುತ್ತೆ ಅಂತ ನಾವು ತಿಳ್ಕೊಬಹುದು. ಸೊ ಈ ತರ ಇನ್ನ ಈ ದೇವಸ್ಥಾನ ಕೂಡ 9 ಲಕ್ಷ ವರ್ಷಗಳಾಗಿದೆ ಅಂತ ಪ್ರತೀತಿ ಇದೆ. ಹಾಗೆ ಇದನ್ನ ಉದ್ಧಾರ ಮಾಡಿದಂತರು ಹೊಯ್ಸಳ ರಾಜರು. ಸೊ ಹೊಯ್ಸಳ ರಾಜರು ಇದನ್ನೆಲ್ಲಾನು ಕೂಡ ಜೀರ್ಣೋದ್ಧಾರ ಮಾಡ್ತಾರೆ. ಸೊ ಅದಾದ್ಮೇಲೆ ಇಲ್ಲಿ ಈ ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಮಾಡ್ತಾರೆ. ಆದ್ಮೇಲೆ ವಿಜಯನಗರ ಅರಸರು ಕೂಡ ಜೀರ್ಣೋದ್ಧಾರ ಮಾಡ್ತಾರೆ. ಇದಕ್ಕೆ ಸುಮಾರು ಪುರಾವೆಗಳಿದೆ. ಆ ದೇವಸ್ಥಾನ ಆರ್ಕಿಟೆಕ್ಚರ್ ಕೂಡ ವಿಜಯನಗರ ಶೈಲಿಯಲ್ಲೇ ಕೂಡ ಕಟ್ಟಿರುವಂತದ್ದು. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಒಂದು ಹುಲಿ ಮತ್ತೆ ಒಂದು ಒಬ್ಬ ರಾಜ ಕತ್ತಿ ಹಿಡ್ಕೊಂಡು ಕುದುರೆ ಮೇಲೆ ಕೂತ್ಕೊಂಡಿರೋಂತ ಒಂದು ಹುಲಿ ಒಂದು ಇದೆ. ಸೊ ಇದು 2 ಚಿತ್ರ ನಾವು ಹಂಪಿಯಲ್ಲೂ ಹೋದ್ರು ಕೂಡ ನಮ್ಗೆ ಆತರ ಸಿಗುತ್ತೆ. ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ನಮ್ಗೆ ತಿಳಿಸ್ಕೊಡ್ತಾರೆ. ಹಂಪಿಯಲ್ಲೂ ಕೂಡ ನಮ್ಗೆ ಅದನ್ನ ಇದ್ ಮಾಡ್ತಾರೆ. ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಅದು ಮತ್ತೆ ಅರಿಷಡ್ ವರ್ಗಗಳು ಬರುತ್ತಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಸೊ ಈ ಅರಿಷಡ್ ವರ್ಗಗಳನ್ನು ಕೂಡ ಗೆಲ್ಬೇಕು. ಸೊ ಯಾವಾಗ ಗೆಲ್ತೀವೋ ಅವಾಗ ಮೋಕ್ಷ ಅಂತ ಕತ್ತಿ ಸಿಗುತ್ತೆ. ಆ ಕತ್ತಿಯಿಂದ ನಾವು ಬಿಡುಗಡೆ ಹೊಂದ್ಬೋದು. ಇಲ್ಲ ಅಂದ್ರೆ ಈ ಹುಲಿಯನ್ನ ಇದಕ್ಕೆ ಮಾಯೆಗೆ ಹೋಲಿಸ್ತಾರೆ. ನಾವ್ ಯಾವ್ದು ಕೂಡ ಗೆಲ್ಲಿಲ್ಲ ಅಂದ್ರೆ ಹುಲಿ ಬಂದು ನಮ್ ತಿನ್ಕೊಂಡ್ಬಿಡುತ್ತೆ, ಮಾಯೆ ಬಂದು ನಮ್ ತಿನ್ಕೊಂಡ್ಬಿಡುತ್ತೆ. ಇವಾಗ್ಲೂ ಕೂಡ ಹಂಗೆ ಅಲ್ವಾ? ನಾವ್ ಒಂದಿನ ಎದ್ದಿಲ್ಲ ಅಂದ್ರೆ ಮತ್ತೆ ಬಂದು ನೆಕ್ಸ್ಟ್ ಡೇ ಹೇಳಕ್ಕಾಗಲ್ಲ, ಇವತ್ತು ಒಂದಿನ ಅಲ್ವಾ, ಪರವಾಗಿಲ್ಲ, ಇವತ್ತೊಂದಿನ ನಿದ್ದೆ ಮಾಡ್ಬೇಡ, ನಾಳೆಯಿಂದ ಕಂಟಿನ್ಯೂ ಮಾಡೋಣ, ಪ್ರತಿದಿನ ಮಾಡ್ತೀನಿ, ಇವತ್ತೊಂದಿನ ಅಲ್ವಾ ಅಂತ. ಸರಿ, ನಾಳೆ ಆಗುತ್ತೆ. ನಾಳೆ ಇದ್ದಾಗ ಒಂದೇ ನಿನ್ನೆ ತಾನೇ ಮಾಡಿದ್ಲಿಲ್ಲ, ನಿನ್ನೆ ತಾನೇ ಆಗಿಲ್ಲ, ಇನ್ನೊಂದಿನ ಅಲ್ವಾ, ಪರವಾಗಿಲ್ಲ, ಭಗವಂತ ಏನ್ ಕೇಳ್ಬೇಕಾ ಅನ್ಕೊಂಡ್. ಅಂದ್ರೆ ಭಗವಂತ ಏನ್ ಕೇಳಿದಾರ ನಮ್ಗೆ ಮಾಡ್ಲೇಬೇಕು ಅಂತ ಹಂಗೂ ಒಪ್ಕೋತಾರೆ. ಭಗವಂತ ಹೆಂಗಿರೋ ಒಪ್ಕೊಂತಾರೆ. ಇನ್ 3ನೇ ದಿನ ಬಂದಾಗ ಹಂಗೆ ಮಾಯ ಆವರ್ಸ್ಕೊಂಡ್ಬಿಟ್ಟಿರುತ್ತೆ, ಮತ್ತೆ ಹೇಳಕ್ಕೆ ಸಾಧ್ಯ ಆಗಲ್ಲ. ಸುಮಾರು ಜನ ಇವಾಗಲೂ ಕೂಡ 18 ದಿನ ಅಧಿವೇಶನ ಆಗ್ತಿದೆ. ಎಷ್ಟೊಂದ್ ಜನ ಕಾಲ್ ಮಾಡ್ದಕ್ಕೆಲ್ಲ ಹಾಗೆ ಹೇಳ್ತಾ ಇರ್ತಾರಲ್ಲ ಅವರು, ನಿದ್ದೆ ಎಷ್ಟು ಬೇಗ ಎದ್ದೊಳ್ಬೇಕಾ, ಸಾಧ್ಯನೇ ಇಲ್ಲ. ಸೊ ನಂಗೆ ಕೆಲ್ಸಗಳಿದೆ, ಟೈಮೇ ಇಲ್ಲ ನಮ್ಗೆ. ಸೊ ಎಲ್ಲದಕ್ಕೂ ಕೂಡ ಟೈಮ್ ಇರುತ್ತೆ, ಇದಕ್ಕೆ ಟೈಮ್ ಇರಲ್ಲ ಅಂತ. ಸೊ ಈ ತರ
ತಿಳ್ಕೊಬಹುದು. ಇನ್ನ ಇದರಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ, ಸೊ ಇದನ್ನು ಕೂಡ ಮೋಕ್ಷ ರಂಗನಾಥ ಅಂತಾನು ಕೂಡ ಕರೀತಾರೆ. ಸೊ ಮೋಕ್ಷ ರಂಗನಾಥ ಅಂತ ಹೇಳ್ತಾರೆ ಇದನ್ನ. ಸೊ ಏನಕ್ಕೆ ಅಂದ್ರೆ ಇಲ್ಲಿ ಮುಕ್ತಿದಾಯಕ ಮುಕುಂದ. ಸೊ ಮುಕುಂದನ ಒಬ್ಬರೇ ಮುಕ್ತಿಯನ್ನು ಕೊಡೋಕೆ ಸಾಧ್ಯವಾಗುತ್ತೆ, ಇಲ್ಲಾಂದ್ರೆ ಯಾರಿಂದನೂ ಕೂಡ ಸಾಧ್ಯ ಆಗುತ್ತೆ. ದೇವತೆಗಳೆಲ್ಲ ಕೂಡ ಏನ್ ಬೇಕಾದ್ರೂ ಕೊಟ್ಬಿಡ್ಬೋದು, ಆದ್ರೆ ಇದನ್ನ ಮಾತ್ರ ಮುಕ್ತಿಯನ್ನು ಕೊಡೋದಿಲ್ಲ, ಮೋಕ್ಷವನ್ನು ಕೂಡ ಅಲ್ಲಿ ಕೊಡೋದೇ ಇಲ್ಲ. ಸೊ ಆದ್ರೆ ಆ ಭಗವಂತನಿಂದ ಮಾತ್ರ ಸಾಧ್ಯ ಆಗುತ್ತೆ, ಮುಕುಂದನಿಂದ ಮಾತ್ರ ಸಾಧ್ಯ ಆಗುತ್ತೆ, ಭಗವಂತ ದೇವತೆ ಪರಮಪುರುಷನಿಂದ ಮಾತ್ರ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿ ತಿಳ್ಕೊಬಹುದು. ಇನ್ನ ಇದು ಮೋಕ್ಷದ ರಂಗನಾಥ ಅಂತಾನು ಕೂಡ ಹೇಳ್ತಾರೆ. ಸೊ ಏನಕ್ಕೆ ಮೋಕ್ಷದ ರಂಗನಾಥ ಅಂತಂದ್ರೆ ಅದಕ್ಕೆ ಮುಕ್ತಿದಾಯಕ ಮುಕುಂದರಿಂದ ಆಗುತ್ತೆ. ಇನ್ನ ನಮ್ಗೆ ದಿವ್ಯ ದೇಶ ಅಂತ ಹೇಳಿ ಬರುತ್ತೆ, 108 ದಿವ್ಯ ದೇಶಗಳು, ಆಳ್ವಾರ್ಗಳು ಬರ್ತಾರೆ. ನಮ್ಗೆ ಸುನ್ನತ್ ಪ್ರಭುಜಿಗಳು ಕೂಡ ಇಂದಿನ ಅಧಿವೇಶನದಲ್ಲಿ ಇದನ್ನ ಬಗ್ಗೆ ಹೇಳಿದ್ರು. ಅಂದ್ರೆ ಸುಮಾರು 12 ಜನ ಆಳ್ವಾರ್ಗಳು ಬರ್ತಾರೆ. 12 ಜನ ಆಳ್ವಾರ್ಗಳು ಅವರು ಎಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ನಮ್ಮ ಹೆಸರುಗಳನ್ನ ಅಂದ್ರೆ ಭಗವಂತನ ಪ್ರಾರ್ಥನೆಯನ್ನ ಮಾಡಿರ್ತಾರೋ ಅದೆಲ್ಲ ಕೂಡ ದಿವ್ಯ ದೇಶವಾಗಿ ಮಾರ್ಪಾಡಾಗುತ್ತೆ. ಸೊ 108ರಲ್ಲಿ 106 ಮಾತ್ರ ಭೂಲೋಕದಲ್ಲಿ ಇರುವಂತದ್ದು, ಇನ್ನೆರಡು ಇಲ್ಲ ಲೋಕದಲ್ಲಿ. ಯಾರು ಈ 108 ದೇವಸ್ಥಾನಗಳನ್ನು ಸುತ್ತಾರೋ ಅಂದ್ರೆ 106ನ ಭೂಲೋಕದಲ್ಲಿ ಇರುವಂತದ್ದು ಪೂರ್ತಿ ಶ್ರದ್ಧೆಯಿಂದ ಶರಣಾಗತಿ ಭಾವದಲ್ಲಿ ಯಾರು ಹೋಗ್ತಾರೋ ಅವ್ರಿಗೆ ಭಗವಂತನ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ 107ನೇದು ಬಂದು ಬ್ರಹ್ಮಲೋಕ ಸತ್ಯಲೋಕದಲ್ಲಿದೆ, 108 ಬಂದು ವೈಕುಂಠದಲ್ಲಿದೆ ಅಂತ. ಸೊ ಅದನ್ನ ನಾವು ತಿಳ್ಕೊಬಹುದು. ಸುಮಾರು ಇದರಲ್ಲಿ ಭಗವಂತನ ಮೂರ್ತಿ ಆಗಿರುತ್ತೆ, ತುಂಬಾ ಸುಂದರವಾದ ಮೂರ್ತಿ ಇರುತ್ತೆ. ನಾವು ಶ್ರೀರಂಗಮಲ್ಲಿ ನೋಡ್ಬೋದು, ಅಥವಾ ಯಾವ್ದಾದ್ರು ಸರಿ ರಂಗನಾಥ ಸ್ವಾಮಿ ದೇವಸ್ಥಾನಗಳಲ್ಲಿ ನಾವು ನೋಡ್ಬೋದು. ಅಲ್ಲಿ ತುಂಬಾ ಸುಂದರವಾಗಿರುತ್ತೆ ಮೂರ್ತಿ, ಅದ್ರ ಪಾದಗಳಾಗಿರ್ಬೋದು, ಇದಾಗಿರ್ಬೋದು. ಇದನ್ನ ಎಷ್ಟೊಂದು ಆಚಾರ್ಯಗಳು ಎಲ್ಲ ವರ್ಣನೆಗಳನ್ನ ಮಾಡಿದ, ಪುರಂದರದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಎಲ್ಲರೂ ಕೂಡ ಭಗವಂತನ ಬಗ್ಗೆ ವರ್ಣನೆಗಳನ್ನ ಮಾಡಿರ್ತಾರೆ. ಇನ್ನ ಇದ್ರಲ್ಲೂ ಕೂಡ ನಾವು ನೋಡ್ಬೋದು ಭಗವಂತನ ಪೂರ್ತಿ ಇದು ಏಕಶಿಲಾ ರೂಪ ಅಮೃತಶಿಲೆಯಲ್ಲಿ, ಅಂದ್ರೆ ಶಾಲಿಗ್ರಾಮ ವಿಗ್ರಹ ಆಗಿರುತ್ತೆ. ಇದು ಏಕಶಿಲಾ ಶಾಲಿಗ್ರಾಮದಲ್ಲಿ ಮಾಡುವಂಥದ್ದು. ಇದರಲ್ಲಿ ಶ್ರೀರಂಗನಾಥ ಸ್ವಾಮಿ ಆಗಿರ್ಬೋದು, ಶ್ರೀದೇವಿ ಭೂದೇವಿ ಮತ್ತೆ ಇಲ್ಲಿ ಆದಿಶೇಷ, ಇದು ಪೂರ್ತಿ ಒಂದೇ ಇದರಲ್ಲಾಗಿರೋ. ಇದನ್ನ ಎತ್ಕೊಂಡಿರುವಂತದ್ದು ಗರುಡ. ಸೊ ಹೇಗೆ ಬಂತು ಗರುಡ ಅಂದ್ರೆ ನಾವು ನೋಡ್ಬೋದಲ್ಲ ವಿಮಾನನ ಹಿಂದೆ ಇದ್ರಲ್ಲಿ ನೋಡಿದ್ವಲ್ಲ, ಗರುಡ ಎತ್ಕೊಂಡ್ ಬರ್ತಾರೆ ಭೂಲೋಕಕ್ಕೆ, ಗರುಡ ಅಯೋಧ್ಯಕ್ಕೆ ಗರುಡ ಎತ್ಕೊಂಡ್ ಬರ್ತಾರೆ. ಸೊ ಅದರಿಂದ ಇದು ಪೂರ್ತಿ ಒಂದು ವಿಮಾನ ಆಗಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಇರೋದು. ಇನ್ನ ಶ್ರೀರಂಗಮಲ್ಲಿ ನೋಡಿದ್ರೆ ಇದೇ ತರನೇ ಇರುತ್ತೆ. ಇನ್ನು ಇದರಲ್ಲಿ ಸುತ್ತಮುತ್ತ ನೋಡಿದ್ರೆ ನಮ್ಗೆ ಸಪ್ತಋಷಿಗಳು ಕಾಣಿಸ್ತಾರೆ. ಸೊ ಇದನ್ನು ಕೂಡ ಸಪ್ತಋಷಿಗಳೇ ಇಲ್ಲಿ ಅದು ಯಾಕಂದ್ರೆ ಅದು ಸ್ಕಂದಗಿರಿಯಲ್ಲಿ ಆಗಿರೋದ್ರಿಂದ ಇದು ಕೂಡ ಸಪ್ತಋಷಿಗಳೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಸೊ ಎಲ್ಲಾ 3 ಜಾಗದಲ್ಲೂ ಒಂದೇ ಕಡೆ ಮಾಡಿದಾಗ ಸಪ್ತಋಷಿಗಳು ಇಲ್ಲಿ ಮಾಡಿರ್ತಾರೆ. ಸೊ ಇದನ್ನ ನಾವು ನೋಡ್ಕೊಬಹುದು. ಇನ್ನು ಇದರಲ್ಲಿ ಹಲವಾರು ಭಗವಂತನ ಚಿಕ್ಕ ಚಿಕ್ಕ ಲೀಲೆಗಳು, ಎಷ್ಟೊಂದು ಲೀಲೆಗಳಾಗಿರುತ್ತೆ. ಇನ್ನು ಇದರಲ್ಲಿ ಇನ್ನೊಂದು ನೋಡ್ಬೋದು ಅಂದ್ರೆ ಒಳಗಡೆ ಬ್ರಹ್ಮ ಮಹೇಶ್ವರ ಇರ್ತಾರೆ, ಅಷ್ಟದಿಕ್ಪಾಲಕರು ಇರ್ತಾರೆ, ಶಂಕು ಚಕ್ರ ಇರ್ತಾರೆ, ಸಪ್ತಋಷಿಗಳು ಇರ್ತಾರೆ. ಅಲ್ಲಿ ನೋಡ್ಬೋದು ಹಿಂದೆಗಳೆಲ್ಲ ಕೆತ್ತನೆಗಳು ನೋಡ್ಬೋದು, ಅದ್ರ ಸೈಡ್ ಅಲ್ಲೆಲ್ಲ ಕಾಣಿಸ್ತಾರೆ ನಮ್ ಕೆತ್ತನೆಗಳು. ಸೊ ಇದು ಹೆಂಗೆ ಅಂತ, ಇದು ಶ್ರೀರಂಗ ಸ್ಥಳ ಅಂತ ಹೇಳಿ ಅಂದ್ರೆ ನೋಡ್ಬೋದು. ರಂಗನಾಥ ಕೂಡ ಒಂದು ಮೀನಿಂಗ್ ಇದೆ ನಮ್ಗೆ. ಅದು ಪದ್ಮ ಪುರಾಣದಲ್ಲಿ ಅನ್ಸುತ್ತೆ, ಪದ್ಮ ಪುರಾಣದಲ್ಲಿ ಯಾವ್ದೊಂದು ಆಚಾರ್ಯ ಹೇಳಿದ್ರು, ಅದನ್ನ ಕ್ಷಮೆ ಇಲ್ಲ ಅದು ಮರ್ತೋಗಿದೆ. ಅದ್ರಲ್ಲಿ ಹೇಳ್ತೇವೆ ಶ್ರೀರಂಗ, ರಂಗ ಅಂದ್ರೆ ಪೂರ್ತಿ ನಾಟಕದ ವೇದಿಕೆ, ಪೂರ್ತಿ ಎಲ್ಲವನ್ನ ಇದ್ ಮಾಡುವಂಥದ್ದು. ಅದಕ್ಕೆ ನಾಥನಾಗಿರುವಂತವ್ರು, ಅದೇ ಪೂರ್ತಿ ಎಲ್ಲ ಅದನ್ನ ಅದಕ್ಕೆ ಒಡೆಯನಾಗಿರುವಂತವನು ಶ್ರೀರಂಗನಾಥ ಆಗಿರ್ತಾರೆ. ಸೊ ಅದೇ ತರ ನಾವು ನೋಡ್ಬೋದಲ್ಲ, ರಂಗಮಂದಿರ ಅಂತ ಹೇಳ್ತಾರೆ. ರಂಗಮಂದಿರ ಅಂದ್ರೆ ಏನದು, ನಾಟಕವಾಗಿರುವಂತದ್ದು, ಅದು ಪೂರ್ತಿ ಒಂದು ಮಂದಿರವಾಗಿರುತ್ತೆ ಅಲ್ವಾ. ಸೊ ಆತರ ಈ ಜಗತ್ತೆಂಬ ನಾಟಕವನ್ನ, ಈ ವಿಶ್ವವೆಂಬ ನಾಟಕವನ್ನ ಭಗವಂತನೊಬ್ಬನ ನಾಯಕನಾಗಿರ್ತಾನೆ. ಅದಕ್ಕೆ ಭಗವಂತ ನೋಡ್ತಿರ್ತಾರೆ. ಅದೇ ರೀತಿಯಲ್ಲಿ ವೈಕುಂಠ ಹೇಗಿರುತ್ತೋ ಅದೇ ರೀತಿಯಲ್ಲಿ ಇದನ್ನು ಕೂಡ ಇದೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ಅದನ್ನು ಕೂಡ ನಾವು ತಿಳ್ಕೊಬಹುದು. ಇನ್ನ ಈಶಾನ್ಯ ಮತ್ತೆ ಆಗ್ನೇಯ ಅಂತ ಹೇಳಿದ್ದೆ. ಸೊ ಅದು 2 ದಿಕ್ಕುಗಳು. ಈಶಾನ್ಯದಲ್ಲಿ ಒಂದು ಶಂಕುತೀರ್ಥ ಮತ್ತೆ ಚಕ್ರತೀರ್ಥ ಅಂತ ಹೇಳಿ 2 ತೀರ್ಥಗಳಿದೆ. ಅದು ಕೂಡ ಇಮೇಜ್ ಇರ್ಬೇಕು ಅನ್ಸುತ್ತೆ, ಇಲ್ಲ ಅದನ್ನ ತೆಗೆದ್ಬಿಟ್ಟು ಕ್ಷಮೆ ಇರಲಿ. ಅದೊಂದು ಶಂಕುತೀರ್ಥ ಮತ್ತೆ ಚಕ್ರತೀರ್ಥ ಅಂತ ಹೇಳಿ 2 ತೀರ್ಥಗಳು ಬರುತ್ತೆ. ಶಂಕುತೀರ್ಥ ಅಂದ್ರೆ ಸರ್ಕಲ್ ತರ ಒಂದು ಡೈಮಂಡ್ ಶೇಪ್ ಬರುತ್ತೆ, ನೀರು ತುಂಬಿದಾಗ ಅದು ಡೈಮಂಡ್ ಶೇಪ್ ತರ ಕಾಣುತ್ತೆ, ಶಂಕು ತರ. ಸೊ ಭಗವಂತ ಹೇಗೆ ಶಂಕು ಚಕ್ರ ಧಾರಣೆಯನ್ನ ಮಾಡಿರ್ತಾರೆ, ಅದೇ ತರ ಎಡಗೈಯಲ್ಲಿ ಶಂಕುವನ್ನು ಇಟ್ಕೊಂಡು ಬಲಗೈಯಲ್ಲಿ ಚಕ್ರವನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಇದು ಕೂಡ ನಾವು ನೋಡ್ಬೋದು. ಶಂಕುವನ್ನ ಈಶಾನ್ಯ ಮಾರ್ಗದಲ್ಲಿ ಇರುತ್ತೆ, ಆಗ್ನೇಯ ಮಾರ್ಗದಲ್ಲಿ ಚಕ್ರವರ ಇರುತ್ತೆ. ಸೊ ಈ ತರ ಚಕ್ರ ಅನ್ನೋದು ಸರ್ಕಲ್ ತರನೇ ಇರುತ್ತೆ. ಸೊ ಸರ್ಕಲ್ ತರ ಒಂದು ಕಲ್ಯಾಣ ಕೂಡ ಇರುತ್ತೆ. ಇದರಲ್ಲೂ ಕೂಡ ಡಿಸೆಂಬರ್ ಮಾಸ ಅಂದ್ರೆ ಮಾರ್ಗಶಿರ ಮಾಸದಲ್ಲಿ ಡಿಸೆಂಬರ್ ಅಲ್ಲಿ ರಥೋತ್ಸವ ಇರುತ್ತೆ. ಅದು 7 ದಿನ ನಡೆಯುತ್ತೆ. ಇನ್ನು ವೈಕುಂಠ ಏಕಾದಶಿ, ಸಂಕ್ರಾಂತಿ ಎಲ್ಲ ಕೂಡ ಸ್ಪೆಷಲ್ ಆಗಿರುತ್ತೆ. ಸೊ ಇದು ರಂಗಸ್ಥಳದ ಪುರವಾಗಿರುತ್ತೆ. ಸೊ ಇನ್ನು ನಾವು ಇದನ್ನ ಕೇಳ್ಕೋಣ. ಸೊ ಇದು ಶ್ರವಣ ಮಾಡೋದ್ರಿಂದ ನಮ್ಗೆ ಎಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳಿ ಕೇಳ್ಕೊಂಡ್ ಯಾವ್ದಾದ್ರು ಒಂದು ದೇವಸ್ಥಾನ ನಾವು ಕೇಳ್ಕೊಬೇಕಂದಾಗ ಶ್ರವಣ ಮುಖಾಂತರ ನಾವು ಕೇಳ್ಕೊಬೇಕಾಗುತ್ತೆ. ಅದನ್ನ ನೋಡ್ಬೇಕು, ಶ್ರವಣ ಮುಖಾಂತರ ನೋಡಿದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಅಂತ. ಸೊ ಆ ಶ್ರವಣ ನಾನು ಗುರುಗಳ ಅನುಗ್ರಹದಿಂದ, ಸೊ ಅವ್ರು ಹೇಳಿದ್ನ ನಾವು ಚಿಕ್ಕದಾಗಿ ನಿಮ್ಗೆಲ್ಲರೂ ಕೂಡ ದರ್ಶನಗಳನ್ನ ಮಾಡಿಸಿದೀನಿ ಅಂತ ಅನ್ಕೊಂಡು ಇವತ್ತಿನ ಅಧಿವೇಶನ ನಾವು ಇಲ್ಲೇ ಸಮರ್ಪಣೆನ ಮಾಡ್ತಾ ಇದೀನಿ.
ಎಲ್ಲ ಕೂಡ ಹರೇ ಕೃಷ್ಣ. ಇದರಲ್ಲಿ ಏನಾದ್ರು ಕೂಡ ತಪ್ಪುದಾಗಲಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಕ್ಷಮಿಸಬೇಕು. ಎಲ್ಲ ವೈಷ್ಣವರು ನಿಮ್ಮ ಆಶೀರ್ವಾದಗಳನ್ನ ಮಾಡಿದ್ರು. ಸುಮಾರು ಜನ ನಾನು ಇವತ್ತು ಅಧಿವೇಶನ ತಗೋಬೇಕು ಅಂತ ಎಷ್ಟೊಂದು ಜನ ಫೋನ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಅವರೆಲ್ಲ ಕೂಡ ಧನ್ಯವಾದಗಳು. ಮತ್ತೆ ಹಲವಾರು ನಮ್ಮ ಸೀನಿಯರ್ ಡಿವೋಟಿಸು ಎಲ್ಲರೂ ಅವರ ಮಾರ್ಗದರ್ಶನ ಮತ್ತೆ ನಮ್ಮ ಶಿಕ್ಷಕರುಗಳ ಮಾರ್ಗದರ್ಶನದಿಂದ ಇವತ್ತಿನ ಅಧಿವೇಶನ ನಮ್ಗೆ ಸಾಧ್ಯ ಆಯ್ತು ಅಂತ ಹೇಳಿ ಇವತ್ತಿನ ಅಧಿವೇಶನ ಎಲ್ಲ ಕ್ಲೋಸ್ ಮಾಡ್ತೀನಿ. ಸೊ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಭಗವಂತನ ಶರಣಾಗತಿಯಾಗಿ ಭಗವಂತನ ಸೇವೆ ಮಾಡುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಸೊ ಈ ಅಧಿವೇಶನದ ಇಂಪಾರ್ಟೆನ್ಸೇ ಸೇವೆ ಮನೋಭಾವ. ಸೇವೆ ಮಾಡಿದಾಗ ಮಾತ್ರ ಸಾಧ್ಯವಾಗುತ್ತೆ. ಚಿಕ್ಕ ಚಿಕ್ಕ ಸೇವೆ ದೊಡ್ಡ ಸೇವೆ ಅಂತ ಏನಿರಲ್ಲ. ನಾವು ಹಲವಾರು ಸೇವೆಗಳನ್ನ ನೋಡ್ಬೋದು. ಸೊ ಇವಾಗ ಹೇಳ್ತಾರಲ್ಲ ಸರ್ಕಾರ ರೆಪ್ರೆಸೆಂಟೇಟಿವ್ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ರೆಪ್ರೆಸೆಂಟೇಟಿವ್ ಆಗೋದು, ಚಿಕ್ಕ ಚಿಕ್ಕ ಮೆಸೇಜ್ಗಳನ್ನ ಹಾಕ್ತಾರೆ. ನಾನು ಒಂದು ಈ ಮೆಸೇಜ್ ನ ಫಾರ್ವರ್ಡ್ ಮಾಡಿ, ಅದು ನಿಮ್ಗೊಂದು ಸೇವೆ. ಆ ಸೇವೆನ ನಾವು ಚಾಚು ತಪ್ಪದೆ ಮಾಡಿದಾಗ ಮಾತ್ರ ಮುಂದಿನ ದೊಡ್ಡ ದೊಡ್ಡ ಸೇವೆ ಕೊಡಕ್ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಹೇಗೆ ಕೊಡಕ್ಕಾಗುತ್ತೆ? ಸಾಧ್ಯ ಆಗಲ್ಲ ಅಲ್ವಾ? ಈಗ ನಾವು ಕೂಡ ನೋಡ್ಬೋದು ದುರ್ಯೋಧನಂಗೆ ಮತ್ತೆ ದ್ರೋಣಾಚಾರ್ಯರ ಜೊತೆಗೆ ದುರ್ಯೋಧನ ಇರ್ತಾರೆ, ಅರ್ಜುನ ಇರ್ತಾರೆ, ಎಷ್ಟೊಂದ್ ಜನ ಇರ್ತಾರೆ. ಅವರೆಲ್ಲರೂ ಕೂಡ ಗುರುಗಳು ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಸಮಾನವಾಗಿರ್ತಾರೆ. ಆದ್ರೆ ಎಷ್ಟು ವಿಶೇಷವಾಗಿ ಒಬ್ಬೊಬ್ಬರಿಗೆ ಯಾವ ರೀತಿಯಲ್ಲಿ ಶರಣಾಗತಿ ಆಗ್ತಾರೆ ಆ ತರ ಜ್ಞಾನವನ್ನ ಕೊಡ್ತಿರ್ತಾರೆ. ಸೊ ಈ ದುರ್ಯೋಧನಿಗೆ ಗದೆಯಲ್ಲಿ ಕೊಡ್ತಾರೆ. ಗದೆಯಲ್ಲಿ ಅವ್ನು ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಅದನ್ನ ಗುರುಗಳು ಇದ್ ಮಾಡಿರ್ತಾರೆ. ಗುರುಗಳು ಗುರುತಿಸಿ ಅವ್ರಿಗೆ ಇದನ್ನ ಕಲೆಯನ್ನ ಕೊಡ್ತಾರೆ. ಅರ್ಜುನಿಗೆ ಬಿಲ್ಲು ಬಾಣ ಬಿಡೋ ಅಂತ ಕೊಟ್ಟಿರ್ತಾರೆ. ಹೇಗೆ ಗೊತ್ತಾಗುತ್ತೆ? ಗುರುಗಳಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಅಂತ ಗುರುಗಳಿಗೆ ಮಾತ್ರ ಸಾಧ್ಯ. ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಕೇಳ್ಬೇಕಾಗುತ್ತೆ. ಅವ್ರು ಹೇಳ್ದಾಗ ನಮ್ಮ ಒಳ್ಳೇದ್ ಕೇಳುವಂಥದ್ದು. ನಮ್ಮ ಶಿಕ್ಷಾ ಗುರುಗಳು ಇವಾಗ್ಲೂ ಕೂಡ ನಮಗೆ ಒಳ್ಳೇದ್ ಕೇಳುತ್ತೆ. ಶಿಕ್ಷಾ ಗುರುಗಳ ಕೆಲಸನೂ ಕೂಡ ಹಾಗೆ ಆಗಿರುತ್ತೆ. ಸೊ ಶಿಕ್ಷಾ ಗುರುಗಳು ನಮ್ಮ ಗುರು ಪರಂಪರೆಗೆ ಅಟ್ಯಾಚ್ ಮಾಡುವಂತ ಕೆಲಸ ಮಾಡ್ತಾರೆ. ಸೊ ಅಟ್ಯಾಚ್ ಮಾಡಿದಾಗ ನಾವು ಅಲ್ಲಿಂದ ಗುರು ಪರಂಪರೆಗೆ ಜಾಯ್ನ್ ಆಗ್ತೀವಿ, ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸೊ ಶಿಕ್ಷಾ ಗುರುಗಳು ನಮ್ಗೆ ಚಿಕ್ಕ ಒಂದು ಸೇವೆಯನ್ನ ಕೊಟ್ರೆ ಅದನ್ನ ಚಾಚು ತಪ್ಪದೆ ಎಲ್ಲರೂ ಕೂಡ ಮಾಡ್ಬೇಕಾಗುತ್ತೆ. ಅದನ್ನ ಹೇಗೆ ಕೊಡ್ತಾರೆ? ಇವಾಗ ಶಿಕ್ಷಾ ಗುರುಗಳು ಎಲ್ಲರಿಗೂ ಬಂದು ನೀವು ಇದೊಂದು ಮೆಸೇಜ್ ಕಳಿಸು, ಇದ್ ಮಾಡು, ಅದ್ ಮಾಡು ಅಂತ ಖಂಡಿತವಾಗ್ಲೂ ಹೇಳ್ತಾರ? ಇಲ್ಲ. ಶಿಕ್ಷಾ ಗುರುಗಳು ಏನ್ ಮಾಡ್ತಾರೆ, ಸರ್ಕಲ್ ರೆಪ್ರೆಸೆಂಟೇಟಿವ್ ಹೇಳ್ತಾರೆ. ಸರ್ಕಲ್ ರೆಪ್ರೆಸೆಂಟೇಟಿವ್ ಅವ್ರು ಇನ್ನೊಬ್ರು ರೆಪ್ರೆಸೆಂಟೇಟಿವ್ ಇರ್ತಾರೆ. ಅವ್ರು ಬಂದು ನಿಮ್ಗೆ ಹೇಳ್ತಾರೆ ಚಿಕ್ಕ ಚಿಕ್ಕದ್ ಮಾಡಿ, ಸೇವೆ ಮಾಡಿ ಅಂತ. ಎಷ್ಟೊಂದ್ ಜನ ಆ ಸೇವೆನೂ ಕೂಡ ಒಪ್ಕೊಳ್ಳಲ್ಲ. ಇಲ್ಲ ನನಗೆ ಹುಷಾರಿಲ್ಲ, ಇದಿಲ್ಲ ಅಂತ ಹೇಳ್ತಾರೆ. ಸೊ ಆ ಸೇವೆನ ಒಪ್ಕೊಂಡಿಲ್ಲ ಅಂದ್ರೆ ಮುಂದೆ ಸೇವೆ ಮಾಡುವಂತದ್ದು ಬರೋದಿಲ್ಲ. ಅದಕ್ಕೆ ಇಲ್ಲಿ ಸೇವಾ ಮನೋಭಾವ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ನೋಡ್ಬೋದು ಸೆಕೆಂಡ್ ಸಾಟರ್ಡೆ ಟೈಮಲ್ಲಿ ಟೆಂಪಲ್ ಹೋಗ್ಬಿಟ್ರೆ ಸುನಾಥ್ ಪ್ರಭುಜಿ ಪೂರ್ತಿ ಮಾಡ್ತಾರೆ. ಇವಾಗ ಸ್ವಲ್ಪ ಹುಷಾರಿಲ್ಲ, ಅದರಿಂದ ನಾನು ಮೊದಲನೇ ಬಾರಿ ಟೆಂಪಲ್ ಹೋದಾಗ ಸುನಾಥ್ ಪ್ರಭುಜಿನ ಅಡಿಗೆಯಲ್ಲಿ ಇಲ್ಲಿ ಕಾಯಿ ತುರಿತಾ ಇದ್ರು, ಸೊಪ್ಪುಗಳನ್ನ ಹೆಚ್ಚಿಸ್ತಾ ಇದ್ರು. ಮತ್ತೆ ಇಲ್ಲಿ ಬಂದು ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರು. ಮತ್ತೆ ಅಭಿಷೇಕ ನಂತರ ಅಲ್ಲೋಗಿ ಇದನ್ನೆಲ್ಲ ಮಾಡ್ತಾ ಇದ್ರು. ತುಂಬಾ ಆಶ್ಚರ್ಯವಾಗುತ್ತೆ. ಒಬ್ರು ಗುರುಗಳು ಎಲ್ಲಾ ಕೆಲಸಗಳನ್ನ ಹೇಗ್ ಮಾಡ್ತಾರೆ ಅಂತ. ಅವ್ರ ಶರಣಾಗತಿ ಮನೋಭಾವ ಆತರ ಇರುತ್ತೆ. ಸೊ ಆ ರೀತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಶರಣಾಗತಿಯನ್ನ ಹೊಂದೋಣ. ಮತ್ತೆ ನಾವು ಕೂಡ ಭಗವಂತನ ಸೇವೆಯಲ್ಲಿ ಪಾತ್ರರಾಗೋಣ ಅಂತೇಳಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೊಂತೀನಿ. ಸೊ ಇವಾಗ ಒಂದು ಬಾರಿ ಹರೇ ಕೃಷ್ಣ ಅಂತ ಹೇಳಿ ಇವತ್ತಿನ ಅಧಿವೇಶನ ನಾನು ಇಲ್ಲಿಗೆ ಮುಗಿಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಲೋಕೇಶ್ ಪ್ರಭು, ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭು, ಅದ್ಭುತವಾಗಿ ಹೇಳಿದ್ರಿ. ಹರೇ ಕೃಷ್ಣ. ಅಂಗಸ್ಥಳ ಆಗಿರ್ಬೋದು ಹಾಗೂ ಯೋಗ ನರಸಿಂಹ ಕ್ಷೇತ್ರದ ಬಗ್ಗೆ ಆಗಿರ್ಬೋದು, ಸೊ ಹೇಗೆ ಅದ್ರ ಮೂಲ ಹೇಗ್ ಬಂತು, ಅದರ ಹೇಗೆ ಅದನ್ನ ರಕ್ತಗುರುಷಿಗಳಿಂದ ಹೇಗೆ ರಚನೆ ಆಯ್ತು ಅನ್ನುವಂಥದ್ದನ್ನೆಲ್ಲ ಅದ್ಭುತವಾಗಿ ಹೇಳಿದ್ರಿ. ಸೊ ಪ್ರಭುಗಳು ಹೀಗೆ ನಮ್ಗೆ ಸದಾ ಇದೇ ತರ ಕೆಲವು ವಿಷಯಗಳನ್ನ ಕ್ಲಾಸ್ಗಳನ್ನ ಕೊಡ್ಲಿ ಅಂತ ಕೇಳ್ತಾ ಭಗವಂತ ಎಲ್ಲರೂ ಶ್ರೀಶಾದ ಪ್ರಭುಗಳವರಿಗೋಸ್ಕರ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಒಂದು ಚಿಕ್ಕ ವಿನಂತಿ. ಸೊ ಒಂದು ಅನೌನ್ಸ್ಮೆಂಟ್ ಇದೆ, ಅದನ್ನ ಮಂಜುನಾಥ್ ಪ್ರಭುಜಿ ಅವರು ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಸುನಾಥ್ ಪ್ರಭುಜಿ ಅವರ ಅನೌನ್ಸ್ಮೆಂಟ್ ಮಾಡಕ್ ಹೇಳಿದ್ರು. ಸೊ ಚಿಕ್ಕ ಅನೌನ್ಸ್ಮೆಂಟ್ ಇದೆ ಪ್ರಭುಜಿ, ಅದಾದ್ಮೇಲೆ ಬಂದಿದೆ ಪ್ರಭು. ನನಗೆ ಅವರೇ ಮಾಡ್ಬೇಕಲ್ಲ ಪ್ರಭುಜಿ? ಹೌದು. ಇಲ್ಲ, ಅವ್ರು ಮಾಡ್ಲಿ, ನನ್ಗೇನು ತೊಂದರೆ ಇಲ್ಲ. ಅದಕ್ಕೆ ಮುಂಚೆ ಕೆಲವೊಂದು ಅನೌನ್ಸ್ಮೆಂಟ್. ಸರಿ ಪ್ರಭುಜಿ, ಅದು ಮುಗಿಸ್ಕೊಂಡು ಅವ್ರಿಗೆ ಒಂಚೂರು ಅವಕಾಶ ಕೊಡಿ. ಧನ್ಯವಾದಗಳು. ಹೇಳ್ತೀನಿ ಮಾಡ್ಕೊಂಡು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಎಲ್ಲರಿಗೂ ತಿಳಿದಿರುವ ಹಾಗೆ ಸೋಮವಾರದಿಂದ 20ನೇ ತಾರೀಕಿಂದ ಸೊ ಹೊಸ ಅಧಿವೇಶನ ಅನ್ನೋದು ಶುರು ಆಗ್ತಿದೆ. ಸೊ ಎಲ್ಲರಿಗೂ ತಿಳಿದಿದೆ. ಸೊ ದಯವಿಟ್ಟು ಎಷ್ಟು ಜನಕ್ಕೆ ಇನ್ನು 2 ದಿವಸ ಅಷ್ಟೇ, ಅದೇ ಇವತ್ತು ಶನಿವಾರ ಆಗ್ಲೇ ಭಾನುವಾರ, ಸೋಮವಾರದಿಂದ ಹೊಸ ಅಧಿವೇಶನ ಅನ್ನುವಂಥದ್ದು ಶುರು ಆಗ್ತಿದೆ. ದಯವಿಟ್ಟು ಎಲ್ಲರೂ ಯಾರಿಗೆಲ್ಲ ಸಾಧ್ಯ ಆಗುತ್ತೆ, ಏನು ಕೊಡ್ಲಿಕ್ಕಾಗಿಲ್ಲ ಅನ್ನೋ ಒಂದು ಚಿಕ್ಕದಾಗಿ ಭಗವದ್ಗೀತೆಯನ್ನಾದ್ರೂ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡೋಣ ನಾವು. ಸೊ ಎಲ್ಲರೂ ದಯವಿಟ್ಟು ಸಾಧ್ಯ ಆದಷ್ಟು ಜನಕ್ಕೆ ಸೊ ಈ ಲಿಂಕ್ ಅನ್ನು ಶೇರ್ ಮಾಡಿ ಜಾಯಿನ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿ ಅನ್ನೋದನ್ನ ಕೇಳ್ಕೊಂತೀನಿ. ಹರೇ ಕೃಷ್ಣ. ಸೊ ಎರಡನೇದಾಗಿ ಕೆಲವೊಂದು ರಿಕ್ವೆಸ್ಟ್ ಬಂದಿದೆ. ಸೊ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಪ್ರವೀಣ್ ಕುಮಾರ್ ಪ್ರಭುಗಳು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಬಟ್ ಅವರು ಆಲ್ರೆಡಿ ಪಿಂಗ್ ಮಾಡಿ ಹೇಳಿದ್ದಾರೆ. ಅವ್ರ ಮಕ್ಕಳಾಗಿರುವಂತ ದೀಪಾ ಮತ್ತು ತೇಜ್ ಇಬ್ರು ಉದಯ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದಾರಂತೆ. ಸೊ ಅವರು ಇಬ್ಬರಿಗೂ ಎಕ್ಸಾಮ್ಗೆ ಅಲ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ತಾ, ಎಲ್ಲಾ ಭಕ್ತರು ಅವರು ಯಾರ ಮಕ್ಕಳೆಲ್ಲ ಇವತ್ತು
ಏನೋ ಎಕ್ಸಾಮ್ ಅನ್ನೋದು ತಗೊಳ್ತಿದ್ದಾರೆ. ಈ ಗ್ರೂಪ್ ನಲ್ಲಿ ಇರುವಂತವ್ರು ಎಲ್ಲರೂ ಯಾರೆಲ್ಲ ಎಕ್ಸಾಮ್ ಅನ್ನೋದು ಬರೀತಿದ್ದಾರೆ ಮಕ್ಕಳು, ಅವ್ರಿಗೆಲ್ಲರಿಗೂ ಭಗವಂತ ಆಶೀರ್ವಾದ ಇರ್ಲಿ ಅಂತ ಕೇಳ್ತಾ ನಮ್ಮೆಲ್ಲ ವೈಷ್ಣವರು ಅವ್ರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಹಾಗೆ ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಹುಟ್ಟಿದಬ್ಬವನ್ನ ಆಚರಿಸ್ಕೊಳ್ತಿದ್ದಾರೆ, ಹಾಗೆ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದಾರೆ, ಅವ್ರಿಗೆಲ್ಲರಿಗೂ ಹುಟ್ಟಿದಬ್ಬದ ಶುಭಾಶಯಗಳನ್ನ ಹೇಳ್ತಾ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ಹೇಳ್ತಾ, ಭಗವಂತ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಹೆಚ್ಚಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋದಾಗಿ ಮಾಡ್ಲಿ ಅಂತ ಕೇಳ್ತಾ, ಎಲ್ಲರೂ ಮತ್ತೊಮ್ಮೆ ಅವರಿಗೆ ಎಲ್ಲರಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹಾಗೆ ಯಾರಿಗೆಲ್ಲ ನಮ್ಮ ಕುಟುಂಬದಲ್ಲಿ ಆರೋಗ್ಯದಲ್ಲಿ ಅಡಚಣೆಗಳಿದೆ, ಸೊ ಯಾರಿಗೆಲ್ಲ ಆರೋಗ್ಯದಲ್ಲಿ ಅಡಚಣೆ ಇದೆ ನಮ್ಮ ಕುಟುಂಬದಲ್ಲಿ, ನಮ್ಮ ಸರ್ಕಲ್ ಅಲ್ಲಿ ಆಗಿರ್ಬೋದು, ಹಾಗೆ ನಮ್ಮ ಶಿಕ್ಷಾ ಗುರುಗಳಾದ ಸುರನಾಥ ಗಿರಿಧರ ಪ್ರಭುಗಳು ಕೂಡ ಇನ್ನೂ ಬೇಗ ಚೇತರಿಸಿಕೊಳ್ಳಿ ಅಂತ ಕೇಳ್ಕೊಳ್ತಾ, ಎಲ್ಲರೂ ನನ್ನ ಕುಟುಂಬದವರಿಗೋಸ್ಕರವಾಗಿ ಒಮ್ಮೆ ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಹಾಗೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಮಾತ್ರ ಹ್ಯಾಂಡ್ ರೈಸ್ ಅನ್ನೋದು ಮಾಡಿ, ಏನಾದ್ರೂ ಪ್ರಭುಗಳ ಹತ್ರ ಬೇರೆ ಏನಾದ್ರೂ ಪ್ರೈಸಿಂಗ್ ಅನ್ನುವಂಥದ್ದು ಇದ್ರೆ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ಬೋದು. ಹರೇ ಕೃಷ್ಣ. ಮಂಜುನಾಥ್ ಪ್ರಭು, ನೀವು ಅನೌನ್ಸ್ಮೆಂಟ್ ಮಾಡ್ಬೋದು. ಹರೇ ಕೃಷ್ಣ ಪ್ರಭು. ಸೊ ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಕೂಡ ಹರೇ ಕೃಷ್ಣ ದಂಡೋತ್ ಪ್ರಣಾಮಗಳು. ಸೊ ಏನಪ್ಪಾ ಅಂತಂದ್ರೆ, ಬರುವ ಭಾನುವಾರ ಸುರನಾಥ ಪ್ರಭುಗಳ, ನಮ್ಮ ಎಲ್ಲರ ಶಿಕ್ಷಾ ಗುರುಗಳಾದ ಸುರನಾಥ ಪ್ರಭುಗಳ ಒಂದು ಮಾರ್ಗದರ್ಶನದಲ್ಲಿ, ಸೊ ಬರುವ ಭಾನುವಾರ, ಸೊ ಜನವರಿ 26ನೇ ತಾರೀಕು, ಸೊ ನಾವು ನಮ್ಮ ಒಂದು ಕೇಶವ ಸರ್ಕಲ್ ವತಿಯಿಂದ ಮತ್ತೆ ಮುಕುಂದ ಸರ್ಕಲ್ ವತಿಯಿಂದ ಸೊ ಒಂದು ದಿನದ ಪ್ರವಾಸವನ್ನ ನಾವು ಕೈಗೊಳ್ತಾ ಇದ್ದೀವಿ. ಸೊ ಸ್ಥಳ ಬೇರೆ ಯಾವುದು ಅಲ್ಲ, ಸೊ ಇವಾಗ ತಾನೇ ಜಸ್ಟ್ ನಾವು ತಿಳ್ಕೊಂಡ್ವಲ್ಲ, ಸೊ ಸ್ಥಳಗಳು ರಂಗಸ್ಥಳ ಮತ್ತೆ ಜಾಲಾರಿ ಯೋಗ ನರಸಿಂಹಸ್ವಾಮಿ ಅಂತ, ಅದೇ ಒಂದು ಸ್ಥಳಕ್ಕೇನೆ ಸೊ ನಾವು ಟ್ರಿಪ್ ಅನ್ನ ಆಯೋಜನೆಯನ್ನ ಮಾಡಲಾಗಿದೆ. ಸೊ ಇದು ಇರುವಂತದ್ದಕ್ಕಂಥದ್ದು ಪ್ರಭುಗಳು ಹೇಳ್ತಾ ಇದ್ರು, ಸ್ಕಂದಗಿರಿಯ ತಪ್ಪಲಿನಲ್ಲಿ ಅಂತ ಹೇಳ್ತಾ ಇದ್ರು. ಅದು ಬೇರೆ ಎಲ್ಲೂ ಅಲ್ಲ, ಚಿಕ್ಕಬಳ್ಳಾಪುರ. ಸೊ ಚಿಕ್ಕಬಳ್ಳಾಪುರದಲ್ಲಿ ಸೊ ರಂಗಸ್ಥಳದ ಒಂದು ರಂಗನಾಥ ಸ್ವಾಮಿಯ ದೇವಸ್ಥಾನ ಮತ್ತೆ ಜಾಲಾರಿ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನ, ಸೊ ಇದೆರಡಕ್ಕೂ ಕೂಡ ಸೊ ನಮ್ಮ ಕೇಶವ ಸರ್ಕಲ್ ಮತ್ತೆ ಮುಕುಂದ ಸರ್ಕಲ್ ವತಿಯಿಂದ ಸೊ ಒಂದು ದಿನದ ಪ್ರವಾಸವನ್ನ, ಸೊ ಬರುವ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ಕೂಡ ಇರುತ್ತೆ ಅವತ್ತು ಭಾನುವಾರ. ಸೊ ಈ ಒಂದು ಜನವರಿ ತಿಂಗಳಿನ ಕಡೆಯ ವಾರ. ಸೊ ಪ್ರತಿ ತಿಂಗಳು ಕೂಡ ಒಂದೊಂದು ಸರ್ಕಲ್ ನಿಂದ ಟ್ರಿಪ್ ಅನ್ನ ಮಾಡ್ಬೇಕು ಅನ್ನೋದು ಪ್ರಭುಗಳು ನಮ್ಗೆ ಸೂಚನೆಯನ್ನು ಕೊಟ್ಟಿದ್ದಾರಲ್ವಾ, ಆ ಒಂದು ನಿಟ್ಟಿನಲ್ಲಿ ಸೊ ಈ ಜನವರಿ ತಿಂಗಳಿನಲ್ಲಿ ಕಡೆಯ ಭಾನುವಾರ ನಮ್ಮ ಒಂದು ಕೇಶವ ಸರ್ಕಲ್ ಮತ್ತೆ ಮುಕುಂದ ಸರ್ಕಲ್ ಕಡೆಯಿಂದ ಆ ಒಂದು ಟ್ರಿಪ್ ಅನ್ನ ಆಯೋಜನೆ ಮಾಡಲಾಗಿದೆ. ಸೊ ದಯವಿಟ್ಟು ಸೊ ಎಲ್ಲಾ ಭಕ್ತರಲ್ಲೂ ಕೂಡ ಆ ಒಂದು ಪಾದಾರವಿಂದಗಳಿಗೆ ವಂದಿಸ್ತಾ ಸೊ ಕೇಳ್ಕೊಳೋದೇನಂತಂದ್ರೆ, ಸೊ ಎಲ್ಲರೂ ಕೂಡ ಬರೋಣ. ಸೊ ಅಲ್ಲಿ ಭಕ್ತರ ಒಂದು ಸಾಂಗತ್ಯವನ್ನ ಮಾಡೋಣ. ಸೊ ಭಕ್ತರ ಸಾಂಗತ್ಯವನ್ನ ಮಾಡಿ ಸೊ ಭಗವಂತನನ್ನ, ಸೊ ರಂಗನಾಥ ಸ್ವಾಮಿಯನ್ನ, ಸೊ ಶ್ರೀದೇವಿ ಭೂದೇವಿ ಸಮೇತ ಇರುವಂತಕ್ಕಂತಹ ರಂಗನಾಥ ಸ್ವಾಮಿಯನ್ನ, ರಂಗಸ್ಥಳದ ರಂಗನಾಥ ಸ್ವಾಮಿಯನ್ನ ಸೊ ಕಣ್ತುಂಬ್ಕೊಳ್ಳೋಣ. ಅದಾದ್ಮೇಲೆ ಜಾಲಾರಿ ಯೋಗ ನರಸಿಂಹಸ್ವಾಮಿ ಪ್ರಭುಗಳು ಹೇಳಿದ್ರು ಸ್ವಯಂ ಉದ್ಭವಿತ ಮೂರ್ತಿ ಭಗವಂತ ಅಂತ ಹೇಳಿ. ಸೊ ಅದರಿಂದ ಅಂತಹ ಒಂದು ಜಾಲಾರಿ ಯೋಗ ನರಸಿಂಹ ಸ್ವಾಮಿಯನ್ನ ನಾವು ಕಣ್ತುಂಬ್ಕೊಳ್ಳೋಣ. ಸೊ ಭಕ್ತರ ಸಾಂಗತ್ಯವನ್ನ ಮಾಡೋಣ, ಭಗವಂತನ ಕೀರ್ತನೆಯನ್ನ ಮಾಡೋಣ. ಸೊ ನಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಣ. ಸೊ ಅದರಿಂದ ಎಲ್ಲರೂ ಕೂಡ ಅವತ್ತಿನ ದಿವಸ ಸೊ ಸೇರ್ಕೊಂಡು ಸೊ ಒಂದು ಭಕ್ತರ ಸತ್ಸಂಗವನ್ನ ಮಾಡೋಣ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಸೊ ನಮ್ಮ ಒಂದು ಕೇಶವ ಸರ್ಕಲ್ ಮತ್ತೆ ಮುಕುಂದ ಸರ್ಕಲಿನ ವತಿಯಿಂದ ಎಲ್ಲಾ ಭಕ್ತರ ಒಂದು ವತಿಯಿಂದ ಸೊ ಬೇರೆ ಎಲ್ಲಾ ಸರ್ಕಲ್ಗಳ ಒಂದು ಡಿವೋಟಿಸ್ ಅಲ್ಲಿ ಕೇಳ್ಕೊಳ್ತೀನಿ. ಸೊ ಎಲ್ಲರೂ ಕೂಡ ಬನ್ನಿ, ಸೊ ಭಕ್ತರ ಸಾಂಗತ್ಯವನ್ನ ಮಾಡೋಣ. ಇದು ಜಸ್ಟ್ ಬರೀ ನಮ್ಮ ಕೇಶವ ಸರ್ಕಲ್ ಮತ್ತೆ ಮುಕುಂದ ಸರ್ಕಲ್ ನ ಒಂದು ಟ್ರಿಪ್ ಆಗಿರೋದಿಲ್ಲ, ಇಡೀ ಎಲ್ಲಾ ಸರ್ಕಲ್ಗಳು, ಸೊ ಜಗನ್ನಾಥ್, ಮಾಧವ, ಋಷಿಕೇಶ, ಗೌರಾಂಗ, ಸೊ ಅಚ್ಯುತ ಎಲ್ಲಾ ಒಂದು ಸರ್ಕಲ್ಗಳು ಸೊ ಸೇರಿ ಅಂದ್ರೆ ಒಟ್ಟಾರೆಯಾಗಿ ಪ್ರಹ್ಲಾದ್ ಸರ್ಕಲ್ ಅಂತಾನೆ ನಾವು ಹೇಳ್ಬೋದು. ಸೊ ಪ್ರಹ್ಲಾದ್ ಸರ್ಕಲಿನ ಟ್ರಿಪ್ ಅಂತಾನೆ ನಾವು ಹೇಳೋಣ. ಸೊ ಈ ಒಂದು ಟ್ರಿಪ್ ಆಗಿರುತ್ತೆ. ಆದ್ರಿಂದ ಸೊ ಜನವರಿ 26ನೇ ತಾರೀಕು ಸೊ ದಯವಿಟ್ಟು ಮಿಸ್ ಮಾಡಬೇಡಿ. ಸೊ ಇದರ ಒಂದು ಡೀಟೇಲ್ಸ್ ಅಂದ್ರೆ ಎಷ್ಟು ಗಂಟೆಗೆ ನಾವು ಯಾವ ದೇವಸ್ಥಾನಕ್ಕೆ ಮೊದಲು ಹೋಗ್ಬೇಕು, ಮೊದಲು ರಂಗಸ್ಥಳ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾ. ಸೊ ಇನ್ನೊಂದೇನಂದ್ರೆ ಅವೆರಡು ದೇವಸ್ಥಾನಕ್ಕೆ ಇರುವ ಅಂತರ ಬಂದು 5 ರಿಂದ 6 ಕಿಲೋಮೀಟರ್ಗಳಷ್ಟೇ. ಸೊ ನಾವು ಹೋಗ್ಬೋದಾಗಿರುತ್ತೆ. ಸೊ ಅದರಿಂದ ಮೊದಲು ಯಾವ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಾಗಿರುತ್ತೆ, ಮತ್ತೆ ಅಲ್ಲಿಂದ ಇನ್ನೊಂದು ಸ್ಥಳಕ್ಕೆ ಎಷ್ಟು ಟೈಮಿಗೆ ಹೋಗ್ಬೇಕು, ಅದೆಲ್ಲ ಡೀಟೇಲ್ಸ್ ಅನ್ನ ಬರುವ ದಿನಗಳಲ್ಲಿ, ಮುಂದಿನ ವಾರದಲ್ಲಿ, ಸೋಮವಾರ ಅಥವಾ ಮಂಗಳವಾರ ಈ ಸಮಯದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಜೊತೆಗೆ ಒಂದು ಗೂಗಲ್ ಫಾರ್ಮ್ ಅನ್ನು ಕೂಡ ನಾವು ಕಳಿಸಿರ್ತೀವಿ. ಸೊ ನೀವೆಲ್ಲ ಎಷ್ಟು ಡಿವೋಟೀಸ್ ಬರ್ತೀರಾ ಅಂತ ತಿಳ್ಕೊಳೋದಕ್ಕೋಸ್ಕರ ಒಂದು ಗೂಗಲ್ ಫಾರ್ಮ್ ಅನ್ನು ಕೂಡ ಕಳಿಸಿರ್ತೀವಿ. ಸೊ ದಯವಿಟ್ಟು ಆ ಒಂದು ಗೂಗಲ್ ಫಾರ್ಮ್ ಅನ್ನ ಪ್ರತಿಯೊಬ್ರು ಕೂಡ ಒಂದು ಫಿಲ್ ಮಾಡಿ ಎಲ್ಲ ಸರ್ಕಲ್ಗಳ ಡಿವೋಟೀಸ್ ಅಂತ ಕೇಳ್ಕೊಳ್ತೀವಿ. ಅದಾದ್ಮೇಲೆ ಒಂದು ಪ್ರಸಾದದ ವ್ಯವಸ್ಥೆ. ಸೊ ಪ್ರಸಾದದ ವ್ಯವಸ್ಥೆ ಅಂತ ಬಂದಾಗ ಸುರನಾಥ್ ಪ್ರಭುಗಳು ಹೇಳಿದ್ರು, ಅಲ್ಲಿ ಫಸ್ಟ್ ಕೇಳಿ ಅಲ್ಲಿ ಮಾಡ್ತಾರಾ ಅಂತ ಹೇಳಿ ಅಂತ. ಸೊ ಒಂದ್ ವೇಳೆ ಅಲ್ಲೇ ಏನಾದ್ರು ಅರೇಂಜ್ ಆಯ್ತು ಅಂದ್ರೆ ನಾವೆಲ್ಲರೂ ಭಗವಂತನ ಸಾನ್ನಿಧ್ಯದಲ್ಲೇನೆ ಪ್ರಸಾದವನ್ನ ಸ್ವೀಕಾರ ಮಾಡ್ಬೋದು, ಮಧ್ಯಾಹ್ನದ ಪ್ರಸಾದವನ್ನ.
ಸೊ ಒಂದ್ ವೇಳೆ ಇಲ್ಲ ಅಂತಂದ್ರೆ ಸೊ ನಮ್ಮ ಒಂದು ವೈಯಕ್ತಿಕವಾಗಿ ನಾವೇ ಮನೆಯಿಂದನೇ ಪ್ರಸಾದವನ್ನ ಮಧ್ಯಾಹ್ನಕ್ಕೆ ತಗೊಂಡೋಗ್ಬೇಕಾಗಿರುತ್ತೆ. ಸೊ ಅದನ್ನು ಕೂಡ ನಾವು ಕನ್ಫರ್ಮ್ ಮಾಡ್ತೀವಿ ಸೋಮವಾರ ಅಥವಾ ಮಂಗಳವಾರದ ಒಳಗಡೆ. ಸೊ ನಾವು ಅದನ್ನು ಕೂಡ ಕನ್ಫರ್ಮ್ ಮಾಡ್ತೀವಿ. ಸೊ ಪ್ರಸಾದದ ವ್ಯವಸ್ಥೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಜೊತೆಗೆ ಸಾರಿಗೆ ವ್ಯವಸ್ಥೆ, ಸೊ ಸಾರಿಗೆ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರೋದಿಲ್ಲ. ಸೊ ನಮ್ಮ ಒಂದು ಸ್ವಂತ ಒಂದು ಸಾರಿಗೆ ವ್ಯವಸ್ಥೆಯ ಮೂಲಕ ನಾವು ಬರಬೇಕಾಗಿರುತ್ತೆ. ಸೊ ನಮ್ಮ ಓನ್ ವೆಹಿಕಲ್ಸ್, ಗಾಡಿಗಳಾಗಿರ್ಬೋದು, ಕಾರ್ ಆಗಿರ್ಬೋದು ಅಥವಾ ಬಸ್ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ನಾವು ಬರಬೇಕಾಗಿರುತ್ತೆ. ಸೊ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿರೋದಿಲ್ಲ. ಸೊ ಇಷ್ಟನ್ನ ಕೇಳ್ಕೊಳ್ತೀನಿ. ಸೊ ಎಲ್ಲ ಭಕ್ತರಲ್ಲೂ ವಿನಂತಿ ಮತ್ತೊಮ್ಮೆ, ಸೊ ಎಲ್ಲರೂ ಒಟ್ಟಿಗೆ ಸೇರಿ ಅವತ್ತು ಆ ಒಂದು ಟ್ರಿಪ್ ಅನ್ನ ಯಶಸ್ವಿಯನ್ನಾಗಿ ಮಾಡೋಣ ಅಂತ. ಸೊ ಪ್ರತಿಯೊಬ್ಬ ಭಕ್ತರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡ್ತಾ ನಾನು ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶೇಷಾದ್ರಿ ಪ್ರಭು, ನೀವೇನಾದ್ರು ಹೇಳಿದ್ರೆ ಹೇಳಿ. ಹರೇ ಕೃಷ್ಣ ಪ್ರಭು. ಇಲ್ಲ ಪ್ರಭು, ನೀವೆಲ್ಲರೂ ಹೇಳಿದಿರ. ಸೊ ಇದೆರಡು ಕೂಡ ದಿವ್ಯ ಕ್ಷೇತ್ರಗಳಾಗಿರುತ್ತೆ. ಸೊ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತೇವೆ. ಇದೊಂದೇ ಅಂತ ಅಲ್ಲ, ಪ್ರತಿ ತಿಂಗಳಲ್ಲೂ ಕೂಡ ಕೊನೆಯ ಭಾನುವಾರ ಎಲ್ಲಾ ಸರ್ಕಲ್ಗಳಿಂದನೂ ಕೂಡ ವಿಶೇಷವಾದ ತುಂಬಾ ಅಪರೂಪ ಆಗಿರೋಂಥ ಜಾಗಗಳಿಗೆ ಹೋಗ್ತಾರೆ. ಸೊ ಅದರಿಂದ ಅಂತ ಜಾಗಗಳಿಗೆ ಎಲ್ಲರೂ ಕೂಡ ಹೋಗೋಣ. ಎಲ್ಲರೂ ಕೂಡ ಒಟ್ಟಿಗೆ ಸೇರಿದಾಗ ಇನ್ನ ಹೆಚ್ಚಾಗಿ ನಾವು ಕಷ್ಟ ಬಗ್ಗೆ ಹರಡ್ಬೋದು. ಸೊ ಅಲ್ಲಿ ಯಾರೋ ಬಂದ್ರೆ ಅವ್ರನ್ನ ಕೂಡ ಪ್ರಚಾರ ಕೂಡ ಮಾಡ್ಬೋದು, ಹಾಗೆ ಸತ್ಸಂಗಗಳನ್ನು ಕೂಡ ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಕೂಡ ಬರ್ಬೇಕಂತ ಕೇಳ್ಕೊತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಇಬ್ಬರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಸೊ ಅನಂತರ ಪ್ರಭುಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಹರೇ ಕೃಷ್ಣ. ಅದಕ್ಕೆ ಮುಂಚೆ ಒಂದು ಚಿಕ್ಕದಾಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಒಂದು ಇದಿದೆ. ಸೊ ಇನ್ಫಾರ್ಮೇಶನ್ ಒಂದಿದೆ. ಸೊ ಎಲ್ಲರಿಗೂ ಶೇರ್ ಮಾಡ್ಬಿಡ್ತೀನಿ ಮೊದಲಿಗೆ. ಸೊ ಹರೇ ಕೃಷ್ಣ. ಸೊ ಎಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಡಿಸೆಂಬರ್ ಮಂತ್ ನಲ್ಲಿ ಕೂಡ ನಾವು ಬುಕ್ ಮ್ಯಾರಥಾನ್ ಅನ್ನೋದನ್ನ ಮಾಡಿದ್ರಿ. ಸೊ ಬುಕ್ ಮ್ಯಾರಥಾನ್ ಅಲ್ಲಿ ನಾವು ಭಗವದ್ಗೀತೆ, ಭಾಗವತಂ ಹಾಗೂ ಶ್ರೀ ಚೈತನ್ಯ ಚರಿತಾಮೃತ ಎಷ್ಟು ಪುಸ್ತಕಗಳನ್ನ ಕೊಟ್ಟಿದ್ದೀರಿ ಅನ್ನುವಂಥದ್ದಾಗಿ ಎಲ್ಲ ಸೇಲ್ ಮಾಡಿದಿರಿ ಅನ್ನುವಂಥದ್ದನ್ನ ಆಗಿರ್ಬೋದು. ಸೊ ನಾನು ಚಿಕ್ಕದಾಗಿ ಮಂಜುನಾಥ್ ಪ್ರಭು ಆಲ್ರೆಡಿ ಶೇರ್ ಮಾಡಿದ್ದಾರೆ. ಇದೆಲ್ಲಾ ಗ್ರೂಪ್ ಅಲ್ಲೂ ಕೂಡ ಶೇರ್ ಆಗುತ್ತೆ. ಬಟ್ ಇಲ್ಲಿ ಎಲ್ಲಾ ಗ್ರೂಪ್ ತಿಳಿಲಿ ಅನ್ನುವಂಥದ್ದಾಗಿ ಒಂದು ಸೊ ನಾವು ಸೊ ನೀವು ನೋಡ್ಬೋದು, ಇದು ಪ್ರಹ್ಲಾದ್ ಸರ್ಕಲ್ ಇಂದ ಟೋಟಲ್ ಎಲ್ಲ ನಾವ್ ಏನೇ ಮಾಡಿದ್ರು ಎಲ್ಲ ಪ್ರಹ್ಲಾದ್ ಸರ್ಕಲ್ಗೆ ಆಗಿರೋದ್ರಿಂದ ಸೊ ಅದ್ರಲ್ಲಿ ನಮ್ಮ ಚಿಕ್ಕ ಸರ್ಕಲ್ ಅನ್ನೋದು ಎಲ್ಲರಿಗೂ ತಿಳಿದಿರುತ್ತೆ. ಅದರಲ್ಲಿ ಮೊದಲಿಗೆ ಸೊ ಇದು ಭಗವದ್ಗೀತೆಯ ಪುಸ್ತಕಗಳು. ಸೊ ಭಗವದ್ಗೀತೆ ಪುಸ್ತಕಗಳನ್ನು ಟೋಟಲ್ ಎಷ್ಟು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದಿರಿ ಅಂದ್ರೆ ಕೊಟ್ಟಿದ್ದೀರಿ, ತಗೊಂಡಿದ್ದೀರಿ ಅನ್ನುವಂಥದ್ದು. ಸೊ ಗೌರಂಗ ನೀವು ನೋಡ್ತಾ ಇರ್ಬೋದು, ಗೌರಂಗ ಸರ್ಕಲ್ 840 ಬುಕ್ಗಳನ್ನ ಭಗವದ್ಗೀತೆ ಬುಕ್ಗಳನ್ನ ಸೇಲ್ ಮಾಡಿದ್ದಾರೆ ಅವ್ರ ಸರ್ಕಲ್ ಇಂದ. ಅದ್ರಲ್ಲಿ ಇಂಡಿವಿಜುವಲ್ ಡಿವೋಟೀಸ್ ಕೂಡ ಇದ್ದಾರೆ. ಸೊ ಅದನ್ನ ಆನಂತರ ತೋರಿಸ್ತೀನಿ. ಸೊ ಆನಂತರ ಅಚ್ಯುತಾ ಸರ್ಕಲ್ ನೋಡ್ಬೋಣ, 570, ರಿಷಿಕೇಶ್ ಸರ್ಕಲ್ 514, ಮುಕುಂದ ಸರ್ಕಲ್, ಮಾಧವ ಸರ್ಕಲ್, ಜಗನ್ನಾಥ್ ಸರ್ಕಲ್, ಕೇಶವ ಸರ್ಕಲ್, ಗೋವಿಂದ ಸರ್ಕಲ್, ಮುರಳೀಧರ್ ಸರ್ಕಲ್, ರಾಧಾಕೃಷ್ಣ ಸರ್ಕಲ್, ಹಾಗೆ ಮಧುಸೂದನ್ ಸರ್ಕಲ್, ಶ್ರೀ ಲಕ್ಷ್ಮೀ ನರಸಿಂಹ ಸರ್ಕಲ್ ಹಾಗೂ ದಾಮೋದರ ಸರ್ಕಲ್ ಎಲ್ಲ ಒಟ್ಟು ಎಲ್ಲ ನಮ್ಮ ಟೋಟಲ್ ಪ್ರಹ್ಲಾದ್ ಸರ್ಕಲ್ ಇಂದ ಚಿಕ್ಕ ಚಿಕ್ಕ ಗ್ರೂಪ್ಗಳಿಂದ ನಾವು 4744 ಭಗವದ್ಗೀತಾ ಪುಸ್ತಕಗಳನ್ನ ಸರ್ಕಲ್ ವೈಸ್ ಅಲ್ಲಿ ಸೇಲ್ ಮಾಡಿದಿರಿ ಅನ್ನುವಂಥದ್ದು. ಹರಿಬೋಲ್. ಸೊ ಯಾರೆಲ್ಲ ಇದರಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಇದನ್ನ ಮಾಡ್ಲಿಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇದು ಭಗವದ್ಗೀತೆದಾಗಿರುತ್ತೆ. ಆನಂತರ ಹಾಗೆ ಇದು ಚೈತನ್ಯ ಚರಿತಾಮೃತ ಪುಸ್ತಕಗಳು ಕೂಡ ಆಗಿರ್ಬೋದು. ಸರ್ಕಲ್ ವೈಸ್ ಇಂದ ಟೋಟಲ್ ಒಂದು 20 ಪುಸ್ತಕಗಳನ್ನ. ಸೊ ಇದೇನಂತಾರೆ, ಇದು ಚೈತನ್ಯ ಚರಿತಾಮೃತ ಅಂದಾಗ ಭಗವದ್ಗೀತೆಗೂ ಚೈತನ್ಯ ಚರಿತಾಮೃತಕ್ಕೂ ಭಾಗವತಂ ಅಂದ್ರೆ ಒಂದೊಂದು ಸಿಲ್ವರ್ಸ್ ಇದ್ದಂಗೆ. ಏನಪ್ಪ ಚೈತನ್ಯ ಚರಿತಾಮೃತ ಇಷ್ಟು ಕಮ್ಮಿ ಅಂದ್ರೆ ಇದು ಗ್ರಂಥದಲ್ಲಿ ಮಹಾಗ್ರಂಥ. ಹಾಗೆ ಮೊದಲಿಗೆ ನಾವು ಭಗವದ್ಗೀತೆ ಅಂತ ತಿಳ್ಕೊಂಡಾಗ ಆನಂತರ ಭಾಗವತಂ, ಆನಂತರ ಚೈತನ್ಯ ಚರಿತಾಮೃತ ತಿಳ್ಕೊಳ್ಳುವಂಥದ್ದು. ಹಾಗೆ ಸೊ ಇದರಲ್ಲೂ ಕೂಡ ಸರ್ಕಲ್ ಇಂದ ಟೋಟಲ್ ಪ್ರಹ್ಲಾದ್ ಇಂದ 20 ಪುಸ್ತಕಗಳನ್ನು ಮಾಡಿದ್ದಾರೆ. ಹಾಗೆ ಭಾಗವತಂ. ಸೊ ಭಾಗವತಂ ಕೌಂಟ್ ಅನ್ನೋದು ನೋಡಿದ್ರು ಕೂಡ ಜಗನ್ನಾಥ್ ಸರ್ಕಲ್ ಇಂದ 20 ಭಾಗವತಂ ಅಂದ್ರೆ ಟೋಟಲ್ 7 ಬುಕ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ, ಎಷ್ಟು 7 ಪುಸ್ತಕಗಳಿರುತ್ತೆ ಟೋಟಲ್ ಆಗಿ. ಸೊ ಪುಸ್ತಕಗಳನ್ನ ಟೋಟಲ್ 108 ಎಲ್ಲಾ ಸರ್ಕಲ್ ಇಂದ ಸೇರಿ 108 ಭಾಗವತಂ ಪುಸ್ತಕಗಳನ್ನ ವಿತರಣೆಯನ್ನು ಮಾಡಿದ್ದಾರೆ ಎಲ್ಲರಿಗೂ. ಹರಿಬೋಲ್. ಸೊ ಹಾಗೆ ಚಿಕ್ಕದಾಗಿ ಇಂಡಿವಿಜುವಲ್ ಆಗಿ ಯಾರ್ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಾನು ಎಲ್ಲಾ ಹೆಸರು ಓದ್ಲಿಕ್ಕಾಗಲ್ಲ, ಜಸ್ಟ್ ಒಮ್ಮೆ ತೋರಿಸ್ತೀನಿ. ಸೊ ಎಲ್ಲರಿಗೂ ಕೌಂಟ್ ಇರ್ಲಿ ಅನ್ನುವಂಥದ್ದಾಗಿ. ಹರೇ ಕೃಷ್ಣ. ನೋಡ್ಬೋದು, ಸೊ ಇಂಡಿವಿಜುವಲ್ ಆಗಿ ಕೂಡ ನಾವು ನೋಡಕ್ ಹೋದ್ರೆ ಎಲ್ಲಾ ಸರ್ಕಲ್ ನಲ್ಲೂ ಕೂಡ ಭಗವದ್ಗೀತೆಯ ಪುಸ್ತಕಗಳನ್ನ ವಿತರಣೆ ಮಾಡಿರುವಂಥದ್ದು. ನನ್ಗೊಂದು ಕೆಲವೊಂದು ಲಿಸ್ಟ್ ಕೂಡ ನನ್ಗೆ ವಿಜಯ ಮಾತಾಜಿ ಪೇಪರ್ ಇದು ಕೂಡ ಫೋಟೋವನ್ನು ಕೂಡ ಕೈಯಲ್ಲಿ ಪಾಪ ಬರೆದು ಫೋಟೋವನ್ನು ಕಳಿಸಿದ್ದಾರೆ. ಸೊ ಅಂದ್ರೆ ಕೆಲವೊಬ್ರು ಅಪ್ಡೇಟ್ ಮಾಡಿಲ್ಲ ಲಿಂಕ್ ಅಲ್ಲಿ, ಕೆಲವೊಬ್ರಿಗೆ ಗೊತ್ತಾಗಿರಲ್ಲ ಹೇಗ್ ಮಾಡುವಂಥದ್ದು. ಆತರ ಎಷ್ಟೊಂದ್ ಜನಕ್ಕೆ ಆಗಿರುತ್ತೆ. ಸೊ ಆದ್ರೂ ಕೂಡ ಅದನ್ನ ಅವ್ರನ್ನ ಯಾರನ್ನೂ ಮಿಸ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಸೊ ಹೆಸರುಗಳನ್ನ ಬರ್ಕೊಂಡು ಕೊಟ್ಟಿದ್ದಾರೆ. ಸೊ ಹಾಗೆ ನೀವು ನೋಡ್ಬೋದು 300, 280, 200, 130, 120 ಹೀಗೆ ಎಲ್ಲಾ ಭಕ್ತರು ಕೂಡ ಈ
ಏನು ಪುಸ್ತಕ ವಿತರಣೆಗಳನ್ನು ಮಾಡಿದ್ದೀರಾ. ಸೊ ತುಂಬಾ ಧನ್ಯವಾದಗಳು. ಇದು ಭಗವದ್ಗೀತೆಯ ಪುಸ್ತಕ, ಇದು ಭಾಗವತಂ ಪುಸ್ತಕ ಕೂಡ. ಸೊ ಭಾಗವತಂ ಕೂಡ ಹೀಗೆ ಏನು ನೋಡ್ಬೋದು, ರೇಖಾ ವಿದಾರಿ ಮತ್ತು ಜಗನ್ನಾಥ ಸರ್ಕಲ್ ವೀಣಾ ಮಾತಾಜಿಯವರು. ಸೊ ಭಾಗವತಂ ಅನ್ನೋದು ಕೂಡ ಎಲ್ಲರೂ ಒಂದೊಂದು ಪುಸ್ತಕಗಳನ್ನು ತಗೊಂಡಿರೋದಾಗಿ ವಿತರಣೆಯಾಗಿ ಮಾಡಿದ್ರು. ಹಾಗೆ ಶ್ರೀ ಚೈತನ್ಯ ಚರಿತಾಮೃತ ಇಂಡಿವಿಜುವಲ್ ಆಗಿ ತಗೊಂಡಿರುವಂತದ್ದು. ಹರೇ ಕೃಷ್ಣ. ಸೊ ಎಲ್ಲರೂ ಯಾರೆಲ್ಲ ಈ ಪುಸ್ತಕ ವಿತರಣೆಯಲ್ಲಿ ಹಾಗೆ ಈ ಪುಸ್ತಕ ಏನು ಕೊಡೋದ್ರಲ್ಲಿ ಭಾಗವಹಿಸಿದ್ರಿ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಸೊ ಹೀಗೆ ಕೃಷ್ಣ ಸೇವೆಯನ್ನು ಮಾಡ್ತಾ ಪುಸ್ತಕಗಳನ್ನ ಆದಷ್ಟು ನಮಗೆ ಯಾವಾಗ್ಲೂ ಹೇಳ್ತಾ ಇರ್ತೀರಿ, ನಾನು ಯಾವ್ದಾನ ಒಂದು ಫಂಕ್ಷನ್ಗೆ ಹೋದ್ರೆ ಇಲ್ಲ ಅಂದ್ರೆ ಯಾವುದೇ ಒಂದು ಸಮಾರಂಭಕ್ಕೆ ಹೋದಾಗ ಸೊ ಒಂದು ಉಡುಗೊರೆಯಾಗಿ ಭಗವದ್ಗೀತೆಯನ್ನ ಕೊಡುವಂತ ಪ್ರಯತ್ನವನ್ನು ಮಾಡಿ ಪುಸ್ತಕವನ್ನು ತಗೊಂಡು ಇಟ್ಕೊಂಡಿರಿ ಮನೆಯಲ್ಲಿ. ಸೊ ಅಟ್ಲೀಸ್ಟ್ ಒಂದ್ 2-3 ಪುಸ್ತಕಗಳು. ಆನಂತರ ಈ ತರ ಮ್ಯಾರಥಾನ್ ಬಂದಾಗ ನಿಮ್ ಪುಸ್ತಕಗಳನ್ನ ಏನು ಬಾಕ್ಸ್ ಕೂಡ ತಗೊಂಡು ಇಟ್ಕೊಂಡಿರ್ಬೋದಾಗ. ಇದು ಅನ್ನುವಂಥದ್ದು ಪ್ರೈಸ್ ಅನ್ನೋದು ಕೂಡ ಆವಾಗಿನ ಟೈಮಲ್ಲಿ ಕಮ್ಮಿ ಅನ್ನೋದು. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಸುಮನಾಥ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ನಾನು ಕ್ಯಾಪ್ ಹಾಕೊಂಡಿದಾರಲ್ಲ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ. ಎಸ್ ಪ್ರಭುಜಿ. ಸೊ ಪ್ರಭು, ಇದು ಭಾಗವತಂ ಮತ್ತೆ ಚೈತನ್ಯ ಚರಿತಾಮೃತ ಅದು ಒಂದೊಂದು ಪುಸ್ತಕ ಅಲ್ಲ ಪ್ರಭು, ಹೌದೌದು ಪ್ರಭು, ಅದು ಸೆಟ್ ಅದು. ಸೊ ಭಾಗವತಂ ಅನ್ನೋದು 18 ಪುಸ್ತಕಗಳಿರುತ್ತೆ, ಅದು ಒಂದ್ ಸೆಟ್. ಚೈತನ್ಯ ಚರಿತಾಮೃತ ಅನ್ನೋದು ಅದೇ ರೀತಿ ಒಂದ್ ಸೆಟ್. ಓಕೆ, ಎಸ್ ಪ್ರಭುಜಿ. ಬೇರೆ ಏನಾದ್ರು ಇದೆಯಾ ಪ್ರಭು? ನನ್ನ ಕಡೆಯಿಂದ ಏನಿಲ್ಲ ಪ್ರಭು, ಎಲ್ಲ ಅನೌನ್ಸ್ಮೆಂಟ್ ಎಲ್ಲ ನೀವೇ ಮಾಡ್ತಿದ್ರೆ. ಪ್ರಭು, ಒಂದು ಚಿಕ್ಕದಾದ ಒಂದು ಸಂದೇಶ ಕೊಡ್ಬೇಕಾಗಿತ್ತು. ಸೊ ಪರ್ಸನಲಿ ನಿಮ್ಗೆ, ಸೊ ಈ ಒಂದು ಯೂಟ್ಯೂಬ್ ಲೈವ್ ಮಾಡ್ತಿರಲ್ಲ ಪ್ರಭು, ಅವಾಗ ಎಲ್ಲರಿಗೂ ಒಂಚೂರು ಅನೌನ್ಸ್ಮೆಂಟ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ ಪ್ರಭು. ಯಾರೆಲ್ಲ ವಿಡಿಯೋ ಆಫ್ ಮಾಡಿರ್ತಾರೆ ಮತ್ತೆ ಪ್ರಶ್ನೆಗಳು ಕೇಳ, ದಯವಿಟ್ಟು ಇವಾಗ ಲಿಂಕ್ ಕಳಿಸಲಾಗುತ್ತೆ, ಆ ಯೂಟ್ಯೂಬ್ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಪ್ರಭು. ಯಾಕಂದ್ರೆ ನಂತರದ ಭಕ್ತರು ಯಾರು ಜಾಯ್ನ್ ಆಗ್ತಾರೆ 500 ಆಗಿರುತ್ತೆ, ಅವ್ರು ಜಾಯ್ನ್ ಆಗಕ್ ಆಗ್ತಾ ಇರಲ್ಲ, ಅವ್ರಿಗೆ ಅದ್ರ ಬಗ್ಗೆನೂ ಗೊತ್ತಿರಲ್ಲ. ಅಟ್ಲೀಸ್ಟ್ ಇಲ್ಲಿ ಇರೋರು ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಪ್ರಭು. ನೋಡಿ ಫಸ್ಟ್. ಎಸ್ ಪ್ರಭುಜಿ. ನೆಕ್ಸ್ಟ್ ಅದನ್ನ ಹೇಳಿ. ಹೀಗೆ ಟ್ರಿಪ್ದು ಕೂಡ ಶೇಷಾದ್ರಿ ಪ್ರಭು, ಮಂಜುನಾಥ್ ಪ್ರಭು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ನಿಮ್ದು ಏನಾದ್ರು ಅಭಿಪ್ರಾಯಗಳಿದ್ರೆ ಅದ್ರ ಬಗ್ಗೆ? ನನ್ನ ಕಡೆಯಿಂದ ಏನಿಲ್ಲ ಪ್ರಭು, ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಸೋಮವಾರ. ಸೊ ನನ್ನ ವಿನಂತಿ, ಒಬ್ಬೊಬ್ರು ಕನಿಷ್ಠ ಪಕ್ಷ ಅಂದ್ರೂ 30 ಜನರನ್ನ ಸೇರಿಸ್ಬೇಕು. ಒಬ್ಬೊಬ್ರು, ಬರೀ ರೆಪ್ರೆಸೆಂಟೇಟಿವ್ ಅಲ್ಲ, ಒಬ್ಬೊಬ್ರು 30 ಜನರನ್ನ ಸೇರಿಸ್ಬೇಕು. 30 ಜನರು ಸೇರಿಸದೆ ನನ್ನ ಪ್ರಕಾರ ಒಬ್ರು ಇಬ್ರು ಇಲ್ಲ 3 ಜನರು ನಿಲ್ತಾರೆ ಅಷ್ಟೇ. ಸೊ ಅದಕ್ಕನ್ನ ಪ್ರತಿಯೊಬ್ಬರು ಅವ್ರದೇ ಆದ ಒಂದು ಸಾಂಗತ್ಯ ಅನ್ನೋದು ನಿರ್ಮಾಣ ಮಾಡ್ಕೊಂಡು, ನಿನ್ನೆನೂ ಅಷ್ಟೇ ಮೈಸೂರಿಂದ ಭಕ್ತರು ಬಂದಿದ್ರು. ಸೊ ಅವ್ರಿಗೂ ಅದನ್ನೇ ಹೇಳ್ತಾ ಇದ್ದೆ. ಸೊ ಅವ್ರು ಇರೋದು ಮುಸ್ಲಿಂನ ಒಂದು ಪ್ರದೇಶದಲ್ಲಿ ಇದ್ದಾರೆ, ಯಾವ ರೀತಿ ಕಷ್ಟ ಇದೆ ಎಲ್ಲ ಹೇಳ್ತಿದ್ರು. ಸೊ ಒಬ್ಬಂಟಿಯಾಗಿ ಏನೂ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಪ್ರಚಾರ ಮಾಡಿ ನಮಗೆ ಅಂತ ಒಂದು ಚಿಕ್ಕದಾದ ಒಂದು ಗುಂಪನ್ನು ಪ್ರತಿಯೊಬ್ಬರಿಗೂ ಅಷ್ಟೇ ಅಟ್ಲೀಸ್ಟ್ ಒಂದು 10-20 ಜನ ಇರುವಂತ ಒಂದು ಗುಂಪು ಇರ್ಕೋಬೇಕು. ಸೊ ನಾವು ಸಮಾಜದಲ್ಲಿ ಬದುಕಕ್ಕೆ ಆಗಿರ್ಲಿ, ನಾವು ಭಕ್ತಿಯಲ್ಲಿ ಇರೋದಕ್ಕಾಗಿರ್ಲಿ, ಎಲ್ಲದಕ್ಕೂ ಇದು ಸೌಲಭ್ಯವಾಗಿರುತ್ತೆ, ನಮಗೆ ಅನುಕೂಲವಾಗಿರುತ್ತೆ. ಸೊ ನಾನು ಕೆಳಗೆ ಇಳಿಲಿಲ್ಲ ಅಂದ್ರೆ ನೀರಲ್ಲಿ ಇಳಿದೆ ಈಜಕ್ಕಾಗಲ್ಲ. ಆ ರೀತಿಯಲ್ಲಿ ನನಗಂತ ಭಕ್ತರು ಬೇಕು, ಒಂದು ಸಾಂಗತ್ಯ ಬೇಕು ಅಂದ್ರೆ ಸೊ ನನ್ನ ಪ್ರಯತ್ನ, ವೈಯಕ್ತಿಕ ಪ್ರಯತ್ನ ಎಷ್ಟಿದೆ ಅನ್ನೋದು. ಎಸ್, ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಒಂಚೂರು ಸಂಕೋಚ ಆದಿದೆಲ್ಲ ಇರುತ್ತೆ, ಬಟ್ ಅದೆಲ್ಲ ಇಟ್ಟು ನಾನು ಆಚೆ ಹೋಗಿ ಪ್ರಚಾರ ಮಾಡಿದ್ರೇನೆ ನನಗೆ ಒಂದು ಭಕ್ತರ ಸಂಗತಿ ಅನ್ನೋದು ಸಾಧ್ಯ. ಸೊ ಅದೆಲ್ಲರಲ್ಲೂ ಹೇಳ್ತೀನಿ, ದಯವಿಟ್ಟು ಆದಷ್ಟು ಪ್ರಯತ್ನ ಅನ್ನೋದನ್ನ ಮಾಡಿ. ಓಕೆ, ಎಸ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಸೊ ಯಾಕಾದ್ರೂ ಪ್ರಶ್ನೆ ಇದ್ರೆ ಏನು ತಗೊಳ್ಳೋಣ. ಹರೇ ಕೃಷ್ಣ. ವಿಜಯಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇವತ್ತು ನರಸಿಂಹ ಅವ್ರದ್ದು ಇದನ್ನ ಹೇಳಿದ್ರು, ಶೇಷಾದ್ರಿ ಪ್ರಭುಗಳು ದೇವಸ್ಥಾನದ ಬಗ್ಗೆ. ತುಂಬಾ ಖುಷಿ ಆಯ್ತು, ಚೆನ್ನಾಗಿ ಹೇಳಿದ್ರು, ಧನ್ಯವಾದಗಳು. ಹರೇ ಕೃಷ್ಣ. ಹಾಗೆ ಇನ್ನೇನು ಇಲ್ಲ, ನನ್ ಮಗಂದು ಇವತ್ತು 9th ಸ್ಟ್ಯಾಂಡರ್ಡ್ ಎಕ್ಸಾಮ್ ಇತ್ತು, ಅವನಿಗೋಸ್ಕರ ಒಂದ್ಸಲ ದೇವರಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳೋಣ ಎಲ್ಲ ವೈಷ್ಣವರು ಅಂತ ಕೇಳೋಣ ಅಂತ ಅನ್ಕೊಂಡಿದ್ದೆ ಪ್ರಭುಜಿ. ಖಂಡಿತ. ಆಗ್ಲೇ ಎಲ್ಲಾ ಸ್ಟೂಡೆಂಟ್ಸ್ಗೂ ಸೇರಿಸಿ ಮಾಡಿದೀನಿ, ತೊಂದರೆ ಇಲ್ಲ. ಎಲ್ಲಾ ವಿದ್ಯಾರ್ಥಿಗಳು ಯಾರೆಲ್ಲ ಇವತ್ತು ಏನು ಎಕ್ಸಾಮ್ ಬರೀತಿದ್ದಾರೆ ಅವ್ರಿಗೆಲ್ಲರಿಗೂ ಭಗವಂತ ಏನು ಅನುಗ್ರಹ ಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹಾಗೆ ಪ್ರಭುಜಿ ಅವ್ರನ್ನ ನೋಡಿ ತುಂಬಾ ತಿಂಗ್ಳು ಆಗಿತ್ತು, ಅವ್ರದ್ದು ಇವತ್ತು ದರ್ಶನ ಆಯ್ತು, ಒಳ್ಳೇದಾಗುತ್ತೆ. ಹರೇ ಕೃಷ್ಣ ಪ್ರಭುಜಿ, ಹೇಗಿದ್ದೀರಾ? ಹರೇ ಕೃಷ್ಣ ಮಾತಾಜಿ, ಚೆನ್ನಾಗಿದ್ದೀನಿ ಮಾತಾಜಿ. ನೋಡ್ತಿದ್ದೀರಲ್ಲ? ಇಲ್ಲ, ತುಂಬಾ ದಿನ ಆಗಿತ್ತು, ಕ್ಲಾಸ್ ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ, ಈ ನಡುವೆ ಎಲ್ಲೂ ನಿಮ್ ದರ್ಶನನೇ ಆಗ್ಲಿಲ್ಲ, ಇವತ್ ಕಾಣಿಸಿದ್ರಿ, ಹಾಗಾಗಿ ಹರೇ ಕೃಷ್ಣ ಪ್ರಭುಜಿ. ಸೊ ನನ್ನ ರೆಪ್ರೆಸೆಂಟೇಟಿವ್ ಹಲವಾರು ಜನ
ಇದಾರೆ ಮಾತಾಜಿ ನನ್ನ ಸ್ಥಾನ ತಗೊಳಕ್ಕೆ. ಆವಾಗಲೇ ಶೇಷಾದ್ರಿ ಹೇಳ್ತಿದ್ರಲ್ಲ. ಸೊ ಆ ರೀತಿ ಹೌದೌದು. ತುಂಬಾ ಜನರು ಇದ್ದಾರೆ. ಅವ್ರಿಗೆಲ್ಲ ಬಿಟ್ಕೊಟ್ರೆ ತಾನೆ. ಸೊ ನಾನೇ ಇದ್ರೂ ಅದು ಸಾಧ್ಯ ಆಗಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಆ ರೀತಿಯಾಗಿ ಎಲ್ಲರನ್ನೂ ಮಾಡ್ಲಿ ಜನ. ಸರಿ. ಗೋವಿಂದರಾಜ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಎಲ್ಲ ವೈಷ್ಣವರು ಹರೇ ಕೃಷ್ಣ. ನಾಳೆ ನಮ್ಮನೆ ಸತ್ಸಂಗ ಇದೆ ಪ್ರಭು, ಅದಕ್ಕೆ ಎಲ್ಲಾರು ಬರ್ಬೇಕು ಪ್ರಭು. ಖಂಡಿತ ಪ್ರಭು. ಸೊ ಗೋವಿಂದರಾಜ್ ಮನೆಯಲ್ಲಿ ಸತ್ಸಂಗ ಅನ್ನುವಂಥದ್ದು ಇರುತ್ತೆ ಪ್ರಭು. ನೀವು ಅದು ಗ್ರೂಪ್ ನಲ್ಲಿ ಲೊಕೇಶನ್ ಅನ್ನೋದನ್ನ ಕಳಿಸಿ, ನಾವು ಅದನ್ನ ಬೇರೆ ಗ್ರೂಪ್ ನಲ್ಲೂ ಕೂಡ ಸುತ್ತಮುತ್ತ ಯಾರ್ಯಾರಿದ್ದಾರೆ ಸೊ ಅವ್ರಿಗೆಲ್ಲ ಅನುಕೂಲತೆ ಅನ್ನೋದಾಗುತ್ತೆ. ಸೊ ಸತ್ಸಂಗ ಅನ್ನುವಂಥದ್ದು ABCD ಅನ್ನೋದು ತುಂಬಾ ತುಮಕೂರು. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು ಅಂದ್ರೂ ಕೂಡ ABCD ಅನ್ನೋ ಪಾಲನೆ ಅನ್ನೋದು ಮಾಡಬೇಕು. ಸತ್ಸಂಗಗಳಲ್ಲೇ ಕೂಡ ನಾವು ಅಸೋಸಿಯೇಷನ್ ಅನ್ನೋ ಸಿಗುತ್ತೆ. ಆನಂತರ ಏನು ಪ್ರಸಾದ ಅನ್ನುವಂಥದ್ದಾಗುತ್ತೆ, ಹರಿಕತೆ ಅನ್ನುವಂತಾಗುತ್ತೆ, ಕೀರ್ತನೆ ಅನ್ನುವಂತಾಗುತ್ತೆ. ಸೊ ಎಲ್ಲರೂ ಸತ್ಸಂಗದಲ್ಲಿ ಭಾಗವಹಿಸಿ ಅನ್ನುವಂತ ಕೇಳ್ಕೊಳ್ತೀನಿ ಪ್ರಭು. ನಿಮ್ದು ವಿಡಿಯೋ ಆಫ್ ಮಾಡಿ, ಯಾಕಂದ್ರೆ ನೀವು ಮಾತಾಡ್ತಿರೋದು ಕೇಳಿಸ್ತಿಲ್ಲ. ಸೊ ಹರೇ ಕೃಷ್ಣ. ನೆಟ್ವರ್ಕ್ ಇಶ್ಯೂ ಅಂತ ಅನ್ಮ್ಯೂಟ್ ಮಾಡಿ ಪ್ರಭು. ಪ್ರಭು ತುಮಕೂರು ನಿಯರ್ ಬರುತ್ತೆ ಪ್ರಭು ನಮ್ಮೂರು. ಖಂಡಿತ ಪ್ರಭು. ಅದೇ ನೀವು ಒಂದು ಗೂಗಲ್ ಲೊಕೇಶನ್ ಮತ್ತೆ ನಿಮ್ಮ ಲೊಕೇಶನ್ ಅನ್ನೋದನ್ನ ಟೈಪ್ ಮಾಡಿ ಕಳಿಸಿ ಪ್ರಭು. ಅದು ಎಲ್ಲ ಗ್ರೂಪ್ ನಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಓಕೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ನಾಗಮಣಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಯಾಕೋ ಸ್ವಲ್ಪ ಹುಷಾರಿಲ್ಲ ಪ್ರಭು ನನಗೆ, ಅದಕ್ಕೋಸ್ಕರ. ಹಾ ಪ್ರಭು. ಆಗ್ಲೇ ಎಲ್ಲಾ ಕುಟುಂಬದವ್ರಿಗೆ ಎಲ್ಲರಿಗೂ ಭಕ್ತಿಯಲ್ಲಿ ಸೇರಿ ಸ್ವಲ್ಪ ಇದಾಗ್ತಾ ಇದೆ ಪ್ರಭು. ಭಕ್ತಿಯಲ್ಲಿ ಇದ್ ಮಾಡಕ್ ಆಗ್ತಾ ಇಲ್ಲ ಪ್ರಭು, ಅದಕ್ಕೋಸ್ಕರ. ಖಂಡಿತ. ಸೊ ಹಾಗೆ ಎಲ್ಲರಿಗೂ ಸೇರಿ ಆಗ್ಲೇ ಒಂದ್ಸಲಿ ಪ್ರಾರ್ಥನೆಯನ್ನು ಮಾಡಿದ್ದೆ. ಸೊ ಮಾತಾಜಿ ಅವ್ರು ಪರ್ಸನಲ್ ಆಗಿ ಕೇಳ್ತಿದ್ದಾರೆ. ಸೊ ನಾಗಮಣಿ ಮಾತಾಜಿಗೆ ಇನ್ನು ಆರೋಗ್ಯದಲ್ಲಿ ಅಂದ್ರೆ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ, ಬೇಗ ಗುಣಮುಖರಾಗ್ಲಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಒಮ್ಮೆ ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ರಾಘವೇಂದ್ರ ಪ್ರಭು, ಹರೇ ಕೃಷ್ಣ. ಕ್ಯಾಮ್ರಾ ಆನ್ ಮಾಡಿದ್ರೆ ವೆಂಕಟೇಶ್ ಪ್ರಭು ಮತ್ತು ಶಿವಮ್ಮ ಮಾತಾಡಿ ನಿಮ್ಮನ್ನ ಹೆಸರನ್ನು ಕರಿತೀನಿ. ಕ್ಯಾಮ್ರಾ ಆನ್ ಮಾಡಿಲ್ಲ ಅಂದ್ರೆ ಕರೀಲ್ಲ. ಹರೇ ಕೃಷ್ಣ ಪ್ರಭು. ಈ ಗುರುಗಳು ವಾಯ್ಸ್ ಕೇಳಿಬಿಟ್ಟು ಪುಳಕಿತರ ಆಗ್ಬಿಟ್ಟು ಮೈ ಮೇಲೆಲ್ಲ ರೋಮ ನಿಂತ್ಕೊಂಡ್ಬಿಟ್ಟು ಇವತ್ತು ಗುರುಗಳು ಆಶೀರ್ವಾದ ಬಹಳ ದಿನ ಆಗಿದ್ದು ಆಗ್ಲಾರ್ದ ಪ್ರೇಯರ್ ಮಾಡ್ತಾ ಇದೀವಿ ಭಗವಂತನಿಗೆ. ಕಂಡದ್ ನಮೀಗ ಗುರುದರ್ಶನ ಇವತ್ತು ಬಹಳ ಅಮೂಲ್ಯವಾದ ದಿನ. ಇವತ್ತು ನಾವ್ ಎದ್ದು ಬಂದದ್ದು ಇವತ್ತು ಖುಷಿ ಆಯ್ತು. ಕೇಳಿ ನರಸಿಂಹ ಸ್ವಾಮಿ ಎಲ್ಲದ್ರ ಬಗ್ಗೆ ಕೇಳಿದ್ದು ಬಹಳ ಖುಷಿ ಆಯ್ತು. ಸಪ್ತ ಋಷಿಗಳ ಬಗ್ಗೆ ಮಾತಾಡಿದ್ದೆಲ್ಲ ಕೇಳಿ ಬಹಳ ಸಂತೋಷ ಆಯ್ತು. ತಿಳ್ಕೊಬೇಕಾಗಿದ್ದು ಬಹಳ ಇದಾವೆ, ಅದಕ್ಕಾಗಿ ಅಧಿವೇಶನ ಮಿಸ್ ಮಾಡದೆ ಕೇಳ್ಬೇಕು ಎಲ್ಲರೂ ಅನ್ನೋದು ಹೇಳ್ತಾ ಇರೋದು ಕರೆಕ್ಟ್ ಅನಿಸ್ತದೆ. ಬಹಳ ಖುಷಿ ಅನಿಸ್ತು ಗುರುಜಿ. ಇದೇ ತರ ಆಧ್ಯಾತ್ಮದಲ್ಲಿ ಮುಂದುವರೆಗ ಗುರುಗಳ ಆಶೀರ್ವಾದ ನಮ್ಗೆ ಇರ್ಲಿ, ಸದಾ ಇರ್ಲಿ ಅಂತ ಬೇಡ್ಕೊಂತೀವಿ ಅಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸೊ ತುಂಬಾ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತೀರಾ ಪ್ರಭು. ಎಲ್ಲ ತರ ನಾನು ಸಾಧಾರಣ ವ್ಯಕ್ತಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಾರೆ. ಗುರುವಿಗೆ ಸದಾ ನಾವು ಶಿರಋಣಿಯಾಗಿ ಸ್ಥಿರವಾಗಿದ್ರೆ ಗುರು ಆಶೀರ್ವಾದ ಇದ್ದೇ ಇರುತ್ತಂತ. ಹಂಗಾದ್ರೆ ಕೈ ಹಿಡಿದು ನಡೆಸ್ತಾ ಇದೀರಿ, ಹಂಗೆ ನಡೆಸ್ತಾ ಇದ್ರಿ. ಸದಾ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಸದಾ ಪ್ರಾರ್ಥನೆ ಮಾಡ್ಕೊಂತೀನಿ ಪ್ರಭು, ಭಗವಂತನ ಅನುಗ್ರಹ ಸದಾ ಎಲ್ಲರ ಮೇಲೆ ಇರ್ಲಿ. ಇದೇ ರೀತಿ ನಾನು ಸೇವೆ ಮಾಡೋ ಭಾಗ್ಯ ನನಗೂ ಕೊಡ್ಲಿ ಅಂತ ಬೇಡ್ಕೊಂತೀನಿ ಪ್ರಭು. ಹರೇ ಕೃಷ್ಣ. ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕಾಗಿತ್ತು. ಸೊ ಪ್ರತಿ ತಿಂಗಳು ಈ ರೀತಿ ನಾವು ಸೆಷನ್ ಮಾಡ್ತಿರ್ತೀವಿ, ಯಾತ್ರಾ ಮಾಡ್ತಿರ್ತೀವಿ. ಸೊ ನೆಕ್ಸ್ಟ್ ಟೈಮ್ ಇಂದ ಲಾಸ್ಟ್ ಸಂಡೇ ಮಾಡೋ ಅಂತ ಟೀಮು ಯಾವ ಟಾಪಿಕ್ ಬಗ್ಗೆನೇ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ವಾರದ ಮುಂಚೆನೆ ಆ ಟಾಪಿಕ್ ಬಗ್ಗೆ ಹೇಳಿದ್ರೆ, ಸೊ ಹೋಗೋಕ್ ಮುಂಚೆನೆ ಏನ್ ಹೋಗ್ತಾ ಇದೀವಿ, ಏನ್ ನೋಡ್ಬೇಕು, ಏನದರ ಮಹತ್ವ ಎಲ್ಲವೂ ತಿಳ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಶೇಷ ಅದೇ ಒಂಥರ. ಸೊ ಎಲ್ಲರಿಗೂ ಗೊತ್ತೇ ಇರಲ್ಲ ಇದು ಎಲ್ಲಿದೆ, ಸ್ಕಂದಗಿರಿ ಅನ್ನೋದು ಎಲ್ಲಿದೆ ಅಂತ ಗೊತ್ತಿರಲ್ಲ, ಟೆಂಪಲ್ ಇದು ಎಲ್ಲಿದೆ ಅಂತ ಗೊತ್ತಿರೋದಿಲ್ಲ. ಸೊ ಇವತ್ತು ಶೇಷಾದ್ರಿ ಪ್ರಭುಗಳು ಅದ್ರ ಬಗ್ಗೆ ವಿಚಾರಣೆ ಕೊಟ್ಟು ಅದು ಹೇಗೆ ದೇವಸ್ಥಾನ ಹೇಗೆ ಉದ್ಭವ ಆಯ್ತು, ದೇವರು ಹೇಗೆ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ ಅನ್ನೋದು ಕೂಡ ಬಿಲ್ಡ್ ಆಗಿರುತ್ತೆ ಅನ್ಸುತ್ತೆ ಎಲ್ಲಾರ್ಗು. ಅಲ್ವಾ, ಎಲ್ಲರೂ ಜಾಯ್ನ್ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಹರೇ ಕೃಷ್ಣ ಪ್ರಭು. ಇದೊಂದು ವಿಷಯ ಹೇಳ್ಬೇಕಾಯ್ತು. ಹೋದ್ ತಿಂಗಳು ಅಚ್ಚುತ ಸರ್ಕಲ್ ಇಂದ ಮೇಲ್ಕೋಟೆ ಹೋಗಿದ್ವಿ. ಸೊ ಮೇಲ್ಕೋಟೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ನಮ್ಗೆ ಆನಂದ್ ಪ್ರಭುಗಳು
ಮೇಲ್ಕೋಟೆ ಚರಿತ್ರೆ ಹೇಳ್ತಾ ಇದ್ರೆ ಮತ್ತೆ ಇನ್ನೊಂದ್ಸರಿ ಹೋಗಿ ದರ್ಶನ ಮಾಡ್ಬೇಕು ಅಂತ ಅನಿಸ್ತಿತ್ತು. ಸೊ ಯಾವ ರೀತಿ ಅಂದ್ರೆ ಅದು ಶ್ರವಣದಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಸೊ ಅವಾಗ ತಿಳ್ಕೊಂಡಿದೆ, ಸರಿ ನೆಕ್ಸ್ಟ್ ಸೆಷನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಯಾರು ಪ್ರವಾಸ ಮಾಡ್ತಾರೋ ಅದನ್ನೇ ಮಾಡ್ಬೇಕು ಅಂತ. ಸೊ ತುಂಬಾ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಇವಾಗ ನಾವು ಮೇಲ್ಕೋಟೆ ಬಗ್ಗೆ ಅನಂತ ಪ್ರಭುಗಳು ಹೇಳಿದಾಗ ಮತ್ತೆ ಓಕೆ ಇದಿತ್ತಲ್ಲ ನಾನು ಮಿಸ್ ಮಾಡ್ಬಿಟ್ಟೆ ಅಲ್ಲಿ ಸೊ ಇದನ್ನ ನೋಡ್ಲಿಲ್ಲ ಆತರ ಅನಿಸ್ತಿತ್ತು. ಸೊ ಅಷ್ಟೊಂದು ವರ್ಷ ಸುಮಾರು ಸರಿ ಮೇಲ್ಕೋಟೆಗೆ ಹೋಗಿದ್ರು ಕೂಡ ನಮ್ಗೆ ಆತರ ಅನಿಸ್ತಿತ್ತು. ಆ ಕ್ಷೇತ್ರದ ಬಗ್ಗೆ ಗೊತ್ತಿರಲ್ಲ. ಸೊ ತಿಳ್ಕೊಂಡು ಹೋದಾಗ ಅದ್ರ ಮಹತ್ವ ಇನ್ನೂ ಹೆಚ್ಚಾಗಿರುತ್ತೆ. ಸೊ ಅದರಿಂದ ಈ ಸೆಷನ್ ಮಾಡ್ಬೇಕಾಯ್ತು. ಪ್ರಭುಗಳು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಲಾಸ್ಟ್ ಸಾಟರ್ಡೆ ಸೆಕೆಂಡ್ ಸಾಟರ್ಡೆ ಹೋದಾಗ ಪ್ರಭು ಇದ್ ಮಾಡ್ಬೋದಾ ಅಂತ. ಸೊ ಆಕ್ಚುಲಿ ಈ ಟೆಂಪಲ್ ಲೊಕೇಶನ್ ಕೂಡ ನಮ್ಗೆ ಪ್ರಭುಗಳಿಂದ ಮಾರ್ಗದರ್ಶನದಲ್ಲಿ ಆಗಿದ್ದು. ಯಾಕಂದ್ರೆ ಸುಮಾರು ತಿಂಗಳ ಹಿಂದೆ ಪ್ರಭುಗಳು ಆ ಟೆಂಪಲ್ಗೆ ವಿಸಿಟ್ ಮಾಡಿ ಅಲ್ಲಿ ಅಭಿಷೇಕನ ಮಾಡಿಸಿದ್ರು. ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದ್ರು ಬನ್ನಿ ಟೆಂಪಲ್ಗೆ ಅಂತ. ಆವಾಗ ಹೋಗಕ್ಕಾಗ್ಲಿಲ್ಲ. ಸೊ ಇವಾಗ ಮಂಜುನಾ ಪ್ರಭುಜಿ ಜೊತೆ ಡಿಸ್ಕಸ್ ಮಾಡ್ಬೇಕಂದಾಗ ಫಸ್ಟ್ ಬಂದಿದ್ದ ಇದು ಅಲ್ಲಿಗೆ ಹೋಗೋಣ, ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ, ಪ್ರಭುಜಿ ಹೋಗಿದ್ರು ಅಂತ ಪ್ರಭುಜಿ ಮಾರ್ಗದರ್ಶನದಲ್ಲಿ ಮಾಡಿದ್ದು. ಸೊ ಇದು ತುಂಬಾ ಅದ್ಭುತವಾದ ಸಲಹೆ ಪ್ರಭುಜಿ ನೀವು ಕೊಟ್ಟಿರುವಂತದ್ದು. ಸೊ ಪ್ರತಿ ಮೂರನೇ ಶನಿವಾರ ಆತರ ಮಾಡೋಣ. ಸೊ 4ನೇ ಭಾನುವಾರ ಅವಾಗ ನಾವು ಯಾತ್ರೆಗಳಿಗೆ ಹೋಗ್ಬೋದು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ವೆಂಕಟೇಶ್ ಪ್ರಭು. ಹರೇ ಕೃಷ್ಣ ವೆಂಕಟೇಶ್ ಬಾಬು. ಹರೇ ಕೃಷ್ಣ. ಸೊ ಇಲ್ಲ ಅನ್ಸುತ್ತೆ. ಶಿವಮ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಮ್ಮ ಮಗಳದು ಇವತ್ತು ಹುಟ್ಟಿದ ದಿವಸ ಪ್ರಭುಜಿ, ಅದಕ್ಕೆ ಹರೇ ಕೃಷ್ಣ ಖಂಡಿತ. ಸೊ ಹಾಗೆ ಹುಟ್ಟಿದಬ್ಬ ಮತ್ತೆ ವಾರ್ಷಿಕೋತ್ಸವ ಎರಡನ್ನೂ ಹೇಳಿದ್ದೆ, ತೊಂದ್ರೆ ಇಲ್ಲ. ಮಗುವಿನ ಹೆಸರು ಮಾತಾಜಿ? ನಳಿನಾಶ್ರೀ ಮಾತಾಜಿ. ಲೋಕೇಶ್ ಪ್ರಭು, ಹಾ ಪ್ರಭು. ಇನ್ಮೇಲೆ ಸ್ಟಾರ್ಟಿಂಗ್ ಅನೌನ್ಸ್ಮೆಂಟ್ ಮಾಡಬೇಡಿ ಪ್ರಭು. ಓಕೆ. ಈ ರೀತಿ ಎಲ್ಲರ ಹೆಸರು ಹೇಳುವಾಗ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಸರಿ ಪ್ರಭು. ಕೊನೆಯಲ್ಲಿ ಎಲ್ಲರ ಆರೋಗ್ಯಕ್ಕೆ ಅವ್ರವ್ರ ಹೆಸರು ಹೇಳ್ಬಿಟ್ಟು, ಮತ್ತೆ ಈ ಒಂದು ಎಕ್ಸಾಮ್ದು ಅಷ್ಟೇ ಅವ್ರವ್ರ ಹೆಸರು ಹೇಳಿ, ಬರ್ತ್ಡೇಗೂ ಅಷ್ಟೇ ಅವ್ರವ್ರ ಹೆಸರು ಹೇಳ್ಬಿಟ್ಟು ಒಂದೇ ಸಲ ಕೊನೆಯಲ್ಲಿ ಎಲ್ಲರಿಗೂ ಸೇರ್ಸ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ ಪ್ರಭು. ಯಾಕಂದ್ರೆ ಪೂರ್ತಿ ಸಮಯ ಒಬ್ಬೊಬ್ರಿಗೂ ಮಾಡ್ತಾ ಇದ್ರೂ ಸಮಯನೂ ಹೋಗ್ತಾ ಇರುತ್ತೆ, ಇದಾಗುತ್ತೆ, ನೋಡ್ಕೊಳ್ಳಿ ಪ್ರಭು. ಅಂದ್ರೆ ಅಷ್ಟರಲ್ಲಿ ಕೆಲವರು ಬಿಟ್ಬಿಡ್ತಾರೆ ಅಧಿವೇಶನ ಅಂತ ಅನ್ಕೊಂಡ್ ಕೊನೆಯವರೆಗೂ ಪ್ರಶ್ನೆಗಳು ಹೋಗ್ತಾನೆ ಇರುತ್ತಲ್ವಾ 8 ಗಂಟೆ ಆದ್ರೂ ಒಂದ್ಸಲಿ. ಸರಿ ಪ್ರಭು. ಓಕೆ. ಹರೇ ಕೃಷ್ಣ. ಸೊ ಮಾತಾಡಿ ಹೆಸರು ಮಾತಾಡಿ ಹೇಳಿದ್ದು? ನಳಿನಾಶ್ರೀ ಮಾತಾಡಿ. ಸೊ ನಳಿನಾಶ್ರೀ ಮಾತಾಜಿ ಅವ್ರದ್ದು ಹುಟ್ಟಿದಬ್ಬ ಅಂತ ಹೇಳ್ತಿದ್ದಾರೆ. ಮಾಲೆ ಮಾಡ್ತಿದಾರ ಅವರು? ಜಪ ಮಾಡ್ತಿದಾರ ಪ್ರಭುಜಿ ಅವರು? 5 ವರ್ಷ ಅವಳಿಗೆ ಮಾಲೆ. ಖಂಡಿತ. ಮೀನಾಕ್ಷಿ ಮಾತಾಜಿ ಅವ್ರಿಗೆ ಹುಟ್ಟಿದಬ್ಬದ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇವತ್ತು ಹುಟ್ಟಿದಬ್ಬ ಆಚರಿಸ್ಕೊಳ್ತಿದಾರೆ ಅವ್ರಿಗೆ ಎಲ್ಲರಿಗೂ ಮತ್ತೊಮ್ಮೆ ಕೃಷ್ಣ ಪ್ರಜ್ಞೆ ಹುಟ್ಟಿದಬ್ಬ ಶುಭಾಶಯಗಳನ್ನ ಹೇಳ್ತಾ ಎಲ್ಲ ಅವರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನು ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ವೆಂಕಟೇಶ್ ಪ್ರಭು. ಇದು ಇವತ್ತು ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಅದ್ಭುತವಾಗಿ ಹೇಳಿದ್ರು. ಆದ್ರೆ ಇದು ಒಂದು ಆ ನರಸಿಂಹಸ್ವಾಮಿ ಪಾದಗಳಿಗೆ ಬೆಳಕು ಬೀಳುತ್ತೆ ಅಂತ ಹೇಳಿದ್ರು ಕಿಟಕಿಯಲ್ಲಿ. ಅದು ಯಾವ ಸ್ಥಳ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಅದನ್ನ ಸ್ವಲ್ಪ ರಂಗನಾಥ ಸ್ವಾಮಿಗಳಿಗೆ ರಂಗಸ್ಥಳ ಪ್ರಭುಜಿ. ಅದು ರಂಗಸ್ಥಳ ಅಂದ್ರೆ ಎಲ್ಲಿ ಬರುತ್ತೆ ಸ್ವಾಮಿ? ಅದು ಚಿಕ್ಕಬಳ್ಳಾಪುರ ಇಂದ 5 ಕಿಲೋಮೀಟರ್. ಚಿಕ್ಕಬಳ್ಳಾಪುರ KSRTC ಬಸ್ ಸ್ಟ್ಯಾಂಡ್ ಇಂದ 5 ಕಿಲೋಮೀಟರ್ ಆಗುತ್ತೆ ಪ್ರಭುಜಿ. ಸರಿ. ನೆಕ್ಸ್ಟ್ ವಾರ ಎಲ್ಲರೂ ಹೋಗೋಣ ಬನ್ನಿ ಪ್ರಭು. ಓಕೆ, ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು. ಗಂಗಾಜೀವಿ ಕೃಷ್ಣದಾಸ್ ಪ್ರಭು. ಹರೇ ಕೃಷ್ಣ. ಕೃಷ್ಣ. ಧನ್ಯವಾದ ಪ್ರಭು. ಸುರನಾಥ್ ಪ್ರಭು, ಶೇಷಾದ್ರಿ ಪ್ರಭು, ಲೋಕೇಶ್ ಪ್ರಭುಗಳಿಗೂ ಹಾಗೂ ಇನ್ನು ಇಂದಿನ ಅಂದ್ರೆ ಗೋಪ್ಯವಾಗಿರ್ತಕ್ಕಂಥ ಅನೇಕ ಭಕ್ತರಿಗೂ ಧನ್ಯವಾದಗಳು. ಚೆನ್ನಾಗಿ ನಡೆಸ್ಕೊಟ್ರು, ತುಂಬಾ ಅದ್ಭುತವಾಗಿತ್ತು. ಹಾಗೂ ನಮ್ದು ಭಕ್ತಿ ಕೋರ್ಸ್ದು ಎಕ್ಸಾಮ್ ಇದೆ ನಾಳೆ. ಹಾಗಾಗಿ ಹಿರಿಯ ಎಲ್ಲ ಭಕ್ತರುಗಳ ಆಶೀರ್ವಾದ ಬೇಕಾಗಿತ್ತು, ನಂದು, ನಮ್ಮ ಮನೆಯವ್ರದ್ದು ಹಾಗೂ ಇತರ ಭಕ್ತರದು. ಹಾಗಾಗಿ ಅದಕ್ಕೋಸ್ಕರ ಪ್ರಾರ್ಥನೆ. ನಾಳೆ ಭಕ್ತಿ ಎಕ್ಸಾಮ್ ಇದೆ ಅಂತ ನೆಕ್ಸ್ಟ್ ಅಂತದ್ದು. ಸೊ ಎಕ್ಸಾಮ್ ಇದೆ ಭಕ್ತಿಶಾಸ್ತ್ರಿ ಪ್ರಭು. ಭಕ್ತಿಶಾಸ್ತ್ರಿ. ನೆಕ್ಸ್ಟ್ ನಮ್ಮ ಈ ನಾವೇನ್ ರೆಗ್ಯುಲರ್ ಆಗಿ ಎಕ್ಸಾಮ್ ಗಳನ್ನು ಬರೀತಿರ್ತೀವಿ ಅದ್ರ ಬಿಟ್ಟು ನೆಕ್ಸ್ಟ್ ಲೆವೆಲಿನ ಪ್ರಶ್ನೆಗಳಿಗೆ ಅದು ಭಕ್ತಿಶಾಸ್ತ್ರಿ ಅನ್ನುವಂಥದ್ದು ಇರುತ್ತೆ. ಸೊ ಪ್ರಭುಗಳು ಮಾತಾಡಿ ಅವ್ರು ಇಬ್ರು ಎಕ್ಸಾಮ್ ಅನ್ನು ಬರೀತಿದ್ದಾರೆ ಅಂತಿದ್ದಾರೆ. ಸೊ ಇಬ್ಬರಿಗೂ ಭಗವಂತ ಹೆಚ್ಚಿಗೆ ಜ್ಞಾನ ಕೊಡ್ಲಿ ಅಂತ, ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ, ಎಕ್ಸಾಮ್ ಅನ್ನು ಉತ್ತಮವಾಗಿ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಅವರಿಗಾಗಿ ಒಮ್ಮೆ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು ಪ್ರಭು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ವೆಂಕಟಲಕ್ಷ್ಮಮ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು ಚಿಕ್ಕ ಸಂದೇಹ ಪ್ರಭು ನಂದು. ಹೇಳಿ ಮಾತಾಜಿ. ಪ್ರಭು ಋಷಿಗಳು, ಮಹರ್ಷಿಗಳು, ಸಾಧುಗಳು ಇವರೆಲ್ಲ ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಪ್ರಭು? ಹರೇ ಕೃಷ್ಣ. ಶೇಷಾದ್ರಿ ಪ್ರಭು. ಋಷಿಗಳು ಪ್ರಭುಜಿ ನನಗೂ ಅಷ್ಟು ಗೊತ್ತಿಲ್ಲ. ಸುಮ್ಮನೆ ಪ್ರಭುಜಿ ನೀವೇ. ಋಷಿ ಬೇರೆ ಸಾಧು ಬೇರೆ ಅನ್ಸುತ್ತೆ. ಹರೇ ಕೃಷ್ಣ. ಸೊ ಸಾಧುಗಳು ಅಂದ್ರೆ ಯಾರು? ಸಾಧು ಅಂದ್ರೆ ಯಾರು ಸಾಧುಗಳಾಗಿರ್ತಾರೆ ಅವರೆಲ್ಲ ಋಷಿಗಳಾಗಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನಾವು ಅಷ್ಟೇ ಸಾಧುಗಳಾಗಿರ್ಬೋದು. ಸೊ ಯಾರು ಪರ ದುಃಖಿಯಾಗಿರ್ತಾರೆ, ಯಾರು ಒಬ್ಬರಿಗೆ ಹಿಂಸೆ ಮಾಡಲ್ಲ, ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ, ಎಲ್ಲ ಕ್ರಿಮಿಕೀಟಗಳಿಗೂ ಸಹಾಯ ಮಾಡ್ಬೇಕು ಅನ್ನೋ ಗುಣ ಇಟ್ಕೊಂಡಿರ್ತಾರೆ, ಅವರೆಲ್ಲರೂ ಸಾಧು. ಸೊ ಅದನ್ನ ನೆಕ್ಸ್ಟ್ ಹಂತಕ್ಕೆ ಹೋದವರು ಋಷಿಗಳಾಗಿರ್ತಾರೆ. ಅಂದ್ರೆ ಅವರ ಮುಖ್ಯ ಒಂದು ಕಾರ್ಯನೇ ಅದಕ್ಕೋಸ್ಕರವಾಗಿರ್ತದೆ. ಋಷಿ ಮುನಿಗಳು ನೋಡ್ಬೋದು, ಆ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಿರ್ತಾರೆ. ಏನಕ್ಕೆ? ಸಮಾಜದ ಕಲ್ಯಾಣಕ್ಕೋಸ್ಕರ ಮಾಡ್ತಾರೆ, ಸ್ವಾರ್ಥಕ್ಕಲ್ಲ. ನಾವೇನ್ ಮಾಡ್ತೀವಿ? ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ಹೋಮಗಳನ್ನ, ಹವನಗಳನ್ನ, ಇಲ್ಲ ವ್ರತಗಳನ್ನ ಮಾಡ್ತಿರ್ತೇವೆ. ಆದ್ರೆ ಋಷಿ ಮುನಿಗಳಾದವರು ಸಮಾಜದ ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಾರೆ, ಇಲ್ಲ ಮನುಕುಲದ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಿರ್ತಾರೆ. ಇನ್ನ ಮಹರ್ಷಿಗಳು ಅಂದ್ರೆ ಯಾರು ಅಂದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಋಷಿಗಳು ಮಾಡ್ತಿರ್ತಾರಲ್ಲ, ಅವ್ರನ್ನೆಲ್ಲ ಮಹರ್ಷಿಗಳು ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಮುಖಂಡರಾಗಿ ಯಾರು ಇರ್ತಾರೆ ಅಂದ್ರೆ ಸಪ್ತ ಋಷಿಗಳ ಒಂದು ಇದರಿಂದನೇ ಎಲ್ಲರ ಒಂದು ಏನ್ ಹೇಳೋಣ, ಉದಾಹರಣೆಗೆ ಇನ್ಸ್ಟ್ರಕ್ಷನ್ಸ್, ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಇದಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು. ಡಾಕ್ಟರ್ ದೊಡ್ಡವನಾಗಿರ್ತಾನೆ, ಅವ್ರಿಗಿಂತ ಕೆಳಗಡೆ ಇರೋರ್ಗೆ ಮಾರ್ಗದರ್ಶನ ಕೊಡ್ತಾರೆ, ಅವ್ರ ಕೆಳಗಡೆ ಇರೋರ್ಗೆ ಮಾರ್ಗದರ್ಶನ ಕೊಡ್ತಿರ್ತಾರೆ. ಆ ರೀತಿ. ಆದ್ರೆ ಸಾಧು ಆದ್ರೂ ಇದೆಲ್ಲ ಪ್ರಕಟವಾಗೋದು, ಇಲ್ಲಾಂದ್ರೆ ಆಗಲ್ಲ. ಸೊ ಯಾರೆಲ್ಲ ಭಕ್ತರಾಗಿರ್ತಾರೆ ಅವರೆಲ್ಲರೂ ಸಾಧುಗಳೇ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಯಾರೆಲ್ಲ ಭಕ್ತರಾಗಿರ್ತಾರೆ ಅವರೆಲ್ಲರೂ ಸಾಧುಗಳೇ. ಆದ್ರೆ ಭಕ್ತರಾಗಿರ್ಬೇಕು. ನಾನು ಜಸ್ಟ್ ಜಪ ಮಾಡ್ತಿದ್ದೀನಿ ಅಂದ್ರೆ ಭಕ್ತರಲ್ಲ. ಇಲ್ಲ ವೇದಗಳನ್ನೆಲ್ಲ ಓದ್ತಿದ್ದೀನಿ, ಭಗವದ್ಗೀತೆ ಭಾಗವತ ಓದ್ತಾ ಇದ್ದೀನಿ, ನೈವೇದ್ಯ ಮಾಡಿ ಎಲ್ಲ ಮಾಡ್ತಿದ್ದೀನಿ, ನಾನು ತಿಲಕ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ವೈಷ್ಣವ ಡ್ರೆಸ್ ಹಾಕೊಂಡಿದ್ದೀನಿ, ನಾನೆಲ್ಲ ಭಕ್ತರು ಅಂದ್ರೆ ಖಂಡಿತ ಇಲ್ಲ. ಒಂದು ಸಾಧು ಆಗಿದ್ರೆ ಮಾತ್ರನೇ ಭಕ್ತನಾಗಿರ್ತಾನೆ. ಕ್ಲಿಯರ್? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು ನೀವು ಫೋನ್ ನಂಬರ್ ಹಾಕಿದೀರಾ, ಹೆಸರು ಹಾಕಿಲ್ಲ. ಹರೇ ಕೃಷ್ಣ. ನಟರಾಜ್ ಪ್ರಭು. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಏನಿಲ್ಲ ಪ್ರಭುಜಿ, ಈಗ ಅಲ್ಲಿಗೆ ಹೋಗ್ತಿದೀವಿ ಅಂದ್ರೆ 26ಕ್ಕೆ ನಾವು ತುಮಕೂರು ಕಡೆಯಿಂದ ಯಾವ ರೂಟ್ ಬರ್ಬೇಕು ಹೆಂಗೆ ಅನ್ನೋ ಕೇಳಕ್ ಮಾಡಿದೆ ಪ್ರಭುಜಿ. ಇಲ್ಲ ತುಮಕೂರು ಅಂದ್ರೆ ದಾವಸ್ಪೇಟೆಯಿಂದ ಬರ್ಬೋದು ಪ್ರಭು. ಸೊ ಅದು ಲೊಕೇಶನ್ ಅದನ್ನ ನಾವು ಕಳಿಸ್ತೀರಿ, ಅದು ನಿಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಈಸಿ ಆಗುತ್ತೆ ಡೈರೆಕ್ಷನ್ಸ್. ನೀವು ಓನ್ ವೆಹಿಕಲ್ ಅಲ್ಲಿ ಬರೋ ತರ ಇದ್ರೆ ಸೊ ಅದು ರೂಟ್ ಮ್ಯಾಪ್ ಮಾಡ್ಕೊಂಡು ಬರ್ಬೋದು. ಸರಿ ಪ್ರಭು. ಅದೇ ಲೋಕೇಶ್, ಯೋಗ ಲೋಕೇಶ್ ಪ್ರಭು, ನಾವು ಬರ್ತೀವಿ ಪ್ರಭು. ಖಂಡಿತ. ಅದಕ್ಕೆ ಹೆಂಗೆ ಬರೋದು ಅಂತ, ನಾವು ಈ ಕಡೆಯಿಂದ ಬರ್ಬೇಕು, ತುಮಕೂರಿಂದ ಬರ್ಬೇಕಲ್ವಾ, ಅದಕ್ಕೆ ಹೇಳಿದೆ ಪ್ರಭು. ಅಂದ್ರೆ ಅದ್ರ ಲೊಕೇಶನ್ ಮತ್ತೆ ಗೂಗಲ್ ಮ್ಯಾಪ್ ಮತ್ತೆ ಅದ್ರ ಇನ್ಫಾರ್ಮೇಶನ್ ಅದೇ ಈಗ ಮಂಜುನಾಥ್ ಪ್ರಭು ಹೇಳ್ದಂಗೆ ಯಾವ ಹೇಗೆ ನಮ್ಮ ಪ್ರಯಾಣ ಇರುತ್ತೆ, ಅಂದ್ರೆ ಬೆಳಗ್ಗೆ ಯಾವ ಟೆಂಪಲ್, ಆನಂತರ ಏನು ಪ್ರಸಾದ, ಇದೆಲ್ಲ ಡೀಟೇಲ್ಸ್ ಕೂಡ ಎಲ್ಲಾ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡ್ತಾರೆ ಪ್ರಭು. ಸರಿ ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಹರೀಶ್ ಪ್ರಭು. ಹರೇ ಕೃಷ್ಣ. ಹರೀಶ್ ಪ್ರಭು ಸಂಗೀತ ಮಾತಾಡಿ ಹೆಸರಲ್ಲಿ ಇರ್ತಾರೆ. ಇಲ್ಲ ಪ್ರಭು, 2 ಮೊಬೈಲ್ ಒಂದೇ ಆನ್ ಮಾಡ್ಬಾರ್ದು, 1 ಮೊಬೈಲ್ ಆನ್ ಮಾಡ್ತೀವಿ ಪ್ರಭು. ಇವಾಗ ಜಾಸ್ತಿ ಜನ ಇರ್ತಾರಲ್ಲ, 1 ಮೊಬೈಲ್ ಆನ್ ಮಾಡ್ತೀವಿ ಪ್ರಭು. ಹರೇ ಕೃಷ್ಣ ಎಲ್ರಿಗೂನು. ಇವತ್ತಿನ ಕ್ಲಾಸ್ ಏನ್ ಮನವರಿಕೆ ಆಯ್ತು ಅಂತ ಶೇರ್ ಮಾಡ್ಕೊಳ್ಳೋಂತ ಹ್ಯಾಂಡ್ ರೈಸ್ ಮಾಡಿದೀನಿ. ನೋಡ್ಬೋದು ನಮ್ಮ ರಾಜ ಮಹಾರಾಜ್ ಬಗ್ಗೆ, ಅವನು ಆ ರಾಜನ ಅಷ್ಟು ಮದುವೆ ಆದ, ಈ ರಾಣಿ ಇಷ್ಟು ಮದುವೆ ಆದ, ಸೋತ್ರು ಅನ್ನೋದ್ರ ಬಗ್ಗೆನೆ ನಮ್ಮ ಸಮಾಜದಲ್ಲಿ ನಮ್ನೆಲ್ಲ ಬಿಂಬಿಸಿರೋದು. ನಮ್ಮ ಮಹಾರಾಜಗಳು ಅರಮನೆಗಿಂತ ದೇವಸ್ಥಾನನ ದೊಡ್ಡದಾಗಿ ಕಟ್ತಾ ಇದ್ರು. ಎಷ್ಟು ದೊಡ್ಡದು ಅಂದ್ರೆ ಅರಮನೆ 1 ಭಾಗ ಇದೆ ಅಂದ್ರೆ ದೇವಸ್ಥಾನ 10 ಭಾಗ ಇರ್ತಾ ಇತ್ತು. ಆ ನಿಟ್ಟಿನಲ್ಲೇನೆ ಇವತ್ ನಾವೇನ್ ಮಾಡ್ತೀವಿ, ಇರೋ ದೇವಸ್ಥಾನ ಅಕಸ್ಮಾತ್ ಏನೋ ನಮ್ಮ ಪೂರ್ವಿಕರು ನಮ್ಗೇನೋ ದೇವಸ್ಥಾನ ಏನೋ ಕೊಟ್ಟಿದಾರೆ ಅಂತ ಉದಾಹರಣೆಗೆ ಇಟ್ಕೊಂಡ್ರೆ, ಆ ದೇವಸ್ಥಾನದಲ್ಲಿ 1/2 ಕಟ್ ಮಾಡಿ ದೇವಸ್ಥಾನ ಚಿಕ್ಕದ್ ಮಾಡಿ ಮನೆನ ದೇವಸ್ಥಾನಕ್ಕೆ 100 ದೊಡ್ಡ ಕಟ್ಕೊಳಕ್ ವ್ಯವಸ್ಥೆ ಮಾಡ್ತಾ ಇದೀವಿ.
ಯಾಕೆ ಹಿಂಗ ಆಗ್ತಾ ಅನ್ಸಿದ್ರು ನನ್ಗನ್ಸಿದ್ದು ಹೇಳ್ತಾ ಇದೀನಿ, ಗೊತ್ತಿಲ್ಲ ಪ್ರಭು ಆಮೇಲೆ ಹೇಳ್ತಾರೆ ಅನ್ಸುತ್ತೆ. ಅದೇ ದೇವಸ್ಥಾನ ಕಮ್ಮಿ ಮಾಡಿ ಮನೇನ ನಾನ್ ದೊಡ್ಡವನಾಗಣ ಅಂತ ಹೋಗ್ತದೆ. ಯಾವಾಗ ದೇವಸ್ಥಾನ ದೊಡ್ಡದ್ ಮಾಡ್ತೀನಿ, ನಾನು ಯಾವತ್ತೂ ರಾಜನ್ ತರನೇ ಇರ್ತೀನಿ. ಇಲ್ಲ ಅಂದ್ರೆ ಮನೆ ದೊಡ್ಡದ್ ಮಾಡ್ತಿದ್ರೆ ಭಿಕ್ಷಕ ಖಂಡಿತ ಆಗ್ತೀನಿ. ಅದು ತುಂಬಾ ಮನವರಿಕೆ ಆಯ್ತು ಇವತ್ತು. ಯಾರಿಗೆಲ್ಲ ಸಾಧ್ಯ ಇರುತ್ತೆ, ನಮ್ಮ ಪಾರಂಪರಿಕವಾಗಿ ದೇವಸ್ಥಾನಗಳು ಬಂದಿರುತ್ತೆ, ಇಲ್ಲ ಮುಜರಾಯಿ ಇಲಾಖೆಯಿಂದ ಏನೋ ನನ್ಗೆ ನೋಡ್ಕೊಳ್ಳೋ ಅಧಿಕಾರ ಇರುತ್ತೆ, ಅದನ್ನ ಎಷ್ಟು ದೊಡ್ಡದ್ ಮಾಡಕ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಡೆದ್ರೆ ನಮ್ ಸಮಾಜ ತುಂಬಾ ಚೆನ್ನಾಗ್ ಮುಂದುವರಿಯುತ್ತೆ ಅನ್ನೋದು ನನ್ ಮನವರಿಕೆ ಆಗಿದೆ ಇವತ್ತು. ಹರೇ ಕೃಷ್ಣ ಬಾಬು. ಇದು ಸುರಾತ್ ಹೇಳ್ತಾರೆ ಅನ್ಕೋತೀನಿ. ಹರೇ ಕೃಷ್ಣ ಬಾಬು. ಹರೇ ಕೃಷ್ಣ ಬಾಬು. ನನ್ಗೂ ಏನ್ ನಾನೇನ್ ಹೇಳೋದು ಪ್ರಭು, ನನಗಿಂತ ಒಳ್ಳೆ ಸಾಕ್ಷಾತ್ಕಾರ ನಿಮ್ಗ ಆಗ್ತಾ ಇರೋವಾಗ ನಾನೇನ್ ಹೇಳೋದು, ಚಿಕ್ಕದಾದ ಒಂದು ಮಾತಾಡಿದ್ರೆ ಅದು ತುಂಬಾ ದೊಡ್ಡದ ಒಂದು ಅರ್ಥ ಬರುತ್ತೆ. ಎಲ್ಲಿ ನನ್ನ ಮನೆಗಿಂತ ದೇವಸ್ಥಾನ ದೊಡ್ಡದಾಗಿರ್ಬೇಕು ಅಂದಿದ ತಕ್ಷಣ ಆತ ರಾಜನಾಗಿರ್ತಾನೆ. ಯಾವಾಗ ದೇವಸ್ಥಾನಗಿಂತ ನನ್ನ ಮನೆ ದೊಡ್ಡದಾಗಿರ್ಬೇಕು ಅಂದ್ರೆ ಅದು ಭಿಕ್ಷಕನಾಗಿರ್ತಾನೆ. ಅದ್ಭುತವಾದ ಮಾತು. ಸೊ ಆಗಿನ ಕಾಲದಲ್ಲಿ ರಾಜರೆಲ್ಲರೂ ರಾಜ ಋಷಿಗಳಾಗಿದ್ರು, ಸಾಧಾರಣ ರಾಜರೆಲ್ಲ ರಾಜ ಋಷಿಗಳಾಗಿದ್ರು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಅಂದ್ರೆ ಆಗ ಭಕ್ತರು ಹೆಚ್ಚಿಗಿದ್ರು ಪ್ರಭು, ಇವಾಗ ಭಕ್ತರೇ ಇಲ್ದಂಗ ಆಗ್ತದೆ. ಅದಕ್ಕೋಸ್ಕರ ಈ ಪರಿಸ್ಥಿತಿನೂ ಆಗಿರುತ್ತೆ 100%. ಸೊ ಆಗ ದೇವಸ್ಥಾನಕ್ಕೆ ದೇವರಿಗೆ ಅನ್ನುವಂತ ಪ್ರಾರ್ಥನೆ ಕೊಡ್ತಾ ಇದ್ರು. ಇವಾಗ ಸ್ವಯಂ ಸ್ವಂತ ನಮ್ಮದು ಏನು ನಮ್ಗೋಸ್ಕರ ಅನ್ನುವಂಥದ್ದು ಭಾವನೆ ಜಾಸ್ತಿ ಆಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ರವಿ ಪ್ರಭು. ಹರೇ ಕೃಷ್ಣ ರವಿ ಶಿವಪುರ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಇವತ್ತು ಸುರನಾಥ್ ಪ್ರಭುಜಿ ನೋಡಿ ದೇವ್ರ ನೋಡ್ದಂಗ ಆತ್ರಿ. ಇವತ್ತ ಬಾಳ ದಿನ ನೋಡ್ದಂಗ ಆತ್ರಿ. ಅವ್ರ ಆರೋಗ್ಯ ಎಲ್ಲಾ ಚಲೋ ಇರ್ಲಿ ಅಂತೇಳಿ ನಾವು ಬೇಡ್ಕೋತೀವ್ರಿ ಪ್ರಭುಜಿ. ಈಗ ಅಂತ ಈ ಮುಜರಾ ಇಲಾಖೆಗೆ ಏನು ಹೋಗ್ತಿತ್ತು ಅಂದ್ರಲ್ರಿ, ಅದು ಹೋಗೋಕ್ಕಿಂತ ಪೂರ್ವದಲ್ಲಿ ನಾವು ಹುಂಡಿಗೆ ಹಾಕೋ ಬರ್ಲಿ ತಟ್ಟೆಗೆ ಹಾಕೋದು ಬಾರಿ ಬೆಟರ್ ಅನ್ಸಾಕತೈತ್ರಿ. ಮತ್ತೊಂದ್ ಯಾವ ಕಡೆ ಹೋಗುತ್ತೋ ಏನ್ ಗೊತ್ತಿಲ್ಲ. ನನ್ ಏನ ಹಾಕ್ಲಿ ಬಿಡ್ಲಿ ಏನೋ ಅದು ಹೇಳಕತ್ತೀನ್ರಿ. ಹೌದಿಲ್ರಿ ಪ್ರಭು? ಹೌದೌದು, ಪ್ರಭುಗಳು ಯಾವಾಗ್ಲೂ ಅದನ್ನೇ ಹೇಳ್ತಾರೆ. ನೀವು ಉಂಡಿಗೆ ಹಾಕೋದಕ್ಕಿಂತ ತಟ್ಟೆಗೆ ಹಾಕಿದ್ರೆ ಅಟ್ಲೀಸ್ಟ್ ಆ ಪೂಜಾರಿ ಆದ್ರೂ ಏನೋ ಭಗವಂತನಿಗೋಸ್ಕರ ಮಾಡ್ತಾನೆ ಅನ್ನುವಂಥದ್ದು. ಹೌದು. ಅದೊಂದ್ರಿ ಪ್ರಭು. ಈಗ 144 ವರ್ಷ ಆದ್ರಿ. ಈಗ ಕುಂಭಮೇಳ ಒಂದ್ ಚಾಲೂ ಆಗೈತ್ರಿ. ಅದ್ರ ಬಗ್ಗೆ ನಿನ್ನೆ ನಾವು ಸೆಷನ್ದಾಗ ಅದು ಮಾತಾಡಿದಿವ್ರಿ. ಚಲೋ ಆಗೈತ್ರಿ ಅದು. ಅವ ಎಲ್ಲಾರು ಹೋಗ್ಬೇಕಂತೇಳಿ ನನ್ನೊಂದ್ ಇದ್ರಿ ಪ್ರಯಾಗ್ರಾಜ್. ಖಂಡಿತ ಪ್ರಭು, ಖಂಡಿತ ಹೋಗ್ಬೇಕು. ಅಂದ್ರೆ ಇವಾಗ ಅಂದ್ರೆ ಇಂಡಿವಿಜುವಲ್ ಆಗಿ ಪ್ಲಾನ್ ಮಾಡಿ ಹೋಗ್ಬೇಕಾಗತ್ತೆ ಪ್ರಭು. ಸೊ ಗ್ರೂಪ್ ನಲ್ಲಿ ಎಲ್ಲಾರ್ನು ಇದ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಸೊ ಅದು ಮುಂಚೆನೆ ಲಾಸ್ಟ್ ಟೈಮ್ ಕೂಡ ಆಲ್ಮೋಸ್ಟ್ ಪೋಸ್ಟ್ ಜನವರಿಗೆ ಮುಂಚೆನೆ ಇದ್ರ ಬಗ್ಗೆ ಒಂದ್ಸಲಿ ಕೇಳಿದ್ರಿ ಅಂತ ಅನ್ಸುತ್ತೆ. ಸೊ ಅವಾಗ ಹೆಚ್ಚಿನ ರಿಕ್ವೆಸ್ಟ್ ಅನ್ನೋದು ಬಂದಿರ್ಲಿಲ್ಲ. ಸೊ ಆದ್ರೆ ಅದೇ ಈಗ ಗ್ರೂಪ್ ನಲ್ಲಿ ಮಾಡಿ ಎಲ್ಲಾರು ಒಟ್ಟಿಗೆ ಕರ್ಕೊಂಡು ಹೋಗುವಂತದ್ದು ಸಾಧ್ಯತೆ ಕಷ್ಟ ಆಗುತ್ತೆ. ಸಮಯ ಕೂಡ ಅಷ್ಟೊಂದಿಲ್ಲ, ಪ್ಲಾನಿಂಗ್ ಅನ್ನೋದು ಕೂಡ ಆಗಲ್ಲ. ಇಲ್ಲ ಪ್ರಭು, ಇವಾಗಲ್ಲ ಪ್ರಭು, ಇದಕ್ ಮುಂಚೆ ಪ್ಲಾನ್ ಮಾಡಿದ್ರು ಆಗ್ತಾ ಇರ್ಲಿಲ್ಲ. ಹೌದು. ಅಂದ್ರೆ ಲಕ್ಷಾಂತರ ಜನ ಬರೋ ಸ್ಥಳದಲ್ಲಿ ಗುಂಪಾಗಿ ಹೋಗಕ್ ಆಗಲ್ಲ ಪ್ರಭು. ಅವ್ರವ್ರ ಕುಟುಂಬನ ಹೋಗೋದ್ರು ಕಷ್ಟನೇ. ಅಲ್ಲಿ 4-5 ಜನ ಹೋದ್ರು ಯಾರೋ ಒಬ್ರು ಕಳ್ದೋಗ್ಬಿಡ್ತಾರೆ. ಅಂತದ್ರಲ್ಲಿ ಗುಂಪು ತಗೊಳ್ಳೋದು ಕಷ್ಟ ಪ್ರಭು. ಸೊ ವೈಯಕ್ತಿಕವಾಗಿ ಅವ್ರವ್ರು ಪ್ಲಾನ್ ಮಾಡ್ಕೊಳ್ಬೇಕು. ಸೊ ಇಂಥ ಸಂದರ್ಭದಲ್ಲಿ ನಾನು ಹೇಳೋದು ಉಚಿತ ಅನ್ಸುತ್ತೆ. ಸೊ ನಾನು ಇದಕ್ಕೆ ಪ್ಲಾನ್ ಮಾಡಿದ್ನಿ. ಸೊ 1ನೇ ತಾರೀಕು ಹೋಗಿ 5ನೇ ತಾರೀಕು ವಾಪಸ್ ಬರೋ ಪ್ಲಾನ್ ಅನ್ನೋದು ಇಟ್ಕೊಂಡಿದ್ದೀವಿ. ಓಕೆ, ಎಸ್. ಅದೇ ರೀತಿ ನೀವೆಲ್ಲ ಪ್ಲಾನ್ ಮಾಡ್ಕೊಳ್ಳಿ. ಸೊ ಅವರವರ ಒಂದು ಆರ್ಥಿಕ ಒಂದು ಸ್ಥಿತಿ ಹೆಂಗಿದೆ ಆ ರೀತಿಯಾಗಿ ನೋಡ್ಕೊಂಡು ಮಾಡ್ಬೋದು. ಆಕ್ಚುಲಿ ನಾನು ಸೆಷನ್ ಮಾಡೋ ಮಧ್ಯದಲ್ಲಿ ಇದು ಬರ್ತಾ ಇದೆ. ಆದ ಕಾರಣ ಫ್ಲೈಟ್ ಅಲ್ಲಿ ಹೋಗಿ ಫ್ಲೈಟ್ ಅಲ್ಲಿ ಬರೋ ಪ್ಲಾನ್ ಮಾಡ್ಕೊಂಡಿದೀವಿ. ಜಸ್ಟ್ 5 ದಿವಸದ ಒಂದು ಪ್ರವಾಸವಾಗಿ ಮಾಡ್ತಿದ್ದೀನಿ. ಸೊ ನೀವು ಬೇಕಾದ್ರೆ ಟ್ರೈನ್ ಅಲ್ಲಿ ಹೋಗೋರು ಬೇಕಾದ್ರೆ ಒಂದು 8 ದಿವಸ 10 ದಿವಸ ಮಾಡ್ಕೊಂಡ್ರು ಟ್ರೈನ್ ಅಲ್ಲಿ ಹೋಗಿ ಟ್ರೈನ್ ಅಲ್ಲಿ ಬಂದು ಮಾಡ್ಕೊಬಹುದು. ಇಲ್ಲಿ ಯಾರೋ ಡೀಟೇಲ್ ಹಾಕಿದ್ದಾರೆ ಅನ್ಸುತ್ತೆ ಚಾಟ್ ಬಾಕ್ಸ್ ಅಲ್ಲಿ, ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಆದ್ರೆ ಹೋಗೋದು ಒಳ್ಳೇದು. 144 ವರ್ಷಗಳಿಗೆ ಒಮ್ಮೆ ಬರುವಂತದ್ದು ಮಹಾಕುಂಭ. ಎಸ್, 12 ವರ್ಷಕ್ಕೆ ಒಂದು ಇದಾಗುತ್ತೆ ಕುಂಭಸ್ಥಾನ. ಇದನ್ನ ಮಹಾಕುಂಭ ಅಂದ್ರೆ ಅದನ್ನ 12 ಬಾರಿ ಆದ ನಂತರ 144 ವರ್ಷಕ್ಕೆ ಬರುತ್ತೆ. ಸೊ ನಮ್ಮ ಜೀವಾವಧಿಯಲ್ಲಿ 1 ಬಾರಿಯಿಂದ ಅವಕಾಶ ಸಿಗುತ್ತೆ, ಅದನ್ನ ಉಪಯೋಗಿಸ್ಕೊಳ್ಳೋದು ಒಳ್ಳೇದೆ. ಸಾಧ್ಯ ಆದಷ್ಟು ಎಲ್ಲರೂ ಪ್ರಯತ್ನ ಮಾಡಿ, ಹೆಂಗೆ ಎಷ್ಟಾಗುತ್ತೆ ಅಷ್ಟು ನೋಡಿ. ಓಕೆ, ಎಸ್ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ಇನ್ನೊಂದ್ರೆ ನನ್ ಮಗಂದ್ ಇವತ್ತ ನವೋದಯದ ಎಕ್ಸಾಮ್ ಇದೆ ರೀ, ಎಂಟ್ರಿ. ಅವಂಗ ಆಶೀರ್ವಾದ ನಿಮ್ದು ವೈಷ್ಣವರದು ಎಲ್ಲಾ ಭಕ್ತರದ ಆಶೀರ್ವಾದ ಸ್ವಲ್ಪ ಬೇಕ್ರಿ. ಖಂಡಿತ ಪ್ರಭು, ಖಂಡಿತ. ನಿಮ್ ಮಗನ ಹೆಸರು ಪ್ರಭು? ಮೋಹಿತ್ ಅಂತ ಹೇಳ್ರಿ. ಮೋಹಿತ್ ಪ್ರಭುಗಳು. ಸೊ ಪ್ರವೀಣ್ ಕುಮಾರ್ ಪ್ರಭುಗಳು ಆಗ್ಲೇ ಅದನ್ನೇ ಹೇಳಿದ್ರು. ಸೊ ಯಾರೆಲ್ಲ ಇವತ್ತು
ನವೋದಯ ಎಕ್ಸಾಮ್ ಅನ್ನೋದು ಬರೀತಾ ಇದ್ದಾರೆ. ಸೊ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ, ಭಗವಂತನ ಕೃಪೆ ಇರ್ಲಿ ಅಂತ ಹೇಳ್ತಾ, ಪ್ರಭುಗಳಿಗೂ ಕೂಡ ಒಮ್ಮೆ ಪ್ರಾರ್ಥನೆ ಮಾಡು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ದೀಪಿಕಾ ಮಾತಾಜಿ, ಇದು ಕೊನೆ ಪ್ರಶ್ನೆ ಆಗಿರ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಸುರ್ನಾಥ್ ಪ್ರಭುಗಳಿಗೆ ನನ್ನ ದಂಡವಾದ ಪ್ರಣಾಮಗಳು. ಆಮೇಲೆ ಎಲ್ಲಾ ವೈಷ್ಣವರಿಗೂ ನನ್ನ ಪ್ರಣಾಮಗಳು. ಶೇಷಾದ್ರಿ ಪ್ರಭು ತುಂಬಾನೇ ಅದ್ಭುತವಾಗಿ ನರಸಿಂಹ ಮತ್ತೆ ಶ್ರೀರಂಗಸ್ಥಳ ಕ್ಷೇತ್ರ ಬಗ್ಗೆ ಹೇಳಿದ್ರು. ನಂದೊಂದು ಪ್ರಶ್ನೆ ಇತ್ತು ಶೇಷಾದ್ರಿ ಪ್ರಭುಗೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು, ನೀವು ಯಾವ ತರ ನಿಮ್ಮ ದಿನಾಚರಣೆಯನ್ನು ಆಚರಿಸ್ಕೋತೀರಾ ಪ್ರಭು? ಯಾಕಂದ್ರೆ ಕುಟುಂಬ ಮತ್ತೆ ತಿರ್ಗಾ ಆಫೀಸು ಮತ್ತೆ ಭಕ್ತಿ ಮಾರ್ಗದಲ್ಲೂ ಮುಂದೆ ಇದ್ದೀರಾ. ಸೊ ನೀವು ಶೇರ್ ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಇದಾಗುತ್ತೆ ಪ್ರಭು, ಆಸಕ್ತಿ. ಯಾಕಂದ್ರೆ ಟೈಮು ಅನ್ನೋದು ತುಂಬಾನೇ ನಾವು ಕೇಳ್ತಾನೆ ಇರ್ತೀವಿ, ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ. ಸೊ ನೀವು ಯಾವ ತರ ಟೈಮ್ ಮಾಡ್ಕೋತೀರಾ ಪ್ರಭು ಎಲ್ಲದಕ್ಕೂ? ಯಾಕಂದ್ರೆ ಎಲ್ಲಾ ಕಡೆ ಕೇಳಿದ್ರೇನು ಇವಾಗ ಬರ್ತಾ ಇರೋ ಪರಿಕ್ರಮಕ್ಕೂ ನೀವೇ ರೆಪ್ರೆಸೆಂಟೇಟಿವ್ ಆಗಿದ್ದೀರಾ. ಸೊ ಜಗನ್ನಾಥ್ ಪುರಿಗೂ ನೀವೇ ರೆಪ್ರೆಸೆಂಟೇಟಿವ್ ಆಗಿದ್ರಿ. ಸೊ ಯಾವ ತರ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ತಿಳಿಸಿದ್ರೆ ನಮಗೂ ಅನುಕೂಲ ಆಗುತ್ತೆ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಸೊ ಮೊದಲು ಗುರುಗಳ ಕರುಣೆ ಮಾತಾಜಿ. ನಮ್ಗೆ ಶಿಕ್ಷಾ ಗುರುಗಳ ಸುನಾಥ್ ಪೂಜಿಗಳು ಸಿಕ್ಕಿದ್ದಾರೆ, ಅವ್ರ ಕರುಣೆ. ಸೊ ಇನ್ನೊಂದು, ನಾವು ಹೆಚ್ಚಿಗೆ ಯಾವ್ದೋ ಒಂದು ಕೆಲಸಗಳನ್ನ ಮಾಡ್ತೀವಿ, ಅದ್ರಲ್ಲೂ ಆಧ್ಯಾತ್ಮಿಕವಾಗಿ ಜಪ ಮಾಡೋದಾಗಿರ್ಬೋದು, ಭಗವಂತನಿಗೆ ಪೂಜೆಯನ್ನು ಮಾಡೋದಾಗಿರ್ಬೋದು, ಅಥವಾ ಭಗವಂತನ ಲೀಲೆಗಳ ಬಗ್ಗೆ ಓದೋದಾಗಿರ್ಬೋದು, ಕೇಳಿಸ್ಕೊಳ್ಳೋದಾಗಿರ್ಬೋದು, ಈ ಶ್ರವಣಗಳು ಮಾಡ್ತಾ ಇದ್ದಾಗ ಟೈಮ್ ಯಾವತ್ತೂ ಕೂಡ ಕಮ್ಮಿ ಆಗಲ್ಲ, ವೃದ್ಧಿಸ್ತಾ ಇದೆ ಅಂತ ಹೇಳ್ತಾರಲ್ಲ. ಸೊ ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿ ಟೈಮಲ್ಲೂ ನಾನು 8 ಮಾಲೆ ಬೆಳಿಗ್ಗೆ ಮುಗಿಸ್ಬಿಡ್ತೀನಿ. ಸೊ 1 ಮಾಲೆ ಸೆಷನ್ ಜೊತೆಗೆ ಆದಾಗ ಇನ್ನೊಂದು ಮಾಲೆ 9 ಮಾಲೆ ಆಗುತ್ತೆ. ಇನ್ನ ಹೋಗ್ತಾ ಬರ್ತಾ ಮಾಡಿದಾಗ ಇನ್ನ 16 ಮಾಲೆಗಳನ್ನ ಮುಗಿಸ್ಕೋತೀನಿ ಅಷ್ಟೇ. ಇದ್ ಬಿಟ್ರೆ ಇನ್ನೇನು ಮಾಡಲ್ಲ. ಇನ್ನು ಸರ್ವಿಸ್ಗಳಿಗೆ ನಾನು ಮೊದಲ ಆದ್ಯತೆ ಬಂದು ಸರ್ವಿಸ್ಗೆ. ನಾನು ರಿಯಲೈಸೇಷನ್ ಕೂಡ ನಾನು ಅದನ್ನೇ ಹೇಳ್ಕೊಂಡಿರುವಂತದ್ದು. ಸೊ ಮೊದಲ ಆದ್ಯತೆ ಸರ್ವಿಸ್ ಮಾಡುವಂಥದ್ದು. ಸೊ ನನ್ನ ಸಾಧನೆ ಹೋಗ್ತಾ ಇರುತ್ತೆ, ನನ್ನ ಜೊತೆಗೆ ಸರ್ವಿಸ್ ಮಾಡುವಂಥದ್ದು, ಸೇವೆ ಮಾಡ್ಬೇಕು ಅನ್ನೋದು ತುಂಬಾ ಇದಾಗಿತ್ತು. ಸೊ ಅದನ್ನು ಕೂಡ ನಾನು ಹೇಳಿದೆ. ಮೊದಲನೇ ಸರಿ ನಾನು ಸೆಕೆಂಡ್ ಸ್ಯಾಟರ್ಡೇ ಟೈಮ್ಗೆ ಹೋದಾಗ ಸುಮ್ನಾಥ್ ಪ್ರಭುಜಿ ಅವರು ತುಂಬಾ ಹಲವಾರು ಕೆಲಸಗಳನ್ನ ಮಾಡ್ತಿದ್ರು. ಸೊ ನನಗೆ ಅದು ಕೂಡ ಆಶ್ಚರ್ಯವಾಗಿತ್ತು. ಇವತ್ತಿನ ವಿದೇಶದಲ್ಲೂ ಕೂಡ ನಾನು ಅದನ್ನೇ ಹೇಳಿದೆ. ಯಾಕಂದ್ರೆ ಪ್ರಭುಜಿ ಆಗಿದ್ದು ಅಷ್ಟು ಒಂದು ಉನ್ನತವಾದ ಸ್ಥಾನದಲ್ಲಿ ಇದ್ರು ಕೂಡ ಚಿಕ್ಕ ಚಿಕ್ಕ ಕೆಲಸಗಳನ್ನು ಕೂಡ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಯಾವಾಗ ನಾವ್ ಅನ್ಕೊಬೇಕು, ಅವಾಗ ಯಾವ್ದೇ ಒಂದು ಚಿಕ್ಕ ಕೆಲಸವನ್ನು ಕೂಡ ದೊಡ್ಡದಾಗಿ ಮಾಡ್ಬೇಕು. ನಾವು ಅಳಿಲು ಸೇವೆ ಅಂತ ಹೇಳ್ತಾರೆ. ಸೊ ಅದ ಲಂಕಾ ಪಟ್ಟಣಕ್ಕೆ ಆ ಬ್ರಿಡ್ಜ್ ಅನ್ನ ಕಟ್ಬೇಕಂದಾಗ್ಲೂ ಕೂಡ ಎಲ್ಲರೂ ಕೂಡ ಬಂಡೆ ಕಲ್ಲುಗಳನ್ನ ಹಾಕಿದ್ರೆ ಅಳಿಲುಗಳು ಚಿಕ್ಕ ಚಿಕ್ಕ ಮರಳುಗಳನ್ನ ಹಾಕ್ತಿರ್ತಾರೆ. ಆ ಚಿಕ್ಕ ಚಿಕ್ಕ ಮರಳುಗಳನ್ನ ಹಾಕುವಂಥದ್ದು ವೇಸ್ಟೇನ್ ಆಗಲ್ಲ ಅದನ್ನ. ಸೊ ಅದು ಕೂಡ ತುಂಬಾ ಶ್ರೇಷ್ಠವಾದ ಕೆಲಸನೇ ಆಗಿರುತ್ತೆ. ಸೊ ಆ ಚಿಕ್ಕ ಚಿಕ್ಕ ಮರಳು ಹಾಕುವಂತ ಕೆಲಸ ನಮ್ಗೆ ಕೊಟ್ಟರೆ ನಾವು ಅದನ್ನು ಕೂಡ ಮಾಡ್ಬೇಕಾಗುತ್ತೆ. ಸೊ ಸೇವೆ ಮಾಡುವಂಥದ್ದು ಮೊದಲನೇ ಆದ್ಯತೆಯನ್ನ ಎಲ್ಲರೂ ಕೂಡ ಬೆಳೆಸ್ಕೊಬೇಕು ಅಂತ ಹೇಳಿ ಅನ್ಕೊಂತೀನಿ. ಇನ್ನ ಕೆಲ್ಸದ್ದು ಅದೆಲ್ಲ ನಡೀತಾ ಇರುತ್ತೆ. ಸೊ ಭಗವಂತನ ಕೃಪೆ, ಗುರುಗಳ ಕೃಪೆ. ಸೊ ಇದರಿಂದ ಎಲ್ಲ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ ಮಾತಾಜಿ. ಸೊ ಸಮಯ ಅವತ್ತು ಕೂಡ ಹೊಟ್ಟೋಗುತ್ತೆ ಅನ್ನಕ್ಕಾಗಲ್ಲ. ಸೊ ಕೆಲವು ಟೈಮಲ್ಲಿ ನಿದ್ದೆ ಕಮ್ಮಿ ಆಗ್ಬೋದು, ಕೆಲವು ಟೈಮ್ ನಿದ್ದೆ ಜಾಸ್ತಿ ಆಗ್ಬೋದು. ಸೊ ಸರ್ವಿಸ್ ಮಾತ್ರ ಮಿಸ್ ಮಾಡಬಾರ್ದು. ಸೊ ಅದೊಂದು ಗುರಿ. ಸೊ ಅವತ್ತೇ ನಾನು ಸುರ್ನಾಥ್ ಪ್ರಭುಜಿಯಿಂದ ತಿಳ್ಕೊಂಡಿದ್ದು. ಸೊ ಎಂತ ಸೇವೆ ಬಂದ್ರು ಕೂಡ ಮಾಡ್ಬೇಕು ಅಂತ. ಸೊ ಆ ಸೇವೆಗಳು ಸಿಗ್ತಾ ಇದ್ರೆ ಇನ್ನ ಹೆಚ್ಚು ಸೇವೆಗಳನ್ನ ಮಾಡ್ತಿರ್ತೀನಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಈ ವಿಚಾರದಲ್ಲಿ ಒಂದು ಮಾತು ಹೇಳಬೇಕು. ಸೊ ಭಕ್ತಿ ವಿನೋದ್ ಠಾಕೂರ್ರ ಒಂದು ಬಯೋಗ್ರಫಿ ಎಲ್ಲರೂ ತಿಳ್ಕೊಳ್ಬೇಕು. ಅದಕ್ಕೆ 7th ಗೋಸ್ವಾಮಿ ಅನ್ನೋ ಒಂದು ಪುಸ್ತಕನೂ ಇದೆ, ಅದು ಓದ್ಬೋದು. ಸೊ ಇದು ನಂಬಕ್ ಅಸಾಧ್ಯಕರವಾದದ್ದು. ಅವರು ಜಡ್ಜ್ ಆಗಿದ್ರು, ಬ್ರಿಟಿಷರ ಸಮಯದಲ್ಲೇ ಜಡ್ಜ್ ಆದಂತಂದ್ರು. ತೀರ್ಪು 2 ವರ್ಷ ಹೋಗುತ್ತೆ, ವಾದ ವಿವಾದ ಇದೆಲ್ಲ ಆಗಿ 2 ವರ್ಷ ಆಗ್ಬೇಕು ಅಂತ ಒಂದು ಇದನ್ನ 2 ನಿಮಿಷದಲ್ಲಿ ಆ ತೀರ್ಪನ್ನ ಕೊಡ್ತಿದ್ರು. ಲೆಕ್ಕ ಹಾಕೊಳ್ಬಹುದು ಎಲ್ಲಿಂದ ಎಲ್ಲಿಗೆ ಅಜಗಜಾಂತರ ವ್ಯತ್ಯಾಸ. 2 ವರ್ಷಗಳು, ಅದಕ್ಕೆ ಏನು ಪರಿಹಾರನೇ ಇರಲ್ಲ ಅಂತದ್ದು. ಸೊ ಎಷ್ಟು ಲಾಯರ್ಗಳು ಇದೆಲ್ಲ ಮಾಡಿ 2 ವರ್ಷ ನಡಿಬೇಕು ಅಂತ ಒಂದು ಕೇಸ್ನ 2 ನಿಮಿಷದಲ್ಲಿ ಅವ್ರು ಇತ್ಯರ್ಥ ಮಾಡ್ತಾರೆ. ಸೊ ಜಸ್ಟ್ ಭಕ್ತನಾದ್ರೇನೆ ಹಲವಾರು ಕಾರ್ಯಗಳು ಶೇಷದ ಸಮಯ ವೃದ್ಧಿಸುತ್ತೆ ಒಂದು. ಮತ್ತೆ ಯಾವುದೇ ಭೌತಿಕ ಕಾರ್ಯ ಮಾಡ್ತಿದ್ರು ಸರಿ, ಅಲ್ಲಿ ಪ್ರಶಂಸೆ ಸಿಗ್ತಾ ಇರುತ್ತೆ. ಯಾಕಂದ್ರೆ ಮಾಡೋ ಕಾರ್ಯ ಎಲ್ಲನೂ ಪರಿಪೂರ್ಣ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾನ್ ಮಾಡ್ತಿದ್ದೀನಿ ಅನ್ನೋದಲ್ಲ, ನಾನು ಭಗವಂತನ ದಾಸನಾಗಿದ್ದೀನಿ, ಗುರುಗಳ ದಾಸನಾಗಿದ್ದೀನಿ ಅಂದ್ರೆ ಮುಗಿದೋಯ್ತು. ಏನ್ ಕಾರ್ಯ ಮಾಡ್ತಿದ್ರು ಅದು ಪರಿಪೂರ್ಣತೆ ಆಗ್ತದೆ.
ಈ ರೀತಿ ಪ್ರತಿ ಕಾರ್ಯನೂ ತುಂಬಾ ಬೇಗ ಅದು ಮುಂದುವರಿತಾ ಹೋಗ್ತಾ ಇರುತ್ತೆ ನಮ್ಮ ಜೀವನ. ಸೊ ಎಲ್ಲದಕ್ಕೂ ಮೂಲ ಕಾರಣ ನಾನು ಎಷ್ಟರ ಮಟ್ಟಿಗೆ ಭಕ್ತನಾಗ್ತಿದ್ದೀನಿ ಅಂತ. ನಾನು ಶುದ್ಧ ಭಕ್ತನ ಆಗ್ಬೇಕು ಅಂತ ಒಂದೇ ಒಂದು ಕೋರಿಕೆ ಭಗವಂತನಲ್ಲಿ ಇಟ್ರೆ ಮಿಕ್ಕ ಎಲ್ಲಾ ಕಾರ್ಯಗಳು ಪರಿಪೂರ್ಣತೆ ಆಗ್ತವೆ. ಎಸ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಖಂಡಿತ ಪ್ರಭು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಈ ದಿವಸ ನಿಮ್ಮೆಲ್ಲರಿಗೂ ಶುಭವಾಗಿರ್ಲಿ ಅಂತ ಕೇಳ್ಕೊಳ್ತಾ ಅಧಿವೇಶನದಲ್ಲಿ ಮುಗಿಸೋಣ. ಅದಕ್ಕೆ ಮುಂಚೆ ಒಮ್ಮೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ವೈಷ್ಣವರ ಮಂತ್ರವನ್ನು ಹೇಳ್ತಾ ಅಧಿವೇಶನ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಚೈತನ್ಯ ಮಹಾಪ್ರಭು ಜೈಗಾಂಧರ್ಗಿಂತ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಈಗ ಅನ್ಮ್ಯೂಟ್ ಆಪ್ಷನ್ ಕೊಡಲಾಗುತ್ತೆ. ಎಲ್ಲರೂ ಒಮ್ಮೆ ಹರೇ ಕೃಷ್ಣವನ್ನು ಹೇಳ್ತಾ ಲೀವ್ ಆಗ್ಬೋದು. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಗಳು. ಲೋಕೇಶ್ ಪ್ರಭು ನೀವೇ ಎಲ್ಲರಿಗೂ ಹರೇ ಕೃಷ್ಣ ಹೇಳಿ. ನಾನು ಮೊಬೈಲ್ ಅಲ್ಲಿ ಇರೋದ್ರಿಂದ ನೋಡಕ್ಕಾಗಲ್ಲ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಸಂಗೀತಾ ಮಾತಾಜಿ ಹರೇ ಕೃಷ್ಣ. ಪ್ರಭು ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಕೃಷ್ಣ ಪ್ರಭು. ಹರೇ ಕೃಷ್ಣ. ಸುನಂದ ಪ್ರಭುಜಿ ಹರೇ ಕೃಷ್ಣ. ಲೋಕೇಶ್ ಪ್ರಭುಜಿ ಹರೇ ಕೃಷ್ಣ. ಎಲ್ಲರೂ ಕೂಡ ಹರೇ ಕೃಷ್ಣ. ಕೃಷ್ಣ ಪ್ರಭು ಹರೇ ಕೃಷ್ಣ. ದಿನ ನಿಮ್ಮೆಲ್ಲರಿಗೂ ಶುಭವಾಗಿರ್ಲಿ ಅಂತ ಹೇಳ್ತಾ